ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶುಭಾಶಯಗಳು ಶುಭಾಶಯಗಳು ಮೇಡಮ್. ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು. ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮ್ಯಾಮ್. ಶುಭಾಶಯಗಳು ಮೇಡಮ್. ರಿಟರ್ನ್ಸ್ ಆಫ್ ದಿ ಡೇ ಮ್ಯಾಮ್. ಶುಭಾಶಯಗಳು ಮೇಡಮ್. ಹ್ಯಾಪಿ ಬರ್ತ್ಡೇ ಮೇಡಮ್. ಧನ್ಯವಾದ. ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಥ್ಯಾಂಕ್ ಯು. ಮೇಡಮ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮೇಡಮ್. ಥ್ಯಾಂಕ್ ಯು ಮೇಡಮ್. ಹ್ಯಾಪಿ ಬರ್ಡೇ ಮ್ಯಾಮ್. ಥ್ಯಾಂಕ್ ಯು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಮೇಡಮ್ ಕ್ಲಿಯರ್ ಆಗಿದೆ ಮ್ಯಾಮ್. ಹ್ಯಾಪಿ ಬರ್ಡೇ ಮೇಡಮ್. ಕ್ಲಿಯರ್ ಆಗಿದೆ. ಮ್ಯಾಮ್. Many Thank you, happy thank you. returns of the day, madam. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಬರ್ಡೇ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಬರ್ಡೇ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು. ಮೇಡಮ್ Wish you ಮೆನಿ happy ಮೆನಿ birthday, ಹ್ಯಾಪಿ madam. ರಿಟರ್ನ್ಸ್ ಆಫ್ ದ ಡೇ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಲಿ. ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು ಪವಿತ್ರ ಅವರೇ. ಚಂದ ಕಾಣಿಸ್ತಾ ಇದ್ದೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ಥ್ಯಾಂಕ್ ಯು ಸೋ ma'am. ಮಚ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮ್ಯಾಮ್. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ಎಲ್ಲ ಹಿರಿಯರು ಆಶೀರ್ವಾದ ಮಾಡಿ. ಆಲ್ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಮ್ಯಾಮ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು. ಎಲ್ರು ಒಂದ್ ಹಾಡು ಹೇಳ್ಬಿಡಿ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಆಲ್ ದ ವಿಶ್ ಯು ಹ್ಯಾಪಿ ಬರ್ತ್ಡೇ ಟು ಯು. ಸೋನಿಯಾ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮ್ಮ SSR ಅಕಾಡೆಮಿ ಕಡೆಯಿಂದ ಹಾಗೂ ಎಲ್ಲ ಸದಸ್ಯರ ಪರವಾಗಿ ತುಂಬ ಹೃದಯದ ಹುಟ್ಟುಹಬ್ಬದ ಹಾರ್ದಿಕ 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 ಶುಭಾಶಯಗಳು. ನಿಮ್ಮ ಜ್ಞಾನ ಸಂಪತ್ತನ್ನು ಎಲ್ಲರಿಗೂ ಹಂಚಿ ಎಲ್ಲರ ಜೀವನವನ್ನು ಸುಲಭಗೊಳಿಸಿ ಅಂತ ಕೇಳ್ಕೊಳುತ್ತಾ ಮಗದೊಮ್ಮೆ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಂತೋಷವೇ ಶುಭ ದಿನಕ್ಕೆ. ಥ್ಯಾಂಕ್ ಯು. ಬಾಳಿ ಬಾಳು ನೀನು ವರ್ಷ. ನಿನ್ಗೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಆಶೀರ್ವಾದ ಇರ್ಲಿ. ಓಕೆ, ಸ್ಟಾರ್ಟ್ ಮಾಡಮ್ಮ. ಶುಭ ಎಲ್ಲರಿಗೂ ಮ್ಯೂಟ್ ಮಾಡಿ. ಎಸ್ ಮೇಡಮ್, ಎಲ್ಲರಿಗೂ ಮ್ಯೂಟ್ ಮಾಡಿದ್ದೀನಿ. ಅನ್ಮ್ಯೂಟ್ ಮಾಡಿ ಮಾತಾಡು. ಎಸ್. ಓಕೆ, ಇವತ್ತು ಸಿಕ್ಕಾಪಟ್ಟೆ ಮೆಸೇಜಸ್. ಎಲ್ಲರದು ಮೆಸೇಜ್ ನೋಡಿ 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 ಅಳೋನೆ ಬಂದ್ಬಿಡ್ತು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ರು ಕವನನೇ ಬರೆದ್ಬಿಟ್ಟಿದ್ದಾರೆ. ಕವನ ನೋಡಿ ಅಂತ ಅಳೋನೆ ಬಂದ್ಬಿಡ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಈಗ ಒಂದು ಇಂಟ್ರೊಡಕ್ಷನ್ ಏನಂತಂದ್ರೆ, ವೇದಿಕ್ ಯಂತ್ರದಲ್ಲಿ ನಾವು ಎಷ್ಟು ಯಂತ್ರಗಳನ್ನ ಕಲಿತೀವಿ ಅನ್ನೋದು. ಸುಮಾರು 60 ಯಂತ್ರ ಇದೆನಾ ಸರ್? ಮಂಜುನಾಥ್ ಸರ್? ಮೇಡಮ್ ಒಂದು 90 ಅಬೋವ್ ಇದೆ. ಹಾ, ಅಬೋವ್ 90 ಇದೆ. ಮತ್ತೆ ನಾನು ಬೇರೆ ಬೇರೆ ಗುರುಗಳ ಹತ್ರ ಕಲ್ತಿದ್ದು ಎಲ್ಲ ಸೇರಿಸಿ ಅಂತಂದ್ರೆ ಒಂದು ಮೋರ್ ದನ್ 200 ವೇದಿಕ್ ಯಂತ್ರಗಳು ಇದೆ. ಪ್ರತಿಯೊಂದು ಯಂತ್ರಗಳನ್ನ ಹೇಗೆ ತಯಾರಿಸ್ಬೇಕು, ಹೇಗೆ ಅವುಗಳನ್ನ ಅದಕ್ಕೆ ಏನೇನ್ ಯೂಸ್ ಮಾಡ್ಬೇಕು, ಏನಿದೆ ಯಂತ್ರ ಅಂದ್ರೆ ಅನ್ನೋದು ಒಂದು ಯೂಟ್ಯೂಬ್ ನಲ್ಲಿ ಒಂದು ಶಾರ್ಟ್ ಆಗಿ ಒಂದು ಲೈವ್ ರೆಕಾರ್ಡಿಂಗ್ ಇದೆ. ಅದನ್ನ ಸರ್ ಇದನ್ನ ನಿಮ್ಗೆ ಲಿಂಕ್ ಕಳಿಸ್ತಾರೆ ಹುಣ್ಣಿಮೆ ರಿಚುವಲ್ಸ್ ಅಲ್ಲಿ. ಅದನ್ನ ನೋಡ್ಬಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ನೀವು ಯಂತ್ರಗಳನ್ನ ಕಲಿಬೇಕು, ನೀವೇ ತಾಯಂದ್ರು ಮನೆಯಲ್ಲಿ ಮಾಡ್ಕೊಳ್ಬೇಕು ಅಂತಂದ್ರೆ ಅದನ್ನ ಮಾಡ್ಬೋದು. ಅಂದ್ರೆ ಸಣ್ಣ ಪುಟ್ಟ ಯಂತ್ರಗಳಿಗೆ ನೀವು ಹೊರಗಡೆ ಹೋಗುವ ಅವಶ್ಯಕತೆ ಇಲ್ಲ.
ಈಗ ಸರ್ ನಮ್ಮ ಹತ್ರ ಯಾವ್ಯಾವ ಯಂತ್ರಗಳಿದೆ ಅನ್ನೋದನ್ನ ಒಂದು ಶೇರ್ ಮಾಡ್ತಾರೆ, ಒಂದು ಶಾರ್ಟ್ ಆಗಿ. ಸರ್ ಶೇರ್ ಮಾಡಿ. ಮೇಡಮ್ ನಿಮ್ ಹಿಂದೆ ಇರೋದ್ ಸ್ಕ್ರೀನಾ ಇಲ್ಲ ಪ್ಲೇಸಾ? ಸ್ಕ್ರೀನು ಸ್ಕ್ರೀನ್ ಅದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ನೋಡಿ ಇದು ಎಲ್ಲರಿಗೂ ವಿಸಿಬಲ್ ಇದೆ ಅಲ್ವಾ? ನೋಡಿ ಇಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ಯಂತ್ರಗಳಲ್ಲಿ, ವೇದಿಕ್ ಯಂತ್ರಗಳಲ್ಲಿ. ಯಂತ್ರ ಅಂದ್ರೆ ಏನು ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಒಂದು ಯೂಟ್ಯೂಬ್ ರೆಕಾರ್ಡ್ ಅಲ್ಲಿ ಹೇಳಿದ್ದೀನಿ. ಯಂತ್ರ ಅಂತಂದ್ರೆ ಅದು ಒಂದು ರೇಖೆಗಳನ್ನ, ಒಂದು ರೇಖೆಯಿಂದ ನಾವು ತಯಾರು ಮಾಡ್ತೀವಿ. ರೇಖೆ ಅಂತಂದ್ರೆ ಅದು ಬಿಂದು ಇರ್ಬೋದು, ವೃತ್ತ ಇರ್ಬೋದು, ಅಥವಾ ಟ್ರಯಾಂಗಲ್ ಶೇಪ್ ಅಲ್ಲಿ ಇರ್ಬೋದು, ಅಥವಾ ಚೌಕ ಬಾಕ್ಸ್ ಅಂತ ಹೇಳ್ತೀವಲ್ವಾ, ಆ ತರ ಆಯತಾಕಾರ, ಈ ಎಲ್ಲ ಶೇಪ್ಸ್ ಅಲ್ಲಿ ಯಂತ್ರಗಳು ಬರುತ್ತೆ. ಹಾಗೆ ನೀವು ಮನೆ ಮುಂದೆ ರಂಗೋಲಿ ಕೂಡ ಬರೀತೀರಾ ಕೆಲವೊಮ್ಮೆ, ಶ್ರೀಲಕ್ಷ್ಮಿ ಯಂತ್ರ, ದುರ್ಗಾ ಯಂತ್ರ, ಆ ಟೈಪ್ ಎಲ್ಲ ಬರಿತಾ ಇರ್ತೀರಾ. ಮತ್ತೆ ಗಣೇಶ ಮಂಡಲ ಹಾಕ್ತಾ ಇರ್ತೀರಾ. ಅದೆಲ್ಲವೂ ಕೂಡ ಯಂತ್ರದ ಒಂದು ರೇಖಾಚಿತ್ರ. ಆ ರೇಖೆಗಳಲ್ಲಿ ನಾವು ಕೆಲವೊಂದು ಬೀಜಾಕ್ಷರಗಳನ್ನ ಉಪಯೋಗಿಸಿ ಯಂತ್ರಗಳನ್ನ ತಯಾರು ಮಾಡ್ತೀವಿ. ಇನ್ನು ಕೆಲವೊಮ್ಮೆ ನಂಬರ್ಸ್ ಅನ್ನ ಹಾಕಿ ನಾವು ಯಂತ್ರಗಳನ್ನ ತಯಾರು ಮಾಡ್ತೀವಿ. ಆ ಯಂತ್ರಗಳಲ್ಲಿ ಇಷ್ಟೆಲ್ಲ ಯಂತ್ರಗಳು ಇದೆ. ಇವೆಲ್ಲ ವೈದಿಕ್ ಯಂತ್ರಗಳು. ಇದರಲ್ಲಿ ಯಾವುದೇ ನಿಮ್ಗೆ ಕೆಟ್ಟದಾಗಿ ಯಾರಿಗಾದ್ರೂ ಕೆಟ್ಟದ್ದನ್ನ ಮಾಡುವಂತಹ ಯಂತ್ರಗಳು ಇದರಲ್ಲಿ ಸಿಗೋದಿಲ್ಲ. ಓಕೆನಾ? ಒಳ್ಳೆಯ ಯಂತ್ರಗಳು ಅಂತಾನೆ ಕರಿಬಹುದು. ಇಲ್ಲಿ ನೋಡಿ, ಫಸ್ಟ್ ಒಂದು ಮಹಾಲಕ್ಷ್ಮಿ ಯಂತ್ರ ಅಂತ ಬರುತ್ತೆ. ಫಸ್ಟ್ ನಾವು ಕಲಿಯೋದು ಮಹಾಲಕ್ಷ್ಮಿ ಯಂತ್ರ, ಶ್ರೀ ಯಂತ್ರ, ಸುಖ ಮತ್ತು ಲಾಭ ಪ್ರಾಪ್ತಿ ಯಂತ್ರ. ಹಾಗೆ ನಮ್ಮ ಒಂದು ಗ್ರಹಗಳು ಏನಿದೆ, 1 ರಿಂದ 9 ಗ್ರಹಗಳು. ಓಕೆ, ಸೂರ್ಯ ಯಂತ್ರ ಇರ್ಬೋದು, ಚಂದ್ರ ಯಂತ್ರ ಇರ್ಬೋದು, ಮಂಗಳ ಯಂತ್ರ, ಬುಧ ಯಂತ್ರ, ಗುರು ಯಂತ್ರ, ಶುಕ್ರ, ಶನಿ, ರಾಹು, ಕೇತು, ಈ ಎಲ್ಲ ಯಂತ್ರಗಳದ್ದು ಬರುತ್ತೆ. ಮಂಗಳ, ಓಕೆನಾ? ಈ ಎಲ್ಲಾ ಯಂತ್ರಗಳದ್ದು, ಈ ಎಲ್ಲಾ ಗ್ರಹಗಳದ್ದು ಒಂದು ಯಂತ್ರ ಬರುತ್ತೆ. ಅದು ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ ಯಾವ್ದಾದ್ರು ಒಂದು ಗ್ರಹ ವೀಕ್ ಆಗಿದ್ರೆ ಆ ಒಂದು ಬೆನಿಫಿಟ್ ನಿಮ್ಗೆ ಸಿಗೋದಿಲ್ಲ. ಓಕೆ, ಇದರಲ್ಲಿ ಯಾವ್ದೋ ಒಂದು ಗ್ರಹ ವೀಕ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ನಮಗೆ ಕೆಲವೊಮ್ಮೆ ಮದ್ವೆ ಆಗ್ತಾ ಇರಲ್ಲ, ಅಥವಾ ಮದುವೆಯಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ, ಮಕ್ಕಳಾಗುವಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ, ಅಥವಾ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಶನಿ ದೋಷ, ರಾಹು ದೋಷ, ಇದೆಲ್ಲವನ್ನು ಕೂಡ ನೋಡ್ತೀವಿ. ಈ ಎಲ್ಲಾ ಯಂತ್ರಗಳಲ್ಲಿ ಗ್ರಹಗಳಲ್ಲಿ ಏನಾದ್ರೂ ದೋಷಗಳಿದ್ದಾಗ ಆ ಗ್ರಹಕ್ಕೆ ರಿಲೇಟೆಡ್ ಅವ್ರಿಗೆ ಯಂತ್ರಗಳನ್ನ ಮಾಡ್ಕೊಡ್ತಾರೆ. ಈ ಯಂತ್ರಗಳನ್ನ ನಾವು ಬೇರೆಯವ್ರಿಗೆ ಕೆಟ್ಟದ್ದಾಗ್ಲಿ ಅಂತ ಯಾವತ್ತೂ ಮಾಡ್ಕೊಡೋದಿಲ್ಲ, ಅದನ್ನ ಕಲಿಸೋದು ಇಲ್ಲ. ಕೇವಲ ನಿಮ್ಮ ಒಂದು ವ್ಯಾಪಾರ ವೃದ್ಧಿ ಇರ್ಬೋದು, ನಿಮ್ಮ ದೇಹದ ಒಂದು ಆರೋಗ್ಯದ ಸಮಸ್ಯೆ ಕಡಿಮೆ ಆಗ್ಲಿಕ್ಕೆ ಇರ್ಬೋದು, ಅಥವಾ ಮಾನಸಿಕವಾಗಿ ನೀವು ಭಯ ನಿವಾರಕ ಅಂತ ಹೇಳ್ತೀವಿ, ಮಾನಸಿಕವಾಗಿ ಧೈರ್ಯದಿಂದ ಇರ್ಲಿಕ್ಕೆ ಈ ಎಲ್ಲ ಯಂತ್ರಗಳು ನಿಮಗೆ ಮಾತ್ರ ಸಪೋರ್ಟ್ ಮಾಡುತ್ತೆ, ಬೇರೆಯವರಿಗೆ ಹಾನಿ ಮಾಡುವುದಿಲ್ಲ. ಹಾಗೆ ಇಲ್ಲಿ ನೋಡಿ, ಎಲ್ಲಾ ಗ್ರಹಗಳ ಯಂತ್ರ ಹೇಗಾಗುತ್ತೆ, ಅದರ ನಂತರ ಒಬ್ಬ ಮನುಷ್ಯನಿಗೆ ಏನೇನ್ ಬೇಕು ಹೇಳಿ? ಕುಟುಂಬ ಚೆನ್ನಾಗಿರ್ಬೇಕು, ಅವನು ಮಾಡ್ತಕ್ಕಂತಹ ವ್ಯಾಪಾರ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಉದ್ಯೋಗ ಇರ್ಬೋದು, ಅದು ತುಂಬಾ ಚೆನ್ನಾಗಿರ್ಬೇಕು, ಅದರಲ್ಲಿ ನೆಮ್ಮದಿ ಇರ್ಬೇಕು. ಹಾಗೆ ಸೊಸೈಟಿನಲ್ಲಿ ಒಂದು ಒಳ್ಳೆ ಹೆಸರು ಇರ್ಬೇಕು, ಕುಟುಂಬ ಕೂಡ ಎಲ್ಲ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು, ಫೈನಾನ್ಸ್ ಚೆನ್ನಾಗಿರ್ಬೇಕು, ಹಾಗೆ ಹೆಲ್ತ್ ಅಲ್ವಾ, ಆರೋಗ್ಯ ಮೇನ್, ಆರೋಗ್ಯ ಕೂಡ ಚೆನ್ನಾಗಿರ್ಬೇಕು. ಅಂದ್ರೆ ಮಾತ್ರ ಎಲ್ಲವೂ ಕೂಡ ನಾವು ಏನ್ ಮಾಡ್ತಿದೆ, ಮನುಷ್ಯ ಪರಿಪೂರ್ಣನಾಗ್ತಾನೆ. ಕುಟುಂಬ, ಹಣ, ಆರೋಗ್ಯ, ಹಾಗೆ ಒಂದು ಜಾಬ್ ಅಂತ ಇರಬೇಕು. ಇದೆಲ್ಲ ಇದ್ದಾಗ ಮನುಷ್ಯನಿಗೆ ಸ್ವಲ್ಪ ನೆಮ್ಮದಿ ಅನ್ನೋದು ಬರುತ್ತೆ. ಇಲ್ಲ ಅಂತಂದ್ರೆ ಒಂದಿಲ್ಲ ಅಂದ್ರೂ ಕೂಡ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಅವರವರ ಒಂದು ಬೆಳವಣಿಗೆಗೆ ಇವೆಲ್ಲ ವೇದಿಕ್ ಯಂತ್ರಗಳನ್ನ ನೋಡ್ಲಾಗತ್ತೆ. ಹಾಗೆ ನೋಡಿ, ರೋಗ ನಿವಾರಕ ಇದೆ, ವ್ಯಾಪಾರ ವೃದ್ಧಿ ಯಂತ್ರ ಇದೆ, ಕೋರ್ಟ್ ಕೇಸ್ ಏನಾದ್ರು ಇದ್ರೆ ಅದಕ್ಕೆ ಯಶಸ್ಸು ಸಿಗುವಂತದ್ದು. ಹಾಗೆ ಇಲ್ಲಿ ಕೋರ್ಟ್ ಕೇಸ್ ಯಂತ್ರ ನಾವು ಮಾಡಿಕೊಟ್ಟ ತಕ್ಷಣ ನೀವು ಗೆಲ್ತೀರಿ ಅಂತಲ್ಲ, ನ್ಯಾಯ ನಿಮ್ಮ ಕಡೆಗೆ ಇದ್ರೆ ಮಾತ್ರ ನೀವು ಗೆಲ್ತೀರಾ. ಓಕೆನಾ? ಇದು 100ಕ್ಕೆ 100. ನ್ಯಾಯ ನಿಮ್ಮ ಕಡೆಗೆ ಇದ್ದಾಗ ಮಾತ್ರ ಈ ಯಂತ್ರವನ್ನ ಮಾಡಿಕೊಂಡಾಗ ನಿಮಗೆ ಸಕ್ಸಸ್ ಆಗುತ್ತೆ. ಮೇಡಮ್, ನೀವು ಯಂತ್ರಗಳನ್ನ ಮಾಡ್ಕೊಡ್ತೀರಾ ಅಂತ ನೀವು ಕೇಳ್ಬೋದು. ಖಂಡಿತವಾಗೂ ಇಲ್ಲ, ನಾನು ಯಂತ್ರಗಳನ್ನ ಮಾಡ್ಕೊಡೋದಿಲ್ಲ. ನಾನು ಇವುಗಳನ್ನ ಕಲ್ತಿದ್ದೇನೆ, ನಾನು ನಿಮ್ಗೆ ಕಲಿಸ್ಕೊಡ್ತೇನೆ, ನೀವೇ ಸ್ವತಃ ಇವುಗಳನ್ನ ಮಾಡ್ಬೇಕು. ಇಲ್ಲ ಅಂತಂದ್ರೆ ಗುರುಗಳು ಮಾಡ್ಕೊಡ್ತಾರೆ, ಗುರುಗಳ ಹತ್ರ ನಾವು ಆರ್ಡರ್ ಕೊಡ್ತೀವಿ. ಓಕೆನಾ? ಹಾಗೆ ಪರೀಕ್ಷಾ ಯಶಸ್ಸು ಯಂತ್ರ. ತುಂಬಾ ಜನ ಮಕ್ಕಳು ಇತ್ತೀಚೆಗೆ ಪರೀಕ್ಷೆಗಳನ್ನ ಬರೀತಾ ಇರ್ತಾರೆ, ತುಂಬಾ ಭಯ ಇರುತ್ತೆ, ತಾಯಂದಿರಿಗೂ ಇರುತ್ತೆ. ಇದ್ರ ಜೊತೆಗೆ ಒಂದು ಕಾಂಬಿನೇಷನ್ ಆಗಿ ಎಕ್ಸಾಮ್ ಸಕ್ಸಸ್ ಯಂತ್ರದ ಜೊತೆಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ
ಅವ್ರಿಗೆ ಒಂದು ಭಯ ನಿವಾರಕ ಯಂತ್ರವನ್ನು ಕೂಡ ಕಲಿಸ್ಕೊಡ್ತೀವಿ, ಅವರೇ ಅದನ್ನ ಮಾಡ್ಕೊಳ್ತಾರೆ. ಓಕೆ. ಹಾಗೆ ಯಶಸ್ಸು ಪ್ರಾಪ್ತಿ ಯಂತ್ರ, ಮನೆಯಲ್ಲಿ ಸಂತೋಷ, ಮನೆಯಲ್ಲಿ ಮಕ್ಕಳು ಆಯ್ತು, ಗಂಡ ಹೆಂಡತಿ ಆಗು ಎಲ್ಲರದ್ದು ಒಂದು ಸಂಸಾರ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿ ಈ ಒಂದು ಯಂತ್ರವನ್ನ ಮಾಡ್ಕೊಡ್ತಾರೆ. ಹಾಗೆ ಲಕ್ಷ್ಮೀ ಧನ ಪ್ರಾಪ್ತಿ. ಓಕೆ. ಎಲ್ಲರ ಮನೆಗೂ ಒಂದು ಒಳ್ಳೆ ಬಿಸ್ನೆಸ್ ಆಗ್ಬೇಕು, ಹಣ ಬರ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಇದೆ. ಮತ್ತೆ ನಜರ್ ದೋಷ, ಸರ್ವ ಮನೋಕಾಮನೆ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ಎಲ್ಲ ಆಸೆಗಳು ಈಡೇರ್ಲಿ ಅಂತ ಹೇಳಿ. ಸಪೋಸ್ ಅದೇನಾದ್ರೂ ಒಳ್ಳೇದಾಗಿದ್ರೆ ಮಾತ್ರ, ಕೆಟ್ಟದ್ದು ನೆರವೇರುದಿಲ್ಲ. ಜ್ವರ ನಿವಾರಕ, ಶೀಘ್ರ ವಿವಾಹ ಯಂತ್ರ, ವಿವಾಹ ಯಶಸ್ಸು ಯಂತ್ರ. ವಿವಾಹ ಯಶಸ್ಸು ಅಂತ ಅದನ್ನ ವಿವಾಹ ಆದ್ಮೇಲೆ ಮಾಡ್ಕೊಡೋದು, ಅವರು ಚೆನ್ನಾಗಿರ್ಲಿ ಅಂತ ಹೇಳಿ. ವಿವಾಹ ಯಂತ್ರ ಅವ್ರಿಗಿನ್ನೂ ಮದ್ವೆ ಆಗಿರಲ್ಲ ಅಂಥವ್ರಿಗೆ, ಡೈವರ್ಸ್ ಆದವ್ರಿಗೆ ಇದನ್ನ ಮಾಡ್ಕೊಡೋದಿಲ್ಲ, ಅದು ಸರಿ ಇಲ್ಲ. ಹಾಗೆ ಗೌರಿ ಶಂಕರ ಯಂತ್ರ, ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿರ್ಲಿಕ್ಕೆ. ಹನುಮಾನ್ ಯಂತ್ರ, ಶತ್ರುನಾಶಕ ಯಂತ್ರ. ಶತ್ರುನಾಶಕ ಯಂತ್ರ ತುಂಬಾ ಜನ ಮಾಡ್ಕೊಂಡಿದ್ದಾರೆ. ಶತ್ರುನಾಶಕ ಯಂತ್ರವನ್ನ ಮಾಡಿದಾಗ ಏನಾಗತ್ತಂದ್ರೆ, ಇದನ್ನ ಯಾರು ಮಾಡ್ಬೇಕು ಅಂತಂದ್ರೆ, ಅಫಿಷಿಯಲಿ ಯಾರಿಗಾದ್ರೂ ನಿಮ್ಗೆ ಕಿರಿಕಿರಿ ಇದ್ರೆ, ಆಫೀಸ್ ನಲ್ಲಿ ತುಂಬಾನೇ ಯಾರೋ ಕಿರಿಕಿರಿ ಮಾಡ್ತಾ ಇದಾರೆ, ನಿಮ್ಗೇನೋ ಪ್ರಾಬ್ಲಮ್ ಮಾಡ್ತಾ ಇದಾರೆ, ಆ ತರ ಈ ತರ ಅಂತ ಇದ್ದಾಗ ನಿಮ್ಗೆ ಇದನ್ನ ಮಾಡಿಸ್ಕೊಳ್ಬಹುದು. ಆಗ ಶತ್ರುಗಳ ವಿನಾಶ ಆಗುತ್ತೆ. ಶತ್ರುಗಳ ವಿನಾಶ ಅಂತಂದ್ರೇನು? ಶತ್ರುಗಳ ಒಂದು ಶತ್ರುತ್ವ ನಾಶ ಆಗುತ್ತೆ. ಸರ್, ಎಲ್ಲರಿಗೂ ಮ್ಯೂಟ್ ಮಾಡಿ. ಮಂಜುನಾಥ್ ಸರ್ ಮ್ಯೂಟ್ ಆಯ್ತಾ? ಓಕೆ. ಶತ್ರುಗಳ ಒಂದು ಶತ್ರುತ್ವ ನಾಶ ಆಗುತ್ತೆ. ಶತ್ರುಗಳ ನಾಶ ಅಂತಂದ್ರೆ ಅವ್ರಿಗೇನೂ ಆಗೋದಿಲ್ಲ, ಅವರ ಮನಸ್ಸಿನಲ್ಲಿ ನಿಮ್ಮ ವಿರುದ್ಧ ಒಂದು ದ್ವೇಷ ಇರುತ್ತಲ್ವಾ, ಅದು ಆ ಶತ್ರುತ್ವ ಇರುತ್ತಲ್ಲ, ಅದು ನಾಶ ಆಗಿ ನಿಮ್ಮ ಜೊತೆ ಅವರು ಫ್ರೆಂಡ್ಸ್ ಆಗ್ಬಿಡ್ತಾರೆ. ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಶತ್ರುತ್ವ ನಾಶ ಆಗುತ್ತೆ ಅಷ್ಟೇ. ಸಂಕಟ ಮೋಚನ ಯಂತ್ರ. ಓಕೆ. ಹೀಗೆ ಹಣ ಹೆಚ್ಚಳ ಯಂತ್ರ, ಕುಬೇರ ಯಂತ್ರ, ಸರಸ್ವತಿ ಯಂತ್ರ, ಶ್ರೀ ಗಣೇಶ ಯಂತ್ರ, ರಾಮ ಉತ್ತಮ ದೃಷ್ಟಿ, ಉತ್ತಮ ವ್ಯಕ್ತಿತ್ವ ಯಂತ್ರ, ಸಂತಾನ ಪ್ರಾಪ್ತಿ. ಓಕೆ ನೋಡಿ, ಆಕರ್ಷಣ ಯಂತ್ರ, ನವಗ್ರಹ ಯಂತ್ರ, ವಾಸ್ತುದೋಷ ಕೂಡ ಇದೆ, ಬುದ್ಧಿ ವಿಕಾಸ ಇದೆ, ಋಣಮುಕ್ತ, ಸಾಲ ಮುಕ್ತ. ಅಂದ್ರೆ ನೀವೇನಾದ್ರೂ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅವರಿಗೂ ಕೂಡ ಯಂತ್ರ ಇದೆ ಆ ಸಾಲ ತೀರ್ಲಿಕ್ಕೆ. ಓಕೆ. ಮತ್ತೆ ದುಸ್ವಪ್ನ ನೋಡಿ, ಯಾರೋ ಒಬ್ರು ಕೇಳಿದ್ರು, ತುಂಬಾನೇ ಕೆಟ್ಟದಾಗಿ ಕನಸು ಬೀಳ್ತದೆ ಅಂತ ಹೇಳಿ. ಅವರಿಗೆ ದುಸ್ವಪ್ನ ಯಂತ್ರ ಇದೆ, ಭಯ ನಿವಾರಕ ಇದೆ, ನೋವು ನಿವಾರಕ. ಓಕೆ, ನೋವು ನಿವಾರಕ ಕೂಡ ಇದೆ. ಹರ್ನಿಯ, ಮಲೇರಿಯಾ, ಅಪಸ್ಮಾರ, ಮೂರ್ಛೆ ರೋಗಕ್ಕೆ, ಮಧುಮೇಹಕ್ಕಿದೆ, ಮಕ್ಕಳ ಒಂದು ಆರೋಗ್ಯ, ರೋಗ ನಿರೋಧಕ ಶಕ್ತಿ, ಬಾಯಿ ಹುಣ್ಣಿಗೂ ಕೂಡ ಯಂತ್ರ ಇದೆ. ಓಕೆ. ಹಾಗೆ ಋತುಚಕ್ರಕ್ಕಾಗಿ ಯಂತ್ರ ಇದೆ. ಋತುಚಕ್ರ ಅಂದ್ರೆ ಮೆನ್ಸಸ್ ಏನಾದ್ರು ಡಿಲೇ ಆಗ್ತಾ ಇದ್ರೆ, PCOD ಇದ್ರೆ ಅಂಥವ್ರಿಗೂ ಕೂಡ. ಓಕೆ. ಮಾನಸಿಕ ಖಿನ್ನತೆ, ಜನಪ್ರಿಯತೆ ಪಡಿಲಿಕ್ಕೆ, ಚರ್ಮದ ಕಾಯಿಲೆ, ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆಯ ಸಮಸ್ಯೆ ಯಂತ್ರ, ಕೋಪ ನಿಯಂತ್ರಣ. ಓಕೆ, ಇಷ್ಟೆಲ್ಲ ಇದೆ. ಇಂಪಾರ್ಟೆನ್ಸ್ ಕೂಡ, ನರ ದೌರ್ಬಲ್ಯ, ಯಾರಿಗೆ ಮಕ್ಕಳಾಗ್ತಾ ಇಲ್ಲ, ನರ ದೌರ್ಬಲ್ಯ ಇದೆ ಅಂಥವ್ರಿಗೂ ಇದೆ. ತೊಂದರೆಗಳನ್ನ ತೆಗೆದು ಹಾಕುವಂಥದ್ದು, ಕೌಟುಂಬಿಕ ಕಲಹ ಕಡಿಮೆ ಆಗುವಂಥದ್ದು. ಓಕೆ, ಈ ತರ ಎಲ್ಲ ಜಾಸ್ತಿ ಯಂತ್ರ ಇದೆ. ಗರ್ಭಪಾತಕ್ಕೂ ಇದೆ ನೋಡಿ, ಗರ್ಭಪಾತಕ್ಕೂ ಕೂಡ ಯಂತ್ರ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಯಂತ್ರ ಇದೆ. ಸೊ ಈ ತರ ಸಾಕಷ್ಟು ಯಂತ್ರಗಳಿದೆ. ಇದನ್ನ ನಾನು ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಕಲಿಸ್ತಾ ಹೋಗ್ತೀನಿ ನಿಮ್ಗೆ, ಆಯ್ತಾ? ಇನ್ನು ಇದಲ್ಲದೆ ನನ್ನ ಹತ್ರ ಇನ್ನೂ ಜಾಸ್ತಿ ಯಂತ್ರಗಳಿದೆ. ಇದರಲ್ಲಿ 85 ಇದೆನಾ ಸರ್? ಇದು ನೋಡಿ, ಆರ್ಥಿಕ ಲಾಭ, ಶೀತ ಮತ್ತು ಕೆಮ್ಮು, PCODಗಿದೆ, ಋತುಚಕ್ರದ ಸಮಸ್ಯೆ, ಮೈಗ್ರೇನಿಗಂತೂ ಒಂದ್ 2-3 ಜನಕ್ಕೆ ಸರ್ ಹತ್ರ ಮಾಡಿಸ್ಕೊಟ್ಟಿದ್ದೀನಿ, ತುಂಬಾ ವರ್ಕೌಟ್ ಆಗಿದೆ. ಗಾಯತ್ರಿ ಯಂತ್ರ, ಆರ್ಥಿಕ ಲಾಭ. ಓಕೆ, ಸುಮಾರು 88 ಇದೆ, ಇನ್ನೂ ಜಾಸ್ತಿ ಇದೆ. ಇದ್ರದ್ದು ಬಿಟ್ಟು ಮತ್ತೆ ನನ್ನ ಕಡೆ more than 100 ಯಂತ್ರಗಳು ಇವೆ. ಅದೆಲ್ಲವೂ ಕೂಡ ನಮಗೆ ನಮ್ಮ ಉದ್ಧಾರಕ್ಕಾಗಿ ಇರುವಂತಹ ಯಂತ್ರಗಳು. ಓಕೆ ಸರ್. ಮೇಡಮ್, ಅದು ಡೇಟ್ ಆಫ್ ಬರ್ತ್ ಮೇಲೆ ಅದೊಂದು ಯಂತ್ರ ನ್ಯೂಮರಾಲಜಿ ಡೇಟ್ ಆಫ್ ಬರ್ತ್, ಅದ್ರ ಬಗ್ಗೆ ಹಾ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮೇಲೆ ನಾವು ಯಂತ್ರಗಳನ್ನ ಕೂಡ ಮಾಡ್ಕೊಡ್ತೀವಿ. ಅದನ್ನ ಲಕ್ ಯಂತ್ರ, ಮನಿ ಯಂತ್ರ ಅಂತ ಕರಿತೀವಿ. ಲಕ್ ಅಂತಂದ್ರೆ ಸೂರ್ಯ ಯಂತ್ರ, ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಡೇಟ್ ಆಫ್ ಬರ್ತ್ ಮೇಲೆ ಮಾಡಿಕೊಡುವಂತಹ ಲಕ್ ಯಂತ್ರ, ಸೂರ್ಯ ಯಂತ್ರ, ನಿಮ್ಗೆ ಲಕ್ ಅನ್ನ ಎನ್ಹ್ಯಾನ್ಸ್ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅಪಾರ್ಚುನಿಟೀಸ್ ತಂದ್ಕೊಡುತ್ತೆ. ಹಾಗೆ ನಿಮ್ಗೆ ಎಲ್ಲ ಒಂದು ಗ್ರೌತ್ ಇರ್ಬೋದು, ಅಫಿಷಿಯಲ್ ಗ್ರೌತ್ ಇರ್ಬೋದು, ಎಲ್ಲದಕ್ಕೂ ಕೂಡ ಚೆನ್ನಾಗಾಗುತ್ತೆ. ಲಕ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಹಾಗೆ ಮನಿ ಯಂತ್ರ ಅಂದ್ರೆ ಶನಿ ಗ್ರಹ.
ಏಟ್ ಅಂತಂದ್ರೆ ಮನಿ ಅಟ್ರಾಕ್ಟ್ ಮಾಡುವಂತಹ ನಂಬರ್ ಅದು. ಓಕೆನಾ? ಈ ಒಂದು ಯಂತ್ರವನ್ನು ಕೂಡ ಮಾಡಿದಾಗ, ಮನಿ ಯಂತ್ರವನ್ನ ಮಾಡಿದಾಗ, ಅಂದ್ರೆ ಡೇಟ್ ಆಫ್ ಬರ್ತ್ ನೋಡಿದಾಗ ಆಲ್ರೆಡಿ ಅವರಿಗೆ ಶನಿ ಯಂತ್ರ ಬಂದಿದೆ ಅಂತಂದ್ರೆ ಅದನ್ನ ನಾವು ಮಾಡೋದಿಲ್ಲ, ಅದನ್ನ ಅವ್ರಿಗೆ ಹೇಳ್ತೀವಿ. ಸಪೋಸ್ ಏನಾದ್ರು ಡಿಆಕ್ಟಿವೇಟ್ ಆಗಿದ್ರೆ ನಾವು ಅದನ್ನ ಮಾಡ್ಕೊಡ್ತೀವಿ. ಸೊ ಈ ತರ ಮಾಡಿದಾಗ ಲಕ್ ಯಂತ್ರ, ಮನಿ ಯಂತ್ರ, ಈ ಎರಡು ಯಂತ್ರಗಳನ್ನ ಮಾಡಿದಾಗ ಇನ್ನೂ ಅವರಿಗೆ ಚೆನ್ನಾಗಿ ಗ್ರೌತ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗೆ ಈಗ ಇನ್ ಸ್ವಲ್ಪ ದಿವಸ ಅಂದ್ರೆ ಏಪ್ರಿಲ್ 2nd ವೀಕ್ ಅಲ್ಲಿ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಮ್ಯಾಜಿಕಲ್ ಹೀಲಿಂಗ್ ಕೋಡ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಮ್ಯಾಜಿಕಲ್ ಹೀಲಿಂಗ್ ಕೋಡ್ ಕ್ಲಾಸ್ ಅಲ್ಲಿ ಮೋರ್ ದ್ಯಾನ್ 100 ನಿಮ್ಗೆ ಹೀಲಿಂಗ್ ಕೋಡ್ಸ್ ಅನ್ನ ಕೊಡ್ತೀವಿ. ಅದರದ್ದು ಫೀಸ್ ಬಂದು ಏನಾಯ್ತು 1299 ಇತ್ತು. ಸೊ ಈಗ ಅವ್ರಿಗೆ ನಿಮ್ಗೆಲ್ಲ ಆಫರ್ ಪ್ರೈಸ್ ಕೊಡ್ತಾ ಇದೀವಿ. ಓಕೆ, ಎಸ್. ಮ್ಯಾಜಿಕಲ್ ಹೀಲಿಂಗ್ ಕೋಡ್ ಕ್ಲಾಸಸ್ ಅಲ್ಲಿ ಮೋರ್ ದ್ಯಾನ್ 100 ನಿಮ್ಗೆ ಹೀಲಿಂಗ್ ಕೋಡ್ಸ್ ಇದೆ. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕ್ರಾನಿಕ್ ಡಿಸೀಸ್ ಹೀಲಿಂಗ್ ಕೋಡ್ಸ್ ಇದೆ. ಅದೆಲ್ಲವೂ ಕೂಡ 1299 ಫೀಸ್ ಇತ್ತು. ಬಟ್ ಬರ್ಡೇ ಸಲುವಾಗಿ ಸರ್ ನಾವು ಮಾತಾಡ್ಕೊಂಡು ಓನ್ಲಿ 699 ಅನ್ನ ಆಫರ್ ಮಾಡಿದ್ದೀವಿ. ಸೊ ಆಲ್ರೆಡಿ ಯಾರು ಪೇ ಮಾಡಿದ್ರೆ ಅವ್ರಿಗೆ ನಾವು ವಾಪಸ್ ಪೇ ಬ್ಯಾಕ್ ಮಾಡ್ತೀವಿ. 1299 ಪೇ ಮಾಡಿ ಸುಮಾರು ಜನ ಜಾಯ್ನ್ ಆಗಿದ್ದೀರಾ, ಅವ್ರಿಗೆ ನಾನು ವಾಪಸ್ ಪೇ ಬ್ಯಾಕ್ ಮಾಡ್ತೀನಿ. ಹಾಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು 699ಗೆ ನೀವು ಕೋರ್ಸ್ ಅನ್ನ ತೆಗೆದುಕೊಳ್ಬಹುದು. 699 ಕೋರ್ಸು ನಿಮ್ಗೆ ಏಪ್ರಿಲ್ 10 ವರೆಗೂ ಕೂಡ ನೀವು ಪೇ ಮಾಡ್ಬೋದು. ಅಲ್ಲಿವರೆಗೂ ಕೂಡ ನಿಮ್ಗೆ ಡೇಟ್ ಇರುತ್ತೆ, ಆರಾಮಾಗಿ ಪೇ ಮಾಡಿ, ಏನು ಚೇಂಜ್ ಮಾಡಲ್ಲ. ಓನ್ಲಿ 699ಗೆ ಮೋರ್ ದ್ಯಾನ್ 120 ಹೀಲಿಂಗ್ ಕೋಡ್ಸ್ ಇರುತ್ತೆ, 110 ಎನರ್ಜಿ ಸರ್ಕಲ್ಸ್ ಇರುತ್ತೆ. ಈ ಒಂದು ಮ್ಯಾಜಿಕಲ್ ಹೀಲಿಂಗ್ ಕೋಡ್ ಅಲ್ಲಿ ನೀವು ಬ್ಲೂ ಕಲರೇ ಯಾಕೆ ಹಾಕ್ಬೇಕು, ರೆಡ್ ಕಲರೇ ಯಾಕೆ ಹಾಕ್ಬೇಕು, ಗ್ರೀನೇ ಯಾಕೆ ಯೂಸ್ ಮಾಡ್ಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಕಲಿತೀರಾ. ಓಕೆನಾ? ಮೋರ್ ದ್ಯಾನ್ 1000 ಹೀಲಿಂಗ್ ಕೋಡ್ಸ್ ಅನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ದಿವಸ ರಿಸರ್ಚ್ ಮಾಡಿ ನೀವು ಸಾಕಷ್ಟು ಹೀಲಿಂಗ್ ಕೋರ್ಸ್ ಅನ್ನ ಕಲಿತೀರಾ ನಿಧಾನಕ್ಕೆ. ಬಟ್ ಒಂದ್ಸತಿ ನೀವು ಬೇಸಿಕ್ ಕಲಿಲೇಬೇಕಾಗತ್ತೆ. ಇದರಲ್ಲಿ ಬೇಸಿಕ್ಸ್ ಏನ್ ಬರುತ್ತೆ ಅಂತಂದ್ರೆ ಯಾವ ಕಲರ್ ಅಲ್ಲಿ ಯಾವ ಕೋಡ್ ಅನ್ನ ಹಾಕೊಳ್ಬೇಕು, ಯಾಕೆ ಆರೆಂಜ್ ಹಾಕ್ತಿವಿ, ಯಾಕೆ ಬ್ಲೂ ಹಾಕ್ತಿವಿ, ಯಾಕೆ ಮತ್ತೆ ಯೆಲ್ಲೋ ಕಲರ್ ಹಾಕ್ತಿವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆಮೇಲೆ ಮಲ್ಟಿಪಲ್ ಹೀಲಿಂಗ್ ಕೋಡ್ಸ್ ಅನ್ನ ಬಳಸುವಾಗ ನಮಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂತಂದ್ರೆ ಎನರ್ಜಿ ಸರ್ಕಲ್ಸ್ ಅನ್ನ ಕ್ರಿಯೇಟ್ ಮಾಡಿ ಅದ್ರ ಒಳಗಡೆ ಅವುಗಳನ್ನ ಬರೆದ್ಬಿಟ್ಟು ಅಲ್ಲಿ ನಿಮ್ಮ ಹೆಸರನ್ನ ಬರೆದಾಗ ಅದು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕೂಡ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನೇ ಒಂದು ವೆಯ್ಟ್ ಲಾಸ್ ಎನರ್ಜಿ ಸರ್ಕಲ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡೆ. ಓಕೆ, ವಿದೌಟ್ ಎನಿ ಸೈಡ್ ಇಫೆಕ್ಟ್ಸ್ ಅದೇನಾಯ್ತು, ಆಲ್ರೆಡಿ 4 kg ಡೌನ್ ಆಗ ಓಕೆ, ಸಾರಿ ಇಲ್ಲಿ ಪವರ್ ಆಫ್ ಆಯ್ತು. ಸರ್ ಕ್ಲಿಯರ್ ಇದೆ ಅಲ್ವಾ? ಎಸ್ ಮೇಡಮ್, ಕ್ಲಿಯರ್ ಇದೆ. ಓಕೆ, ಇಲ್ಲಿ ಪವರ್ ಆಫ್ ಆಯ್ತು, ಹಾಗಾಗಿ Yes. ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ. ಓಕೆ, ಸೊ ಒಂದೊಂದು ಎನರ್ಜಿ ಸರ್ಕಲ್ಸ್ ಅಲ್ಲಿ ನಾವು ಯಾವ ತರಹ ಹೀಲಿಂಗ್ ಕೋಡ್ಸ್ ಅನ್ನ ಹಾಕಿದಾಗ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಇನ್ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಓಕೆನಾ? ಈಗ ನೋಟ್ಬುಕ್ ತಗೊಳ್ಳಿ, ಪೆನ್ ತಗೊಳ್ಳಿ, 20 ಹೀಲಿಂಗ್ ಕೋಡ್ಸ್ ಅನ್ನ ಕೊಡ್ತೀನಿ, ನೀಟಾಗಿ ಬರೀತಾ ಹೋಗಿ. ಓಕೆನಾ? ಓಕೆ, ಇವತ್ತಿನ ಒಂದು ಹೀಲಿಂಗ್ ಕೋಡ್ಸ್ ಕಂಪ್ಲೀಟ್ಲಿ ಎಂಗ್ಸೈಟಿ ಬಗ್ಗೆ ಇರುತ್ತೆ. ಓನ್ಲಿ ಎಂಗ್ಸೈಟಿ, ಡಿಪ್ರೆಷನ್, ಎಂಗ್ಸೈಟಿ. ಓಕೆನಾ? ಬರ್ಕೊಳ್ಳಿ. ಮೇಡಮ್ ಬೇಕಾದ್ರೆ ನೀವು ವಿಡಿಯೋ ಆಫ್ ಮಾಡಿ ಹೇಳ್ಬೋದು, ಏನ್ ತೊಂದರೆ ಇಲ್ಲ. ಎಸ್, ಡನ್ ಡನ್. ಓಕೆ ಓಕೆ, ಎಂಗ್ಸೈಟಿ ಬಗ್ಗೆ ಬರೀತಾ ಬನ್ನಿ. ಫಸ್ಟ್ ಒನ್, pathological fear.
ಸ್ಪೇಸ್ ಸರ್ ನೀವು ನಾನು ಹಾಕ್ತಾ ಹೋಗ್ತೇನೆ, ನೀವು ಅವ್ರಿಗೆ ಇದನ್ನ ಮಾಡ್ಬಿಡಿ. ಪ್ಯಾಥಾಲಜಿಕಲ್ ಅಂತಂದ್ರೆ ರೋಗ ಬಂದ್ರೆ madam. ಅಂತ ಹೇಳಿ, ಈ ತರ ಕನ್ನಡದಲ್ಲಿ ನಮ್ಗೆ ಏನಾದ್ರು ರೋಗ ಬಂದ್ಬಿಟ್ರೆ ಅಂತ ಹೇಳಿ ನೀವು ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ. Madam, ಒಂದೇ ರೋಗದ ನಿಮಿಷ, ಭಯ ನಾನು ಅಂತ ಬರ್ಕೊಳ್ಬಹುದು. ಲೈವ್ ಅಲ್ಲಿ ಇದ್ದೀನಿ, ಒಂದೇ ಓಕೆ, 40 ಸ್ಪೇಸ್ 50 ಸ್ಪೇಸ್ 666. ಕೇಳಿಸ್ತಾ ಇದ್ದೀನಲ್ವಾ? ಓಕೆ, ಸೆಕೆಂಡ್ ಒನ್, ಪರ್ಫಾರ್ಮೆನ್ಸ್ ರಿಲೇಟೆಡ್ ಎಂಗ್ಸೈಟಿ. ಏನಾದ್ರೂ ಪರ್ಫಾರ್ಮೆನ್ಸ್ ಮಾಡಬೇಕು, ಸ್ಟೇಜ್ ಫಿಯರ್ ಅಂತ ಹೇಳ್ತೀವಲ್ವಾ, ಆ ತರ ಪರ್ಫಾರ್ಮೆನ್ಸ್ ರಿಲೇಟೆಡ್ ಎಂಗ್ಸೈಟಿ. 29 ಸ್ಪೇಸ್ 38 ಸ್ಪೇಸ್ 516. ಓಕೆ, ಥರ್ಡ್ ಒನ್, ಸ್ಪೇಸ್ ಅಂದಾಗ ಒಂದು ಸಂಖ್ಯೆಯನ್ನ ಬರೆಯುವಷ್ಟು ನೀವು ಜಾಗವನ್ನ ಬಿಡ್ಬೇಕಾಗತ್ತೆ. ಡನ್? ಓಕೆ, ಸರ್ಜಿಕಲ್ ಆಪರೇಷನ್ಸ್ ಎಲ್ಲ ಹೋಗುವಾಗ ಏನಾದ್ರೂ ಭಯ ಇದ್ರೆ, ಆಪರೇಷನ್ ಹೋಗುವಾಗ ಏನಾದ್ರೂ ಭಯ ಅನ್ನೋದಿದ್ರೆ 11 ಸ್ಪೇಸ್, ಮಂಜುನಾಥ್ ಸರ್ ಕ್ಲಿಯರ್ ಇದೆ ಅಲ್ವಾ? ಸರಿ. 66 ಸ್ಪೇಸ್ 767. ಇದನ್ನ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ, ಡೋಂಟ್ ವರಿ. ಹುಣ್ಮೆ ಗ್ರೂಪ್ ಅಲ್ಲಿ ನೀವೆಲ್ಲರೂ ಇರ್ಬೇಕಷ್ಟೆ, ಓಕೆನಾ? ನೆಕ್ಸ್ಟ್, ಈಗ ಏನಾದ್ರೂ ತಾಯಿ ಮಗು ಬೇರೆ ಆಗ್ತಾ ಇದೀವಿ ಅಂತ ಒಂದೇನಾದ್ರೂ ಭಯ ಇದ್ರೆ, ತಾಯಿ ಮಗುವಿನ ಸಂಬಂಧ ಏನಾದ್ರೂ ಕಳೆದು ಹೋಗ್ತಾ ಇದೆ ಅಂತ ಒಂದು ಭಯ ಇದ್ರೆ, ಈ ಒಂದು ಕೋಡನ್ನ ಬರ್ಕೊಳ್ಳಿ. 11 ಸಾರಿ, ಹಾ ಕರೆಕ್ಟ್, 11 ಸ್ಪೇಸ್ 25 ಸ್ಪೇಸ್ 612. ಓಕೆ, ಅದಕ್ಕೆ ಇನ್ನೊಂದು ಬರ್ಕೊಳ್ಳಿ, 33 ಸ್ಪೇಸ್ 49 ಸ್ಪೇಸ್ 586. ಜಾಸ್ತಿ ಪವರ್ಫುಲ್ ಇರೋದು 3349 586. ಓಕೆನಾ? ಇದನ್ನ ಜಾಸ್ತಿ ಕೊಟ್ಟಿದ್ದೀನಿ, ಜಾಸ್ತಿ ಯೂಸ್ ಆಗಿದೆ, ಅದನ್ನ ಜಾಸ್ತಿ ಬಳಸಿ. ನೆಕ್ಸ್ಟ್, ತುಂಬಾ ಕೆಟ್ಟದಾಗಿ ಬಿಹೇವಿಯರ್ ಇದ್ರೆ, ಎಂಗ್ಸೈಟಿನೂ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಅದರಿಂದ ಅವ್ರು ತುಂಬಾ ಕೂಗಾಡೋದು, ಈ ತರ ಎಲ್ಲ ಮ್ಯಾಸಿವ್ ಬಿಹೇವಿಯರ್ ಅಂತಾರಲ್ಲ, ಆ ತರ ಇದ್ರೆ ಆ ಟೈಮಲ್ಲಿ. ಮತ್ತೆ ಯಾರೋ ಕೇಳಿದ್ರು ನೇಲ್ ಬೈಟಿಂಗ್ ಇದ್ರೆ, ಹೇರ್ ಪುಲ್ಲಿಂಗ್ ಒಂದ್ ಸಮಸ್ಯೆ ಇದ್ರೆ ಇದು ಬರುತ್ತೆ. 6407 ಸ್ಪೇಸ್ ಕೊಡ್ಬೇಕು, 07 ಸ್ಪೇಸ್ 991. ಓಕೆ, ನೆಕ್ಸ್ಟ್, anxiety disorder. Two five space 36 space 933. 933.
ಕೆಲವೊಬ್ಬರಿಗೆ ಸಾವು ಅಂದ್ರೆ ಭಯ ಇರುತ್ತೆ. ಸಾವು ಅಂದ್ರೆ ಭಯ ಇರುತ್ತೆ. ಅಂಥವ್ರಿಗೆ ಒಂದು ಹೀಲಿಂಗ್ ಕೋಡನ್ನ ಹಾಕಿ. ಇನ್ಎಬಿಲಿಟಿ ಟು 96 ತುಂಬಾ ಹೀಲಿಂಗ್ ಕೊಡ್ಸಿದ್ದೀನಿ, ನೆನ್ಪಿಟ್ಕೊಳಕ್ ಸಾಧ್ಯನೇ ಇಲ್ಲ. ಎಲ್ಲವನ್ನು ಕೂಡ ನೀವು ಬರ್ಕೊಳ್ಳೇಬೇಕಾಗತ್ತೆ. ಸ್ಪೇಸ್ 993 ಸ್ಪೇಸ್ 587 ಇದೆಲ್ಲವೂ ಕೂಡ ಓನ್ಲಿ ರಿಲೇಟೆಡ್ ಟು ಎಂಗ್ಸೈಟಿ. ಓಕೆ, ಸಮ್ ಟ್ರಾಮಾಸ್ ಇರುತ್ತೆ, ಪೋಸ್ಟ್ ಟ್ರಾಮಾಸ್. ಟ್ರಾಮಾಸ್ ಅಂದ್ರೆ ಹಿಂದೆ ಏನೋ ಒಂದು ಕೆಟ್ಟ ಘಟನೆ ಆಗಿರುತ್ತೆ, ಅದರಲ್ಲೇ ಒಂದ್ ಸ್ವಲ್ಪ ದಿವಸ ಅಂದ್ರೆ ಅದ್ರಲ್ಲಿ ಇರ್ತಾರೆ, ಅದ್ರಿಂದ ಹೊರಗಡೆನೆ ಬರೋದಿಲ್ಲ ಆ ಟ್ರಾಮಾಸ್. ಅಂಥವರಿಗೆ 11 ಸ್ಪೇಸ್ 66 ಸ್ಪೇಸ್ 518 ಹುಣ್ಣಿಮೆ ಗ್ರೂಪ್ ಅಲ್ಲಿ ಸರ್ ಎಲ್ಲರಿಗೂ ಕೂಡ ಫೇಸ್ಬುಕ್ ಲೈವ್ ಬನ್ನಿ ಅಂತ ಹೇಳಿ, ಇಲ್ಲ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿದೆ. ಓಕೆ, ಪೇನ್ಫುಲ್ ಮೆಮರೀಸ್ ಇರುತ್ತೆ, ಓಕೆನಾ? ಅದರಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತಂದ್ರೆ ಇನ್ನೂ ಒಂದು ಕೋಡ್ ಇದೆ. ಸಬ್ ಕಾನ್ಸಿಯಸ್ ಮೈಂಡ್ ಇಂದ ಮತ್ತೆ ಕಾನ್ಸಿಯಸ್ ಮೈಂಡ್ ಇಂದ ಅವ್ರಿಗೆ ಹೊರಗಡೆನೆ ಬರೋಕ್ ಆಗ್ತಾ ಇರಲ್ಲ ಅಂತ ಒಂದು ಸ್ಥಿತಿಯಲ್ಲಿ 25 ಸ್ಪೇಸ್ 37 ಆಗಿದೆ. ಇದು ಆಲ್ಮೋಸ್ಟ್ ಎಲ್ರು ಈಗ ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಇತ್ತಲ್ವಾ, ಮೊದಲೆಲ್ಲ ಅವಿಭಕ್ತ ಇತ್ತು, ಈಗೆಲ್ಲ ವಿಭಕ್ತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಏನೇ ಸಣ್ಣ ಪುಟ್ಟ ವಿಷಯಗಳಾದ್ರೂ ಕೂಡ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಅಂಥವ್ರಿಗೆ ಇದನ್ನ ಬರೀ. ಓಕೆ, ಚಿಲ್ಡ್ರನ್ಸ್ ಅಲ್ಲಿ ತುಂಬಾನೇ ಡಿಪ್ರೆಷನ್ ಜಾಸ್ತಿ ಇದ್ರೆ, ಚಿಲ್ಡ್ರನ್ಸ್ ಅಲ್ಲಿ 22 ಸ್ಪೇಸ್ 26 ಸ್ಪೇಸ್ 111 ಓಕೆ. ನೆಕ್ಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಹೀಲಿಂಗ್ ಕೋರ್ಸ್, ಐಸ್ ರಿಲೇಟೆಡ್. ಇವಾಗ ಎಷ್ಟಾಯ್ತು ಹಾಕಿ ನೋಡೋಣ. 10 ಕೋರ್ಸ್ ಆಯ್ತಾ? ಒಂದ್ ಸ್ವಲ್ಪನಾದ್ರೂ. ಎಸ್. ಫಸ್ಟ್ ಒನ್ ಕ್ಯಾಟ್ರಾಕ್ಟ್ ಸಮಸ್ಯೆ ಇದ್ದವರಿಗೆ ಡಬಲ್ 7 ಸ್ಪೇಸ್ ಟ್ರೈ ಮಾಡಿ. ಒಂದು 8 ಜನಕ್ಕೆ ಕೊಟ್ಟಿದ್ದೀನಿ, ಸರಿಯಾಗಿದೆ. ಇದು ಯಾವುದೇ ನೆಗೆಟಿವ್ ಫೀಡ್ಬ್ಯಾಕ್ ಇಲ್ಲ. 77 ಸ್ಪೇಸ್ 78 ಸ್ಪೇಸ್ 177 77 ಸ್ಪೇಸ್ 78 ಸ್ಪೇಸ್ 177. ನೆಕ್ಸ್ಟ್ ಆದ್ರೂ ಹೈ ಪ್ರೆಷರ್ ಇದ್ರೆ ಇನ್ಸೈಡ್ ಆಫ್ ದ ಐಸ್ ಅಲ್ಲಿ ಹೈ ಪ್ರೆಷರ್ ಇದ್ರೆ, ಸರ್ ರೆಕಾರ್ಡಿಂಗ್ ಆನ್ ಇದೆ ಅಲ್ವಾ? ಎಸ್ ಮೇಡಮ್ ಇದೆ. ಓಕೆ. 77 ಸ್ಪೇಸ್ 78 ಸ್ಪೇಸ್ 176. ನೆಕ್ಸ್ಟ್
ಐ ಇರಿಟೇಷನ್ ಇದ್ರೆ, ಹಾಗೆ ಸ್ಪೆಷಲಿ ಅದ್ರ ಜೊತೆಗೆ ಹೆಡ್ಏಕ್ ಕೂಡ ಇದ್ರೆ, ಐ ಇರಿಟೇಷನ್, ಹೆಡ್ಏಕ್. Four-two space 37 space 346. ಓಕೆ, ಐ ಇಂಜುರಿ ಆಗಿದ್ರೆ, ಐ ಇಂಜುರಿ ತುಂಬಾ ಫಾಸ್ಟ್ ಆಗುತ್ತಾ ಮತ್ತೆ? ಇಲ್ಲ ಅಲ್ವಾ? ಎಸ್. 33 space 69 space 878. ನೆಕ್ಸ್ಟ್, ಪುವರ್ ಬ್ಲೈಂಡ್ನೆಸ್ ಅಂದ್ರೆ ಕುರುಡುತನ, ಸ್ವಲ್ಪ ಏನಾದ್ರೂ ಕಣ್ಣು ಸ್ವಲ್ಪ ಬ್ಲರ್ ಅನ್ನಿಸ್ತಾ ಇದ್ರೆ, ವಿಷನ್ ಸರಿ ಇಲ್ಲ ಅಂತಂದ್ರೆ ಅವ್ರು ಇದನ್ನ ಯೂಸ್ ಮಾಡ್ಬೋದು. 99 space 65 space 491. 9965 491. 99 ಆದ್ಮೇಲೆ 1 ಸ್ಪೇಸ್ ಬಿಡಿ, 65 ಆದ್ಮೇಲೆ 1 ಸ್ಪೇಸ್ ಬಿಡಿ. ಬ್ಲೈಂಡ್ನೆಸ್ ಜೊತೆಗೆ ಇದನ್ನು ಕೂಡ ಹಾಕ್ಬೋದು. ಇಂಪ್ರೂವ್ಮೆಂಟ್ ಇನ್ ವಿಷನ್, ನಿಮ್ಮ ಒಂದು ವಿಷನ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೇಕಂತಂದ್ರೆ ಇದನ್ನು ಕೂಡ ನೀವು ಜೊತೆಗೆ ಹಾಕ್ಬೋದು. ಕಾಂಬಿನೇಷನ್ಸ್ ಮಾಡಿದಾಗ ಇನ್ನೂ ಬೇಗ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. 29 space 37 space 853. 853. ಓಕೆ, ಟು ಇನ್ಕ್ರೀಸ್ ಹೈಟ್, ಚಿಕ್ಕ ಮಕ್ಕಳಲ್ಲೇ ಒಂದು ಹೈಟ್ ಏನಾದ್ರು ಇಲ್ಲ ಅಂತಂದ್ರೆ, ವೈಶಾಲಿ ಮೇಡಮ್ ನಗ್ತಾ ಇದ್ದಾರೆ, ಯಾರಿಗ್ ಬೇಕಾಗಿದೆ? ಓಕೆ ಓಕೆ, ಬರ್ಕೊಳ್ಳಿ. 970, ಇಲ್ಲಿ ಯಾವುದು ಸ್ಪೇಸ್ ಇಲ್ಲ. 97034 to 8. ಓಕೆ, ನೆಕ್ಸ್ಟ್ ಒನ್, ಥಿಂಗ್ಸ್ ಇನ್ ಅವರ್ ಫೇವರ್. ಮತ್ತೆ ನನ್ನ ಮೇಲೆ ಪ್ರಯೋಗ ಮಾಡಬೇಡಿ. ಮೇಡಮ್ ಕಾಲ್ ಮಾಡಿದ್ರೆ ಪಿಕ್ ಮಾಡ್ಲಿ ಅಂತ ಹೇಳಿ ವಿಶ್ ಹಾಕೊಂಡು ಮಾಡ್ತೀರಾ. ಥಿಂಗ್ಸ್ ಇನ್ ಅವರ್ ಫೇವರ್, ನನ್ನ ಪರವಾಗಿ ಕೆಲಸ ಆಗ್ಬೇಕು ಅಂತಂದ್ರೆ ಅದು ಕೋರ್ಟ್ ಕೆಲಸನೇ ಇರ್ಬೋದು, ಆಫೀಷಿಯಲ್ ಇರ್ಬೋದು, ಏನಿರ್ಬೋದು. ಓಕೆನಾ? 1845 46 346. 1845 46 346. ಜಾಬ್ ಟ್ರಾನ್ಸ್ಫರ್ ಯಾರ್ಯಾರಿಗೆ ಬೇಕು? ಜಾಬ್ ಟ್ರಾನ್ಸ್ಫರ್ ಆಗ್ಬೇಕಾಗಿದೆ, ನೀವು ಥಮ್ಸ್ ಅಪ್ ಮಾಡಿದ್ರೆ ಮಾತ್ರ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಲ್ಲ ನಾನು. ಓಕೆ, ಎಸ್. ಒಬ್ರಿಗೆ ಬೇಕಾ? ಇಬ್ಬರಿಗೆ? ನಿಮ್ಮ ಡಿಸೈರ್ ಪ್ಲೇಸಿಗೆ ಜಾಬ್ ಟ್ರಾನ್ಸ್ಫರ್ ಆಗ್ಬೇಕು ಅಂತಂದ್ರೆ 546 43
4559. ಹಾಗೆ ಒಂದ್ ಏನಂತಂದ್ರೆ ಒಂದ್ಸತಿ ಕೊಟ್ಟ ಮೇಲೆ ಹೀಲಿಂಗ್ ಕೋಡ್ಸ್ ಅನ್ನ ನಾನು ಮತ್ತೆ ಬೇರೆ ಕ್ಲಾಸಲ್ಲಿ ಅದನ್ನ ಮತ್ತೆ ರಿಪೀಟ್ ಮಾಡಲ್ಲ. ಓಕೆನಾ? ನೀವು ಕ್ಲಾಸ್ ರೆಕಾರ್ಡಿಂಗ್ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಮತ್ತೆ ಮುಂದುವರೆದ ಹೀಲಿಂಗ್ ಕೋಡ್ಸ್ ಕ್ಲಾಸಲ್ಲಿ ಮತ್ತೆ ಬೇರೆ ಬೇರೆ ಇರುತ್ತೆ. ಎಲ್ಲ ಹೊಸದಾಗಿನೇ ಕಲಿತಾ ಹೋಗ್ತೀರಾ. ನಾನು ಹೇಳಿದ್ನಲ್ಲ 1000 ಇದೆ, ಅದನ್ನೆಲ್ಲ ಆರಾಮಾಗಿ ಕಲಿಬಹುದು. ಡನ್. ಓಕೆ, ಯಾರ್ಯಾರಿಗೆ ಸೇಲ್ಸ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಬೇಕಂತ ಆಸೆ ಇದೆ ಅವ್ರು ಬರ್ಕೊಳ್ಳಿ. ತ್ರೀ 7936 ಸೇಲ್ಸ್ ಆಗ್ಬೇಕು, ಅಚೀವ್ಮೆಂಟ್ಸ್ ಆಗ್ಬೇಕು ಅಂತಂದ್ರೆ 3527936. ಸಣ್ಣಕ್ ಮಾತಾಡ. ಓಕೆ, ಎಕ್ಸಾಮ್ಸ್ ಬಗ್ಗೆ ಅಂತೂ ಕೊಟ್ಟಿದ್ದೀನಿ. ಕೋಲನ್ ಕ್ಯಾನ್ಸರ್ ನೆಕ್ಸ್ಟ್ ಅಪ್ಕಮಿಂಗ್ ಮ್ಯಾಜಿಕಲ್ ಹೀಲಿಂಗ್ ಕೋಡಲ್ಲಿ ಕ್ಯಾನ್ಸರ್ಸ್ ಲಾರ್ಜ್ ಇಂಟೆಸ್ಟೈನ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಲಿಪ್ ಕ್ಯಾನ್ಸರ್ ಇರುತ್ತೆ. ಓಕೆ, ಎಲ್ಲ ತರಹದ ಕ್ಯಾನ್ಸರ್ಗೆ ಕೋಡ್ ಸಿಗುತ್ತೆ ನಿಮಗೆ ಅಪ್ಕಮಿಂಗ್ ಮೇನ್ ಕೋರ್ಸ್ ಅಲ್ಲಿ. ಓಕೆನಾ? ಕೋಲನ್ ಕ್ಯಾನ್ಸರ್ ಬಗ್ಗೆ ಹಾಕೊಳ್ಳಿ. 25 ಸ್ಪೇಸ್ 39 ಸ್ಪೇಸ್ 983. ಕಿಡ್ನಿ ಕ್ಯಾನ್ಸರ್ ಇರುತ್ತೆ, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರುತ್ತೆ, ಟೂಮರ್ಸ್ ಅದ್ರದ್ದು ಕೂಡ ಹೇಳ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ. ಅದೇ ಜಾಸ್ತಿ ಇದೆ, ತುಂಬಾ ಕ್ರಾನಿಕ್ ಡಿಸೀಸ್ ಇದೆ. ಓಕೆನಾ? ಅದನ್ನ ಹೇಳ್ತೀನಿ. ಲೆಗ್ ಪೇನ್ ಜೊತೆಗೆ 10,000 HZ ಅನ್ನ ಕಾಂಬಿನೇಷನ್ ಮಾಡಿ ಹಾಕೊಳ್ಳಿ. ಯಾರಾದ್ರೂ ಫಸ್ಟ್ ಟೈಮ್ ಅಟೆಂಡ್ ಆಗ್ತಾ ಇದ್ರೆ 10,000 10 ಬರದ ತಕ್ಷಣ ಕಾಮ ಹಾಕ್ಬೇಕು, 3 times 000 ಬರ್ದು HZ ಅನ್ನ ಕ್ಯಾಪಿಟಲ್ ಅಲ್ಲಿ ಬರಿಬೇಕು. ಒಂದು. ಎರಡನೇದು 8025 863. ಇದನ್ನ ನೀವೇನ್ ಮಾಡ್ಬೇಕು, ಕಾಂಬಿನೇಷನ್ ಆಗಿ ಲೆಗ್ ಪೇನ್ ಇದ್ದಾಗ ಬರಿಬೇಕು. ಈವನ್ ಇನ್ ಎನಿ ಕೈಂಡ್ ಆಫ್ ಬಾಡಿ ಪೇನ್ ಇರ್ಬೋದು, ಅದಕ್ಕೂ ಕೂಡ ಕಾಂಬಿನೇಷನ್ ಆಗುತ್ತೆ. ಓಕೆನಾ? ವಾತ ಪಿತ್ತ ಕಫ ಈ ಮೂರನ್ನು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಬ್ಯಾಲೆನ್ಸ್ ಮಾಡೋದಕ್ಕೆ, ಹಾಗೆ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕೋದಕ್ಕೆ, ಎಲಿಮಿನೇಟ್ ವಾತ ಪಿತ್ತ ಕಫ ದೋಷ. ಇದು ಎರಡನ್ನೂ ಕೂಡ ಆಗ್ಲಿಕ್ಕೆ 2 ಹೀಲಿಂಗ್ ಕೋಡ್ ಇದೆ. 3412500. ನೆಕ್ಸ್ಟ್ 78455 398. ರಿಪೀಟ್ ಮಾಡ್ಲಾ ಮತ್ತೊಂದ್ಸತಿ. ಮೊದಲನೇದು 3412500, ಎರಡನೇದು 78455 ನಿಮ್ಮ ಕಂಪ್ಲೀಟ್ ವಾತ ಪಿತ್ತ ಕಫವನ್ನ ಸರಿ ಮಾಡುತ್ತೆ. ಓಕೆನಾ? ಎಷ್ಟಾಯ್ತು ಹಾಕಿ ನೋಡೋಣ. ವಿಲ್ ಪವರ್ಗೋಸ್ಕರ 35 ಸ್ಪೇಸ್ 42 ಸ್ಪೇಸ್ 888. ಓಕೆ, ಎಂಗ್ಸೈಟಿ ಇಶ್ಯೂಸ್ ಇರೋ ಇನ್ನೂ ಒಂದು 10 ಕೋಡ್ಸ್ ಇದೆ ಮೋರ್ ದ್ಯಾನ್. ಅದನ್ನ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ಬಿಡ್ತೀನಿ.
ಹಾಗೆ ಓಕೆ, ಒಂದು 20-25 ಕೋರ್ಸ್ ಇದೆ ಅದು. ಓಕೆ, ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಓಕೆ, ಅಪ್ಕಮಿಂಗ್ ಕ್ಲಾಸಲ್ಲಿ ನಿಮಗೆ ಇನ್ನು ಸಾಕಷ್ಟು ಇದು ಬರುತ್ತೆ. ವೈಶಾಲಿ ಮ್ಯಾಮ್, ಏನಾದರೂ ಕ್ವಶನ್ ಇದೆನಾ? ಇಲ್ಲ ಮ್ಯಾಮ್, ಫುಲ್ ಎಲ್ಲ ಕ್ಲಿಯರ್ ಆಗಿದೆ ಮ್ಯಾಮ್. ಅದು ನೀವು ಹೈಟ್ ಇನ್ಕ್ರೀಸ್ ಆಗಿ ಕೇಳಿದ್ರೆ ನನ್ನ ಮಗ ಓಡಿದೆ ಇವಾಗ ತೋರಿಸ್ತಾ ಇದ್ದೆ. ಅವ್ನು ಯಾವಾಗ್ಲೂ ಹೇಳ್ತಾನೆ, ಅಮ್ಮ ಒಂದು ಹೈಟ್ ಇನ್ಕ್ರೀಸ್ ಆಗೋ ಕೋಡಿದ್ರೆ ಹಾಕು, ಕೋಡಿದ್ರೆ ಹಾಕು ಅಂತ. ಪ್ರತಿದಿನ ಬಾಯಿಲಿ ಶ್ರೇಷ್ಠ, ಪ್ರತಿದಿನ ಎಕ್ಸಾಮ್ಗೆ ಹೋಗುವಾಗ ಅವನು, ನೀವು ಯಾವಾಗ ನಂಗೆ ಹೇಳ್ತಿರಲ್ಲ ಮ್ಯಾಮ್, ಮ್ಯಾನಿಫೆಸ್ಟ್ ಮಾಡಿ ಕೊಡ್ಲಿಕ್ಕೆ ಓಂ ಅಂತ ಬರ್ದು ಅದನ್ನ ಕೊಟ್ಟು ನಿಮಗೆ ಎಕ್ಸಾಮ್ ಈಸಿ ಆಗಿದೆ ಅಂತ ಹೇಳಿ ಕೊಟ್ರೆ, ಅಮ್ಮ ನೀರ್ ತುಂಬಾ ಟೇಸ್ಟಿ ಆಗಿದೆ, ಎಕ್ಸಾಮು ಈಸಿ ಆಗಿದೆ ಅಂತ ಹೇಳ್ಕೊಂಡ್ ಬರ್ತಾನೆ. ಮೊದ್ಲು ಎಕ್ಸಾಮ್ ಅಂದ್ರೆ ಭಯ ಪಡ್ತಾ ಇದ್ದ, ಇವಾಗ ದಿನಾ ಬೆಳಗ್ಗೆ ಎದ್ದು ಈ ತರ ಮ್ಯಾನಿಫೆಸ್ಟ್ ಮಾಡಿದ್ ನೀರ್ ಕುಡ್ಕೊಂಡು ಎಕ್ಸಾಮ್ಗೆ ಓದಿ ಈಗ ಆಲ್ಮೋಸ್ಟ್ ಈಗ ಸತ್ಯವಾಗ್ಲೂ ನಾನು ಹೇಳ್ತೇನೆ, ಬಯಾಲಜಿ ಆಮೇಲೆ ಫಿಸಿಕ್ಸ್ ಮ್ಯಾಥ್ಸ್ ಅಂದ್ರೆ ಕಷ್ಟ ಆಗ್ತೈತೆ. ಈಗ ಔಟ್ ಮಾರ್ಕ್ಸ್ ತೆಗಿತಿದ್ದಾನೆ ಮ್ಯಾಮ್. ಅವನೇ ಕೇಳಿ ನಂಗೊಂದೊಳ್ಳೆ ದಿನ ಒಂದ್ ವೇಳೆ ಕೆಲ್ಸದಲ್ಲಿ ಮರ್ತೋಗಿದ್ರೆ, ಅಮ್ಮ ಇವತ್ತು ನೀನ್ ನೀರ್ ಕೊಡ್ಲಿಲ್ಲ ಅಂತ ಹೇಳಿ ಕುಡ್ಕೊಂಡು ಹೋಗ್ತಾನೆ. ಸೂಪರ್ ಮ್ಯಾಮ್. ನಾ ಹೇಳಿಲ್ವಾ, ತಾಯಿಗಿಂತ ಹೆಚ್ಚು ಪ್ರೀತಿ ಮತ್ತಿನ್ಯಾರಿಗಿರೋದಕ್ ಸಾಧ್ಯ ಅಲ್ವಾ? ಅದಕ್ಕೆ ನೀವೇ ಆ ಮಂತ್ರಗಳನ್ನ ಹೇಳ್ಬಿಟ್ರೆ ಆಯ್ತು. ನಾವಿಲ್ಲಿ ಏನಾದ್ರೂ ಕೆಟ್ಟದ್ ಹೇಳ್ಕೊಟ್ವಾ ನಿಮ್ಗೆ? ಮಂತ್ರಗಳನ್ನ ಏನಾದ್ರು ಹೇಳಿದ್ವಾ? ಇಲ್ಲ ಅಲ್ಲ. ಜಸ್ಟ್ ಒಂದು ಥಾಟ್ ಕ್ರಿಯೇಟ್ ಮಾಡೋದು, ವಾಟರ್ ಕೊಟ್ಬಿಡೋದು ಅಷ್ಟೇ. ಅವ್ನು ಹೇಳ್ತಾನೆ, ನಾರ್ಮಲ್ ನೀರಿಗೂ ಈ ತರ ನೀರಿಗೂ ಚಾರ್ಜ್ ಮಾಡಿದ ನೀರಿಗೂ ವ್ಯತ್ಯಾಸ ಇದೆ, ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಹೇಳ್ತಾನೆ. ಸೂಪರ್ ಅಷ್ಟೇ, ವಾಟರ್ ಬಾಟಲ್ ಅಲ್ಲಿ ಯಾವ್ದಾದ್ರು ಒಂದ್ ಕೋಡ್ ಮಿಸ್ ಆದ್ರೂ ಅವ್ನು ಹೇಳ್ತಾನೆ, ಅಮ್ಮ ಇವತ್ತು ಇದು ಕಳ್ದೋಯ್ತು, ಹಾಕಿ ಬೇರೆ ಅಂತ ಹೇಳ್ಕೊಂಡು. ಓಹೋ, ಸೂಪರ್. ಆಮೇಲೆ ಇವತ್ತು ಅದೇ ಅವ್ನು ಮೊನ್ನೆ ಕೇಳ್ತಿದ್ದ, ಉದ್ದಾಗ್ಲಿಕ್ಕೆ ಯಾವ್ದು ಕೋಡಿದೆ. ಅದಕ್ಕೆ ಇವತ್ತು ನಂಗೆ ನಗು ಬಂತ, ಏನಕ್ಕೆ ನಗ್ತಿದ್ದೀರ ಅಂತ ನೀವ್ ಕೇಳಿದ್ರೆ, ಅವ್ನ್ ಬಂದ್ಕೊಂಡು ಏನಮ್ಮ ನಗಾಡಿದ್ದು ಕೇಳ್ದ, ನಿಮ್ ಕೋಡ್ ಸಿಕ್ಕಿದೆ ಅಂತಂದೆ. ಅದಕ್ಕೆ ಈಗ ನೀವು 25 ಕೋಡ್ ಇದೆ ಅಂತ ಹೇಳಿದ್ರೆ, ಹಾಗಾದ್ರೆ ಇಲ್ಲಿಂದ ಇಲ್ಲಿ ತನಕ ಬರ್ದು ಬಿಡು, ನಾನ್ ಬರ್ಸ್ಕೊಳ್ತೇನೆ ಅಂತ ಹೇಳ್ತಿದ್ದ. ನಿಂದಲ್ಲ. ಸೂಪರ್. ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ ಮಾಡ್ಕೊಳ್ಳಿ ಮ್ಯಾಮ್. ಅದರಲ್ಲಿ ನಿಮ್ಗೆ ಒಂದು ಮಲ್ಟಿಪಲ್ ಹೀಲಿಂಗ್ ಕೋರ್ಸ್ ಅನ್ನ ಅವ್ರ ಹೆಸರು ಬರ್ದ್ಬಿಟ್ಟು ಹೇಗೆ ತಯಾರು ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಅದಂತೂ ವಂಡರ್ಫುಲ್ ಇದೆ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ಅವ್ರು ಎಲ್ಲೇ ಹೋಗ್ಲಿ, ಎನರ್ಜಿ ಸರ್ಕಲ್ಸ್ ಅಂತಂದ್ರೆ ಏನು ಗೊತ್ತಾ? ಅವ್ರ ಹೆಸರನ್ನ ಅದ್ರ ಒಳಗಡೆ ಬರ್ದು ನಾವು ಕ್ರಿಯೇಟ್ ಮಾಡೋದ್ರಿಂದ, ಅವ್ರು ಅಬ್ರಾಡ್ ಅಲ್ಲೇ ಇದ್ರು ಕೂಡ ನೀವ್ ಇಲ್ಲೇ ಅದನ್ನ ಬರ್ದಿಟ್ರು ಕೂಡ ಅವರಿಗೆ ಬ್ಲೆಸ್ಸಿಂಗ್ಸ್ ಹೋಗ್ತಾ ಇರುತ್ತೆ, ಅವರಿಗೆ ಅದು ವರ್ಕ್ ಆಗುತ್ತೆ. ನೀವ್ ಹಂಗೆ ಬರ್ದ್ಬಿಟ್ಟು ಅವ್ರ ಹೆಸರು ಬರಲಿಲ್ಲ ಅಂತಂದ್ರೆ ಅದು ಅವ್ರಿಗಾಗಲ್ಲ, ಮನೆಯವ್ರಿಗೆ, ಜಗತ್ನವ್ರಿಗೆ ಎಲ್ರಿಗೂ ಆಗ್ಬಿಡುತ್ತೆ. ಯಾವಾಗ ಈ ತರ ಮಾಡ್ತಾರೆ ಇನ್ನೂ ಸೂಪರ್ ಆಗಿ, ನೀವು ಮರೆತ್ರು ಕೂಡ ಅದು ಮರೆಯೋದಿಲ್ಲ. ಎನರ್ಜಿ ಸರ್ಕಲ್ಸ್ ಅದು ಕಂಪ್ಲೀಟ್ ನೀವು ಎಕ್ಸಾಮ್ ಇದ್ರದ್ದು ಕೊಟ್ಟಿದ್ದಾಗ ಆಗ ಎನರ್ಜಿ ಸರ್ಕಲ್ ಮಾಡಿ ಅವ್ನ ಹೆಸರು ಬರ್ದ ಮೇಲಿಂದ ಮತ್ತು ಚೇಂಜಸ್ ಆಗಿದೆ ಮ್ಯಾಮ್. ಅವ್ನ್ ಮತ್ತೆ ಅವನು ಓದ್ಲಿಕ್ಕೆ ಕುತ್ಕೊಳ್ಳೋ ಎದುರುಗಡೆನೆ ಬರ್ದಿದ್ದಾನೆ. ಅವ್ನ್ ದಿನ ಅದನ್ನು ಓದಕ್ಕಾರ ಮುಂಚೆ ಅದನ್ನ ಟಚ್ ಮಾಡ್ಕೊಂಡು ನಂಗೆ ಒಳ್ಳೆ ಪವರ್ ಬರ್ಲಿ ಹೇಳ್ಕೊಂಡು ಮಾಡ್ತಿರ್ತಾನೆ. ಸೂಪರ್. ಅವನು ಫುಲ್ ಅದ್ರಲ್ಲಿ ಇದಾಗಿ ಹೋಗಿದ್ದಾನೆ. ಅವ್ನ ಫ್ರೆಂಡ್ಸಿಗೂ ಎಲ್ಲ ಹೇಳ್ತಾನೆ, ನೀನು ಮಾಡು ಚೆನ್ನಾಗಾಗುತ್ತೆ ಅಂತ ಹೇಳ್ತಾನೆ. ಅವನಿಗೆ ಲಾಟ್ ಆಫ್ ಚೇಂಜ್ ಮ್ಯಾಮ್. ನಂಗೆ ಒಂಥರ ಖುಷಿ ಆಯ್ತು. ಅಂದ್ರೆ ನಾನು ಹೇಳಿದ್ರೆ ಮ್ಯಾಮ್, ಬೇಕಾದ್ರೆ ನಾನು ಪೇಪರ್ ತೋರಿಸ್ತೇನೆ. 25 ಔಟ್ ಆಫ್ 25 ಬಯಾಲಜಿ, ಕೆಮಿಸ್ಟ್ರಿ, ಮ್ಯಾಥ್ಸ್. ಕನ್ನಡ ಅಂದ್ರೆ ಭಯ ಪಡ್ತಾ ಇದ್ದ. ಹಿಂದಿನ ದಿನ ಯಾವಾಗ್ಲೂ ಜ್ವರ ಅವನಿಗೆ, ನಾಳೆ ಎಕ್ಸಾಮ್, ಇವತ್ತು ಜ್ವರ. ಈಗ ಆರಾಮ್ಸೆ ಭಯ ಏನಿಲ್ಲಮ್ಮ ಅಂತ ಹೇಳ್ತಾನೆ. ಅದು ಭಯ ನಿವಾರಕ್ಕೆ ಅಂತ ಮತ್ತೆ ಪರೀಕ್ಷಾ ಇದ್ರದ್ದು ಅಂತ ಅದು ಮಾಡ್ಕೊಂಡಿದ್ದೆ ಮ್ಯಾಮ್, ಅಂದ್ರೆ ಇದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಉಷಾ ಪಾಟೀಲ್ ಮ್ಯಾಮ್ ಹೇಳಿ. ನಮಸ್ತೆ ಮೇಡಮ್. ಮೊನ್ನೆ ನಿಮಗೆ ಫೀಡ್ಬ್ಯಾಕ್ ಹೇಳ್ಬೇಕಂದ್ರೆ ನಂಗೆ ಸಿಗ್ಲೇ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಮೇಡಮ್. ಮತ್ತೆ ಮೇಡಮ್ ಈಗ ಕ್ಲಾಸ್ ತುಂಬಾ ಜನ ಅಟೆಂಡ್ ಆಗ್ತಿರಲ್ವಾ, ಈಗ 50 ಮೆಂಬರ್ಸ್ ಮಾತಾಡೋ ಹೊತ್ತಿಗೆ ಸುಸ್ತಾಗ್ಬಿಡ್ತೀನಿ ನಾನು. ಹೌದು, ಹಶ್ವಾಗ್ಬಿಡ್ತದೆ. ಅಲ್ಲ, ಊಟ ಮಾಡಿ ಕುತ್ಕೊಂಡಿರ್ತೀನಿ ಮತ್ತೆ ಹಶ್ವಾಗ್ತದೆ. ಇಲ್ಲ ಆಗುತ್ತೆ. ಮತ್ತೆ ನಾವೆಲ್ಲ ನಿಮಗ್ ನೋಡ್ತೀವಲ್ಲ, ಎನರ್ಜಿ ಎಲ್ಲ ತಗೊಂತೀವಿ, ಅದಕ್ಕೆ ನಿಮ್ಗೆ ಅದು ವೀಕ್ನೆಸ್. ಅದಕ್ಕೆ ಹೌದೌದು. ಈಗ ಯಾವಾಗ್ಲೂ 2 ಹೊತ್ತು ಊಟ ಮಾಡೋಳಿಗೆ 4 ಹೊತ್ತು ಊಟ ಮಾಡ್ತಾ ಇದೀನಿ ನಿಮ್ ಸಲುವಾಗಿ. ಮಾಡ್ರಿ ನಾವು ಕೂಡ ನಿಮ್ಗೆ ದೃಷ್ಟಿ ತೆಗಿತೀವಿ, ಯಾರ್ದು ದೃಷ್ಟಿ ಹತ್ಬಾರ್ದು ಅಂತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನನ್ ಮಗಳಿಗೆ ನಿಮ್ ಹತ್ರ ಇದು ತಗೊಂಡಿದ್ದೆ ಮೇಡಮ್, ನಂಬರ್ ತಗೊಂಡಿದ್ದೆ. ಅದು ಮೊಬೈಲ್ ನಂಬರು. ಮುಂಚೆ ಇದು ತುಂಬಾ ಡೇಂಜರ್ ಇತ್ತು, 9741724792 ಈ ತರ ಇತ್ತು. ಅದ್ ತಗೊಂಡ್ಮೇಲೆ ತುಂಬಾ ಚೇಂಜಸ್ ಅನಿಸ್ತಾ ಇದೆ ಮೇಡಮ್. 6 ಮಂತ್ಸ್ ಆಯ್ತು. ಬಿಸ್ನೆಸ್ಗೆ ಅವ್ರದ್ದು ಬುಟಿಕ್ ಇದೆ, ಅದ ಬಿಸ್ನೆಸ್ಗೆ ಅಂತ ಕೊಟ್ಟಿದ್ರಿ. ಅದರಲ್ಲಿ ಅಂದ್ರೆ ಅವ್ರ ಲೇಜಿನೆಸ್ ಹೋಗ್ತಾ ಇದೆ, ಆಮೇಲೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ. ತುಂಬಾ ಯಾವಾಗ್ಲೂ ಡಿಪ್ರೆಷನ್ ಇರ್ತಿದ್ಲು, ಅದಾಗ್ತಾ ಇಲ್ಲ. ಮತ್ತೆ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಅಂದ್ರೆ
ಅವಳಿಗೆ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಅದು ಹೇಳೋದಿತ್ತು. ಮತ್ತೆ ನಿಮ್ಗೆ ಇದು ಹೇಳಿದ್ದೆ, ಅದು ನಮ್ದು ನೇಮ್ ಹೇಳಿದ್ದೆ ಮೇಡಮ್, ಅದು ಚೆನ್ನಾಗಿದೆ ಅಂದಿದ್ರಿ. ಆದ್ರೆ ಇನ್ನೊಂದ್ಸಲ ಅದು ಸ್ಪೆಲ್ಲಿಂಗ್ ಹೇಳ್ತೀನಿ, ಕರೆಕ್ಟ್ ಅಂತ ಹೇಳ್ತೀರಾ? ಹಾರ್ಟ್ಲೂಮ್ ಬುಟಿಕ್ ಅಂತ, HEARTLOOM BOUTIQUE. ಅವ್ಳ ಡೇಟ್ ಆಫ್ ಬರ್ತ್ ನೀವು ಎಲ್ಲ ತಗೊಂಡು ಹೇಳಿದ್ರಿ. 10/6/1997 ಅವ್ಳ ಡೇಟ್ ಆಫ್ ಬರ್ತ್ ಮೇಡಮ್. ಹಾರ್ಟ್ಲೂಮ್ ಬೊಟಿಕ್. ಹಾ, ಬೊಟಿಕ್ದು ನಾನು ಚೇಂಜ್ ಮಾಡಿದ್ದೇನೆ ಅದ್ರ ನೇಮ್. ಇಲ್ಲ ಸರಿ ಇದೆ ಅಂದಿದ್ರಿ, ನಂಬರ್ ಕೊಟ್ಟಿದ್ರಿ ಅವಾಗ. ಆದ್ರೆ ಮತ್ತೆ ನಾನು ನಿಮಗ್ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಅವಾಗ. ಅದಕ್ಕೆ ಈಗ ಇದು ಕರೆಕ್ಟ್ ಆಗಿದೆ. ನಂಬರ್ ಅಂತೂ ನಿಮ್ ಹತ್ರ ತಗೊಂಡಿದೀನಿ, ಫೋನ್ ನಂಬರ್. ಇವಾಗ ಅದೇ ಸ್ಟಾರ್ಟ್ ಮಾಡಿದಾಳೆ, ಅದ್ರಲ್ಲೇ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇದು ಕರೆಕ್ಟ್ ಇದೆ ಅಥವಾ ಏನಾದ್ರೂ ಚೇಂಜ್ ಮಾಡ್ಬೇಕಾ? ಸ್ವಲ್ಪ ಚೇಂಜ್ ಮಾಡ್ಬೇಕು ಮ್ಯಾಮ್. ಇದು 7 ಬರ್ತಾ ಇದೆ, ಚೇಂಜ್ ಮಾಡ್ಬೇಕು. ಇನ್ನೊಂದು ಏನ್ ವಿಶೇಷತೆ ಅಂತಂದ್ರೆ, ನೇಮ್ ನ್ಯೂಮರಾಲಜಿನಲ್ಲಿ ನಾವು ಎ ಮತ್ತೆ ಎಚ್, ಆಮೇಲೆ ಓ, ಜಿ, ಕೆಲವೊಂದಿಷ್ಟು ವರ್ಡ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಗ್ರೌಂಡಿಂಗ್ ಅಂತ ಕರಿತೀವಿ ನಾವು. ಈಗ ನೋಡಿ, ಎಚ್ ಕ್ಯಾಪಿಟಲ್ ಬರ್ದಾಗ ಅದು 2 ಕಾಲು ಕರೆಕ್ಟ್ ಆಗಿ ಸ್ಟೇಬಲ್ ಆಗಿರ್ತದೆ. ಆತರ ಎಚ್ ಅಂದ್ರೆ ಸ್ಟೇಬಲ್ ಆಗಿರ್ತದೆ. ಎಚ್ ಜೊತೆ ಯಾವ ಒಂದು ಅಕ್ಷರ ಬರುತ್ತೆ ಅದು ಇನ್ನೂ ಅಡ್ವಾನ್ಸ್ ಇದೆ. ಇದೆಲ್ಲ ನ್ಯೂಮರಾಲಜಿನಲ್ಲೇ ಇನ್ನೂ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಇದೆ. ಅದನ್ನ ಮಾಡ್ತಾ ಹೋಗೋಣ ಮುಂದೆ ಮುಂದೆ. ಈ ಸಿಕ್ಕಾಪಟ್ಟೆ ಕೋರ್ಸ್ ಇದೆ, ನೀವೆಲ್ಲ ಜಾಯಿನ್ ಆಗ್ತಾ ಹೋದ್ರೆ. ಆದ್ರೆ ಕನ್ಫ್ಯೂಷನ್ ಆಗ್ಬಾರ್ದಂತ ನಾನು ಇದ್ರಲ್ಲಿ ಸುಮ್ನೆ ಹಂಗೆ ಒಂಚೂರು ಹಾಕೊಡ್ತಾ ಹೋಗ್ತೇನೆ. ಇದು ನಡೆಯುತ್ತಾ ಮೇಡಮ್? ನಡೆಯುತ್ತೆ. ಅದ್ರಲ್ಲಿ ಒಂದು ಸ್ಪೆಲ್ಲಿಂಗ್ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋದಿರ್ತದೆ ಅಷ್ಟೇ. ಯಾಕಂದ್ರೆ ಒಂದು ಅಕ್ಷರ ಈಗ ಏನೇ ಇರ್ಬೋದು, ಬಿನೇ ಇರ್ಬೋದು, ಕಂಟಿನ್ಯೂಸ್ ಆಗಿ 3 times 4 times ಬರ್ತಾ ಇದೆ ಅಂತಂದ್ರೆ ಅವ್ರಿಗೆ ತುಂಬಾನೇ ಪ್ರಾಬ್ಲಮ್ಸ್ ಬರುತ್ತೆ. 2 times ಓಕೆ, 2 times ಅಂದ್ರೆ ಒಂದು ಲಾಸ್ಟಿಗೆ, ಒಂದು ಮಧ್ಯಕ್ಕೆ, ಒಂದು ಎಂಡಿಗೆ, ಈ ತರ ಒಂದ್ ಸ್ಪೆಲ್ಲಿಂಗ್ ಬಂದ್ರೆ ಅದು ಬೇರೆ ಇದು ಮಾಡುತ್ತೆ ಪ್ರಭಾವ. 2 times ಒಂದೇ ಅಕ್ಷರ ಒಂದ್ ಕಡೆ ಬಂದ್ರೆ ಬೇರೆ ಪ್ರಭಾವ. 3 times ಒಂದ್ ಅಕ್ಷರ ಬಂದ್ರೆ ಒಂದ್ ಬೇರೆ ಪ್ರಭಾವ. ಡಬಲ್ ಡಿ, ಡಬಲ್ ಟಿ, ಡಬಲ್ ಎಚ್ ಈ ತರ ಬಂದ್ರೆ ಒಂದ್ ಪ್ರಭಾವ. ಈ ತರ ಎಲ್ಲ ಇರುತ್ತೆ. ಅದನ್ನ ನೀವು ಹೋಗ್ತಾ ಹೋಗ್ತಾ ಇನ್ ಡೆಪ್ತ್ ನೀವು ಕಲಿಬೇಕಂತಂದ್ರೆ ಮುಂದೆ ಕನೆಕ್ಟ್ ಆಗಿರಿ, ಕಲಿತಾ ಹೋಗ್ತೀರಾ. ತುಂಬಾ ಚೆನ್ನಾಗಿದೆ. ಓ ಅಷ್ಟೇ 2 ಸಲ ಬಂದಿದೆ, ಉಳಿದ ಪ್ರಾಬ್ಲಮ್ ಇಲ್ಲ, ನೋಡಿದೀನಿ, ಪ್ರಾಬ್ಲಮ್ ಇಲ್ಲ. ನೀವು ಜಸ್ಟ್ ಒಂದು ಡೇಟ್ ಆಫ್ ಬರ್ತ್ ಅದನ್ನ ಕಳಿಸ್ಬಿಡಿ, ನಾನು ಕ್ಲಿಯರ್ ಆಗಿ ನೋಡ್ಬಿಟ್ಟು ಹೇಳ್ತೀನಿ. ಓಕೆ ಮೇಡಮ್. ಹಾ, ಡನ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ ಫೀಡ್ಬ್ಯಾಕಿಗೆ ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಸರ್ ಅನ್ಮಿಟ್ ಮಾಡಿ. ಜಯಂತಿ ಮೇಡಮ್. ಅನ್ಮಿಟ್ ಮಾಡ್ಕೊಳ್ಳಿ ಮೇಡಮ್. ಓಕೆ, ರಕ್ಷಿತಾ ಮೇಡಮ್ ಮಾತಾಡಿ. ಹಲೋ, ನಮಸ್ತೆ ಮ್ಯಾಮ್. ಕನೆಕ್ಟ್ ಆಗಿದ್ದಾರಾ? ಹಲೋ ಮ್ಯಾಮ್, ನಮಸ್ತೆ ಮೇಡಮ್. ನಮಸ್ತೆ. ಇಲ್ಲಿ ಸ್ವಲ್ಪ ಪವರ್ ಆಫ್ ಆಯ್ತು ಮತ್ತೆ. ಓಕೆ ಮ್ಯಾಮ್, ನಂದೊಂದು ಡೌಟ್. ಅಂದ್ರೆ ನಾನು ಲಾಸ್ಟ್ ಟೈಮ್ ನೀವು ಬಸವರಾಜ್ ಸರ್ ಇದ್ರಲ್ಲಿ ಮ್ಯಾಜಿಕಲ್ ಕೋಡ್ ಮಾಡಿದ್ರಲ್ಲ, ಅವಾಗ ಜಾಯ್ನ್ ಆಗಿದ್ದೆ. ಅವಾಗ ಆಲ್ಮೋಸ್ಟ್ 200 ಕೋಡ್ಸ್ ಕೊಟ್ಟಿದ್ರಿ ನೀವು. ಸೊ ಇವಾಗ ನಾನು ಪುನಃ ಜಾಯ್ನ್ ಆದ್ರೆ ಲೈಕ್ ಬೇರೆ ಅಂತ ಅಂದ್ರಲ್ಲ, ಸೊ ಪುನಃ ಜಾಯ್ನ್ ಆಗ್ತೀನಿ ಅಂತ ಅನ್ಕೊಂಡೆ. ಸೊ ಸೇಮ್ ಇರುತ್ತೆ ಬೇರೆ ಇರುತ್ತಾ ಅಂತ ಒಂದ್ಸಲ ಕೇಳೋಣ ಅನ್ಕೊಂಡೆ. ಹಾ, ಕೇಳಿಸ್ತಾ ಇಲ್ಲ. ಬೇರೆ ಏನು? ಅಲ್ಲ ಮ್ಯಾಮ್, ಅದೇ ನಾನು ಅವಾಗ ಜಾಯ್ನ್ ಆಗಿದ್ದೆ, 200+ ಕೋಡ್ಸ್ ಕೊಟ್ಟಿದ್ರಲ್ವಾ. ಸೊ ಇವಾಗ ಡಿಫ್ರೆಂಟ್ ಆಗಿರುತ್ತಾ ಅಥವಾ ಸೇಮ್ ಇರುತ್ತಾ ಅಂತ ಕೇಳೋಣ ಅನ್ಕೊಂಡೆ. ಡಿಫ್ರೆಂಟ್. ಒಂದ್ಸತಿ ಕೊಟ್ಟಿರೋದು ನಾನು ರಿಪೀಟ್ ಮಾಡೋದೇ ಇಲ್ಲ, ಮತ್ತೆ ಓಕೆ ಮ್ಯಾಮ್. ಮತ್ತೆ ಇನ್ನೊಂದು ಡೌಟ್ ಮ್ಯಾಮ್, ಇವಾಗ ನಾವ್ ಎನರ್ಜಿ ಸರ್ಕಲ್ ಮಾಡಿ ಇವಾಗ ನಮ್ ಹೆಸರು, ಡೇಟ್ ಆಫ್ ಬರ್ತ್ ಹಾಕಿ ನಾವು ಹಾಕ್ತಿವಲ್ವಾ ಕೋಡ್. ಇವಾಗ ನೀವು ಒಂದ್ ವೆಯ್ಟ್ ರಿಡಕ್ಷನ್ಗೆ ಒಂದ್ ಸೆಟ್ ಆಫ್ ಕೋಡ್ ಕೊಟ್ಟಿದ್ರಲ್ವಾ. ಸೊ ಇವಾಗ ಅದು ಏನಂದ್ರೆ ಆ ಕೋಡ್ಸ್ ಎಲ್ಲ ರಿಲೇಟೆಡ್ ಟು ಆ ವೆಯ್ಟ್ ರಿಡಕ್ಷನ್ ಇರುತ್ತೆ. ಇವಾಗ ನಾನು ಜಸ್ಟ್ ನನ್ನ ಹೆಸರು ಹಾಕಿ ಒಂದು ವೆಯ್ಟ್ ರಿಡಕ್ಷನ್ ಕೋಡ್, ಇನ್ನೊಂದು ಮನಿ ಕೋಡ್, ಇವಾಗ ಅಥವಾ ಒಂದು ಆಂಗ್ಸೈಟಿ ಅಥವಾ ಕ್ಯಾಟ್ರಾಕ್ಟ್, ಅದನ್ನೆಲ್ಲ ಕೋಡ್ ಅನ್ನ ಒಂದ್ ಸರ್ಕಲ್ ಒಳಗೆ ಹಾಕ್ಬೋದು ಅಥವಾ ಓನ್ಲಿ ರಿಲೇಟೆಡ್ ಟು ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆನೆ ಒಂದ್ ಸರ್ಕಲ್ ಮಾಡ್ಬೇಕಾ ಅಂತ ಅದೊಂದು ಡೌಟ್ ಮ್ಯಾಮ್. ಎಕ್ಸಾಕ್ಟ್ಲಿ ಒಳ್ಳೆ ಕ್ವಶನ್ ಕೇಳಿದ್ರಿ. ಈಗ ಹೀಲಿಂಗ್ ಕೋರ್ಸ್ ಅಲ್ಲಿ ಎನರ್ಜಿ ಸರ್ಕಲ್ ಅನ್ನ ಮಾಡುವಾಗ ನಾವು ಕೆಲವೊಂದಿಷ್ಟು ಮ್ಯಾನಿಫೆಸ್ಟೇಷನ್ ಎನರ್ಜಿ ಸರ್ಕಲ್ ಅಂತ ಹೇಳ್ತೀವಿ, ಅದಕ್ಕೆ ಯೆಲ್ಲೋ ಕಲರ್ ಅಂತ ಬಳಸ್ತೀವಿ. ಓಕೆನಾ? ಕೆಲವೊಂದಿಷ್ಟು ಕ್ರಾನಿಕ್ ಇಶ್ಯೂಸ್ ಇರುತ್ತೆ. ಕ್ರಾನಿಕ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್ ಅನ್ನ ನಾವು ರಿಡ್ಯೂಸ್ ಮಾಡ್ಬೇಕಾಗಿರುತ್ತೆ, ಅದಕ್ಕೆ ಬ್ಲೂ ಕಲರ್ ಅನ್ನ ಯೂಸ್ ಮಾಡ್ತೀವಿ.
ಡಾರ್ಕ್ ಬ್ಲೂ ಅಥವಾ ರೆಡ್ ಕಲರ್ ಅನ್ನ ಯೂಸ್ ಮಾಡ್ತೀವಿ. ಆಮೇಲೆ ಇಲ್ಲಪ್ಪ ನಮ್ಗೆ ಏನು ಗೊತ್ತೇ ಇಲ್ಲ ಅಂತಂದ್ರೆ ಯೂನಿವರ್ಸಲ್ ಕಲರ್ ಬ್ಲೂ ಅನ್ನ ಯೂಸ್ ಮಾಡ್ತೀವಿ. ಸೊ ಅದನ್ನ ನಾನು ಇನ್ ಡಿಟೇಲ್ ಹೇಳ್ಕೊಡ್ತೀನಿ. ಮತ್ತೆ ನಿಮ್ ಕ್ವಶನ್ ಅಲ್ಲಿ ಇನ್ನೊಂದ್ ಏನಿತ್ತಂದ್ರೆ ಇನ್ನೊಂದ್ ಆನ್ಸರ್ ಏನ್ ಮಾಡ್ಬೋದು ಅಂದ್ರೆ ನಾನು ಈಗ ನಿಮ್ಗೆ ಈಗ ಯಾರಿಗೋ ಒಬ್ರಿಗೆ ಥೈರಾಯ್ಡ್ ಇದೆ, ಬಿಪಿನೂ ಇದೆ, ಶುಗರ್ ಇದೆ, ವೇಟ್ ರಿಡ್ಯೂಸ್ ಮಾಡ್ಬೇಕು, ಏನೇನೋ ಇದೆ, ಅದನ್ನ ಒಂದೇ ಈ ತರ ರೆಡ್ಯೂಸ್ ಮಾಡೋದನ್ನ ರೆಡ್ ಕಲರ್ ಅಲ್ಲೇ ಈ ಕಲರ್ ಅಲ್ಲೇ ಇದನ್ನ ಹಾಕ್ಬೇಕು ಅಂತ ಹೇಳ್ಬಿಡ್ತೀವಿ. ಈಗ ಕೆಲವೊಂದಿಷ್ಟು ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಇರ್ಬೇಕು, ಅದ್ರ ಜೊತೆಗೆ ನಿಮಗೆ ಇದನ್ನು ಬೇಕು, ಮನಿ ಅಟ್ರಾಕ್ಟ್ ಬೇಕು, ಅಥವಾ ಹೋಮ್ ಕನ್ಸ್ಟ್ರಕ್ಷನ್ ಅಥವಾ ಪ್ರಾಪರ್ಟಿ ಬೈಯಿಂಗ್ ಇದಿರ್ಬೋದು. ಅದನ್ನ ಮತ್ತೆ ಬೇರೆ ಎನರ್ಜಿ ಸರ್ಕಲ್ ಮಾಡಿಸ್ತೀವಿ. ಅದ್ರ ಮಧ್ಯೆ ನಿಮ್ ಹೆಸರನ್ನ ಹಾಕಿಸ್ತೀವಿ ಆತರ. ಓಕೆ ಮ್ಯಾಮ್. ಮತ್ತೆ ನೆಕ್ಸ್ಟ್ ಮಂತ್ ನೀವು ಇದ್ರದ್ ಕ್ಲಾಸ್ ಮಾಡ್ತಾ ಯಂತ್ರಗಳ ಕ್ಲಾಸ್ ಅನ್ನು ಪ್ಯಾರಲಲಿ ಮಾಡಿ ಮ್ಯಾಮ್, ತುಂಬಾ ಸೂಪರ್ ಆಗಿರುತ್ತೆ ಅದಕ್ಕೆ. ಎಸ್ ಮ್ಯಾಮ್, ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಮ್ಯಾಮ್ ಮತ್ತೆ ಇನ್ನೊಂದು ಡೌಟ್ ಮ್ಯಾಮ್, ಅಂದ್ರೆ ಇವಾಗ ಒಂದ್ ಯಂತ್ರ ಅಂತ ನಾವ್ ಇವಾಗ ಎಷ್ಟು ಒಂದು ಏನಂತೀವಿ ತುಂಬಾ ಡೆಡಿಕೇಶನ್ ಇಂದ ಒಂದ್ ಯಂತ್ರ ಮಾಡಿದ್ರೆ, ಇವಾಗ ನೀವು ಎಷ್ಟೊಂದ್ ಜನಕ್ ಮಾಡ್ಕೊಟ್ಟಿದ್ದೀರಾ, ಲೈಕ್ ನಿಮ್ಗೊಂದ್ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಒಂದು ಮಿನಿಮಮ್ ಟೈಮ್ ಅಂತ ಇರುತ್ತೆ ಮ್ಯಾಮ್ ಆ ಯಂತ್ರ ವರ್ಕ್ ಆಗಕ್ಕೆ ಅಂತ? 6 ಮಂತ್ ಇರುತ್ತೆ ಮ್ಯಾಮ್. ಅದ್ರಲ್ಲೇ ಅವ್ರ ಏನಾದ್ರು ಅವ್ರ ಮನೇಲಿ ಡೆತ್ ಆಯ್ತು ಅಥವಾ ಬೇರೆ ಕಡೆ ಎಲ್ಲಾರು ಡೆತ್ ಆದಲ್ಲಿ ಹೋದ್ರು ಅಂತಂದ್ರೆ ಡಿಆಕ್ಟಿವೇಟ್ ಆಗುತ್ತೆ. ಓಕೆ, ಆತರ. ಮತ್ತೆ ಅದನ್ನ ರಿಆಕ್ಟಿವೇಟ್ ಮಾಡ್ಕೊಳ್ಬೇಕು. ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಹೋರ ಟೈಮ್ ಅಲ್ಲಿ ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಆಲ್ರೆಡಿ ಸಿದ್ಧಿ ಅಂತೂ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಮತ್ತೆ ಸಿದ್ಧಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಅವರು 6 ಮಂತಿಗೆ ಒಂದ್ಸತಿ ಅದನ್ನ ಡಿಸ್ಚಾರ್ಜ್ ಮಾಡೋದು ಬೆಸ್ಟ್. ಅಂದ್ರೆ ನಾನು ಇವಾಗ ವಿವಾಹ ಯಂತ್ರ ಎಲ್ಲ ನೀವು ಹೇಳ್ಕೊಟ್ಟಿದ್ರಲ್ವಾ, ಸೊ ನಾನು ಅದು ಇಮಿಡಿಯೇಟ್ ಮಾಡಿದ್ದೆ ಇವಾಗ ನನ್ನ ಫ್ರೆಂಡ್ಗೆ ಅಂತೆಲ್ಲ ಕೊಟ್ಟಿದ್ದೆ. ಸೊ ಇದು ಇವಾಗ ಮಾಡ್ಕೊಟ್ಟು ಆಲ್ಮೋಸ್ಟ್ ಐ ಥಿಂಕ್ ಆ ಕ್ಲಾಸ್ ಆಗ 1 ತಿಂಗಳಾಯ್ತು ಅನ್ಸುತ್ತೆ. ಸೊ ಅದಕ್ಕೆ ನನ್ಗೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಅದಕ್ಕೆ ಪುನಃ ಕೊಟ್ಟು ಆಕ್ಟಿವೇಟ್ ಮಾಡ್ಲಾ ಅಥವಾ ಅದಕ್ಕೆ ಅಂದ್ರೆ ಇನ್ನೊಂದ್ ಸ್ವಲ್ಪ ವೇಟ್ ಮಾಡ್ಲಾ? ಶುಕ್ರ ಯಂತ್ರ ಕೊಡ್ತೀನಿ, ಇನ್ನೊಂದು ಶುಕ್ರ ಯಂತ್ರ ಕೊಡ್ತೀನಿ, ಸ್ಥಿತಿ ಮಾಡ್ತೀನಿ. ಅದು ವಿವಾಹ ಯಂತ್ರ ಜೊತೆ ಕಾಂಬಿನೇಷನ್ ಆಗಿ ಕೊಡೋದು ಬಹಳ ಅದ್ಭುತವಾಗಿ ವರ್ಕ್ ಆಗುತ್ತೆ. ನೀವು ಗೌರಿಶಂಕರ ಮತ್ತೆ ವಿವಾಹ ಯಂತ್ರ ಹೇಳ್ಕೊಟ್ಟಿದ್ದೆ. ಶುಕ್ರ ಯಂತ್ರ ಕೊಟ್ಟಾಗ ವಿವಾಹ ಯಂತ್ರ ಜೊತೆ ಕಾಂಬಿನೇಷನ್ ಆಗಿ ಮಾಡ್ಕೊಟ್ಬಿಡಿ, ಅದು ಎರಡೂ ಆಕ್ಟಿವೇಟ್ ಆಗ್ಬಿಡುತ್ತೆ. ಶುಕ್ರ ಗ್ರಹ ಆಕ್ಟಿವೇಟ್ ಇಲ್ಲ ಅಂತಂದ್ರೆ ಕೂಡ ಅವ್ರಿಗೆ ಆಗುತ್ತೆ. ಶುಕ್ರ ಅಂತಂದ್ರೆ 6 ವೀನಸ್. ಸಮ್ ಟೈಮ್ಸ್ ಅವ್ರಿಗೆ ಏನಾಗುತ್ತೆ, ಆ ಗ್ರಹ ವೀಕ್ ಆಗಿರುತ್ತೆ, ಆ ನಂಬರ್ ಡ್ಯಾಮೇಜ್ ಆಗಿರುತ್ತೆ. ಕಾರಣ ಅವರು ಯಾವ್ದೋ ಜನ್ಮದಲ್ಲಿ ಹೆಣ್ಮಕ್ಳನ್ನ ಒಂಥರ ಏನ್ ಮಾಡಿರ್ತಾರೆ, ಅಪಮಾನ ಮಾಡಿರ್ತಾರೆ, ಅಪಮಾನ ಅಂತ ಹೇಳ್ತೀವಲ್ವಾ, ಆತರ ಮಾಡಿದಾಗ ಪುರುಷರಿಗೆ ಆತರ ಡ್ಯಾಮೇಜ್ ಆಗುತ್ತೆ, ಮದ್ವೆ ಆಗಲ್ಲ. ಸ್ತ್ರೀಯರಿಗೆ ಅವರು ಕೂಡ ಏನೋ ಒಂದು ಜನ್ಮದ ಏನೋ ಕರ್ಮ ಇರ್ತದೆ, ಅವಾಗ ಶುಕ್ರ ಯಂತ್ರ ಮಾಡ್ಕೊಟ್ಟಾಗ ಅದು ಇನ್ನೂ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಸರಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೈಜಯಂತಿ ಮೇಡಮ್ ಮಾತಾಡಿ. ವೈಜಯಂತಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮ್ಯಾಮ್. ಮೇಡಮ್, ಇದು ನೀವು ಜಾಬ್ ಟ್ರಾನ್ಸ್ಫರ್ಗೆ ಅಂತ ಕೊಟ್ರಲ್ಲ ಕೋಡು, ಅದೇ ತರ ಇದೆ ಇರೋ ಪ್ಲೇಸ್ ಅಲ್ಲಿ ಇರೋದಕ್ಕೆ ಒಂದು ಕೋಡ್ ಕೊಡಿ ಮೇಡಮ್. ಓ ಹೌದಾ? ಸರಿ ಸರಿ, ಅದಕ್ಕೆ ಫಸ್ಟ್ ಒಂದು ಏನ್ ಹಾಕೊಳ್ಳಿ, 2190 ಹಾಕೊಂಡು ವಿಶ್ ಮಾಡ್ಕೊಳ್ಳಿ. 2190. ಓಕೆ. ಆಮೇಲೆ ನೀವು ನಂಗೆ ಪರ್ಸನಲಿ ಮೆಸೇಜ್ ಮಾಡಿ ಒಂದು ಅನಿಮಲ್ ಸ್ಪಿರಿಟ್ ಒಂದು ಸ್ವಿಚ್ ವರ್ಡ್ ಕೊಡ್ತೀನಿ, ಅದನ್ನ ಮಾಡ್ಕೊಳ್ಳಿ. ಸೂಪರ್ ಆಗಿ ವರ್ಕ್ ಆಗುತ್ತೆ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸರಸ್ವತಿ ಮೇಡಮ್ ಮಾತಾಡಿ. ಹಲೋ, ಹಾ ಹೇಳಿ ಮ್ಯಾಮ್. ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ನೀವ್ ಹೇಗಿದ್ದೀರಾ? ಸೂಪರ್ ಆಗಿರ್ತೀವಿ. ನಿಮ್ಮ ನಗು ನೋಡಕ್ಕೆ ಅರ್ಧ ಕ್ಲಾಸ್ ಅಟೆಂಡ್ ಆಗ್ಬೇಕು ಮ್ಯಾಮ್. ನಾವು ಎಷ್ಟೇ ಬೇಜಾರಲ್ಲಿ ಇದ್ರು ಕೂಡ ನಿಮ್ ಮುಖ ನೋಡಿದ ತಕ್ಷಣ ಎಲ್ಲಾ ನಮ್ಗೆ ಇಲ್ದೇ ಆಗ್ಬಿಡುತ್ತೆ ಮ್ಯಾಮ್ ನಮ್ಗೆ. ಥ್ಯಾಂಕ್ ಯು ಮ್ಯಾಮ್. ನನಗೆ ನಿಮ್ಮನ್ನ ನೋಡಿದ್ರೆ ಎನರ್ಜಿ ಬರುತ್ತೆ. ಇಲ್ಲ ಮ್ಯಾಮ್, ನಿಮ್ಮನ್ನ ನೋಡಿದ್ರೆ ಅಲ್ಲಿ ಬಸವ ಅಕಾಡೆಮಿಲಿ ನಾನು ಜಾಯ್ನ್ ಆಗಿದ್ದೆ. ನಾನು ಇದ್ ಮಾಡೋದು ಅಂತ ಹಂಗೆ ಒಂದ್ ಸ್ವಲ್ಪ ಇದ್ ಮಾಡಿದಾಗ ಆಗ ನಿಮ್ ಸಿಕ್ಕಿದ್ರಿ ಯೂಟ್ಯೂಬ್ ಅಲ್ಲಿ. ಮತ್ತೆ ನಾನು ಈ ಕ್ಲಾಸಸ್ ಜಾಯ್ನ್ ಆದೆ ನಾನು. ಸೂಪರ್ ಮ್ಯಾಮ್. ಈಗ ಯಂತ್ರ ಹೇಳಿದ್ರಲ್ವಾ ಹನುಮಾನ್ದು, ಅದೀಗ ಬೇಕು ಅಂದ್ರೆ ನಮ್ಗೆ ಮಾಡ್ಕೊಡಕ್ ಆಗುತ್ತಾ ಮ್ಯಾಮ್? ಹಾ ಮ್ಯಾಮ್, ನೀವು ಆರ್ಡರ್ ನನಗೆ ಕೊಡ್ಬೋದು, ನಾನು ಗುರುಗಳಿಗೆ ಕೊಡ್ತೀನಿ, ನಾನ್ ಮಾಡಲ್ಲ.
ಹ್ಮ್ ಮೇಡಮ್ ಇದು ಆಫೀಸಲ್ಲಿ ತುಂಬಾ ಜನ ಕೇಳ್ತಾ ಇದ್ದಾರೆ, ತುಂಬಾ ಕಷ್ಟ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಆಫೀಸಲ್ಲಿ. ಹಾ ಮೇಲಧಿಕಾರಿಯಿಂದ ಮತ್ತೆ ಸೀನಿಯರ್ಸ್ ಇಂದ ತುಂಬಾ ಪ್ರಾಬ್ಲಮ್. ಅವ್ರು ತುಂಬಾ ಹತ್ಕೊಂಡು ನನ್ಗೆ ಫೋನ್ ಮಾಡ್ತಾ ಇರ್ತಾರೆ ಮ್ಯಾಮ್ ಯಾವಾಗ್ಲೂನು. ಹ್ಮ್ 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 ಅದಕ್ಕೆ ನಿಮ್ಗೆ ಕೇಳೋಣ ಅಂತ ಅಂದ್ಬಿಟ್ಟು. ಮಾಡಿ ಮ್ಯಾಮ್, ನಾನು ಹೇಳಿದ್ನಲ್ಲ, ಆಫೀಸಿಯಲಿ ಏನಾದ್ರು ಕಿರಿಕಿರಿ ಇದ್ರೆ ಅಥವಾ ಕುಟುಂಬದಲ್ಲಿ ನಿಮ್ಮನ್ನ ಎಲ್ಲರೂ ದ್ವೇಷ ಮಾಡ್ತಾ ಇದ್ರೆ ಶತ್ರುನಾಶಕ ಮಾಡಿ, ಅವ್ರು ವಾಪಸ್ ನಿಮ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಆತರ. ನಿಮ್ಗೆ ಈಗ ಮೆಸೇಜ್ ನಾನು ಪರ್ಸನಲಿ ಮಾಡೋದಾ ಹೇಗೆ ಮ್ಯಾಮ್? ಹಾ, ಪರ್ಸನಲಿ ಮಾಡಿ ನಾವು ನಿಮ್ಗೆ ಕಳಿಸ್ತೀವಿ. ಎಂತ ರೆಡಿ ಮಾಡಿದ್ರೆ ಅದ್ ಹೆಂಗ್ ಮ್ಯಾಮ್? ನಾವು ನೀವೇ ರೆಡಿ ಮಾಡಿ ಕೊರಿಯರ್ ಮಾಡ್ತೀರಾ ಹೇಗೆ? ಹೌದೌದು ಸರ್, ಗುರುಗಳು ರೆಡಿ ಮಾಡಿ ನಿಮ್ಗೆ ಕೊರಿಯರ್ ಮಾಡ್ಬಿಡ್ತಾರೆ. ಅದನ್ನ ಆಕ್ಟಿವೇಟ್ ಮಾಡೋದು ಹೇಗೆ ಅಂತ ಅಂದ್ರೆ ಎಲ್ಲ ಆಕ್ಟಿವೇಟ್ ಮಾಡಿರ್ತಾರೆ, ಮತ್ತೊಂದ್ಸತಿ ಪೂಜೆ ಮಾಡಿ ನೀವು ಹೇಗೆ ಅದನ್ನ ಯೂಸ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಓಕೆ ಓಕೆ, ಎಸ್ ಡನ್. ಥ್ಯಾಂಕ್ ಯು ಸೋ ಮಚ್. ನಿಮ್ ಪ್ರೀತಿನೇ ನನ್ಗೆ ಎನರ್ಜಿ. ಮಂಜುಳಾ ಮೇಡಮ್ ಮಾತಾಡಿ. ನೋಡಿ ನಿಮ್ಮನ್ನ ನೋಡಿ ನಾವು ನಾನು ದಸರಾ ಅಕಾಡೆಮಿಲಿ 2 years ಇಂದ ಇದ್ದೀನಿ. ಅಂದ್ರೆ ಇವಾಗ ನಿಮ್ ಕ್ಲಾಸಸ್, ಫ್ರೀ ಕ್ಲಾಸಸ್ ಎಲ್ಲ ಫುಲ್ ಜಾಯಿನ್ ಆಗ್ತಾ ಇದೆ. ನಿಮ್ಗೆ ಬಿಡ್ತಾ ಇಲ್ಲ, ಮತ್ತೆ ಗ್ಯಾಪ್ ಬಂತು ನಮ್ಗೆ. ನಾನು ಗ್ರೂಪ್ ಸಲ ನಾನು ಸರೋಜಾ ಮ್ಯಾಮ್ದು ನಂಬರ್ ಯಾರಾದ್ರೂ ಕೊಟ್ರೆ ಸಾಕು ಅಂತ ಇದ್ದೆ ಮ್ಯಾಮ್ ನಾನು. ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಸಿಕ್ಬಿಟ್ವಿ ನಾವು ಅಲ್ವಾ? ನಾನ್ ತುಂಬಾನೇ ಮಾಡ್ಕೊಂಡಿದೀನಿ, ಸರೋಜಾ ಮ್ಯಾಮ್ದು ನಂಬರ್ ಯಾರಾದ್ರೂ ಕೊಟ್ರೆ ಸಾಕಪ್ಪ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ ನಾನು. ಅದು ಉಲ್ಫ್ ನ ನೆನ್ಸ್ಕೊಳ್ತೀನಿ ಮ್ಯಾಮ್ ನಾನು. ಎಸ್ ಎಸ್ ಸೂಪರ್. ಥ್ಯಾಂಕ್ ಯು. ಇಂದಿರಾ ಜಯರಾಮ್ ಮ್ಯಾಮ್ ಮಾಡ್ಕೊಳ್ಳಿ. ಅನ್ಮ್ಯೂಟ್, ಅಲ್ಲಿ ಅನ್ಮ್ಯೂಟ್ ಅಂತ ಆಪ್ಷನ್ ಬರುತ್ತೆ ಮ್ಯಾಮ್ ಅಲ್ಲಿ. ಮಂಜುಳಾ ಮೇಡಮ್ ಮಾತಾಡಿ. ಹಲೋ. ಹಾ ಮೇಡಮ್ ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಸೂಪರ್ ಆಗಿದೀವಿ ಮ್ಯಾಮ್, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದೆ ಸರ್ ಮೇಡಮ್. ನಾವು ಧಾರವಾಡದಿಂದ ಮೇಡಮ್. ಎಲ್ಲಿ ಧಾರವಾಡದಲ್ಲಿ ಯಾವ ಕಾಲನಿ? ನಮ್ದು ಇಲ್ಲಿ ಹಳ್ಳಿ ನರೇಂದ್ರ ಅಂತ ಹೇಳಿ. ಹಾ, ಅಗ್ರಿಕಲ್ಚರ್ ಕಾಲೇಜ್ ಇದೆಯಲ್ಲ, ಹಾ ಅಲ್ಲಿ ನರೇಂದ್ರ ಅಂತ ಹೇಳಿ. ಓಕೆ, ಹೇಳಿ ಮ್ಯಾಮ್, ಹೇಳಿ. ಮೇಡಮ್, ನಮ್ಮ ಮನೆಯವ್ರದ್ದು ಕಣ್ಣಿಂದ ಹೇಳಿದ್ರಲ್ಲ ಇವತ್ತ, ಈ ಕೋಡ್ ಹೇಳಿದ್ರಲ್ಲ. ಹೌದು. ಅವ್ರದ್ದು ಕಣ್ಣಿನ ನರ ಬ್ಲಾಕ್ ಆಗಿ ಅದು ಕಣ್ಣು ಕಾಣಿಸ್ತಾ ಇಲ್ಲ. ಅದಕ್ಕೆ ಅದನ್ನ ನಂಬರ್ ಹಾಕಿದ್ರೆ ವರ್ಕೌಟ್ ಆಗುತ್ತಾ? ಹಾಕಿ ಮ್ಯಾಮ್, ನರ ದೌರ್ಬಲ್ಯ ಅದ್ರದ್ದೆಲ್ಲ ಇದೆ ನೋಡಿ, ಅದ್ರಲ್ಲಿ ಇನ್ನೊಂದಿಷ್ಟಿದೆ, ಅದನ್ನು ಕಳಿಸ್ತೀನಿ ನಾನು ಗ್ರೂಪ್ ಅಲ್ಲಿ. ಹಾಕಿ. ಹಾ ಮೇಡಮ್, ತುಂಬಾ ಚೆನ್ನಾಗಿ ಬಂತು ಮೇಡಮ್. ಅದು ಸೊರಿಯಾಸಿಸ್ ಹೇಳಿದ್ರಲ್ಲ ಮೇಡಮ್, ಅದನ್ನ 2-3 ದಿವಸ ಆಯ್ತು ಹಾಕ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ಸ್ವಲ್ಪ ಕಮ್ಮಿ ಅನಿಸ್ತಾ ಇತ್ತು. ನಮ್ಮ ಮನೆಯವ್ರು ಅದೇ ಅಜಾಬ್ ಆಯ್ತು, ಇದು ಹೆಂಗೇನೆ ಅಂತ ಹೇಳಿ. ಚೆನ್ನಾಗಿತ್ತು ಮೇಡಮ್ ಅದು. ಮಾಡಿ ಮೇಡಮ್, ಮಾಡಿ, ತುಂಬಾ ಚೆನ್ನಾಗಿದೆ ಮೇಡಮ್. ನಾನು ನಿಮ್ ಭೇಟಿ ಆಗ್ಬೇಕಾಗಿತ್ತು ಮೇಡಮ್. ನನಗೆ ನಾನು ಸಿಗ್ತಾ ಇಲ್ಲ ಈಗ. ಅದೇ ಈಗ ನಮ್ಮ ಮನೆ ಮಕ್ಕಳಿಗೂ ಸಿಗ್ತಾ ಇಲ್ಲ, ನಮ್ಮ ಯಜಮಾನ್ರಿಗೂ ಸಿಗ್ತಾ ಇಲ್ಲ, ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಹಾಗಾಗಿ ಪ್ರತಿ ಬುಧವಾರ ಸಿಗ್ತೀನಿ. ಪ್ರತಿ ಬುಧವಾರ ಹುಬ್ಳಿನಲ್ಲಿ ಸಿಗ್ತೀನಿ. ಅದೇ ಮನೆಯಲ್ಲೇನಾ? ಹಾ, ಮನೇಲೆ ಸಿಗ್ತಾರೆ. ನೀವು ಬರ್ಬೋದು. 11:30 ನಂತರ ನಾನು ಸಂಜೆ 8 ಗಂಟೆವರೆಗೂ ತಗೊಳ್ತೀನಿ ಕ್ಲಿನಿಕ್. ಬನ್ನಿ. ಅದೇ ಭೇಟಿ ಆಗ್ಬೇಕಾಯ್ತು ಮೇಡಮ್. ಎಸ್ ಬನ್ನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇಂದಿರಾ ಜಯರಾಮ್ ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್, ನಮಸ್ತೆ. ಹೇಗಿದ್ದೀರಾ? ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ತುಂಬಾ ಚೆನ್ನಾಗಿ ನಿಮ್ದು ಎಲ್ಲಾ ವಿಷಯಸ್ಸು ಫುಲ್ಫಿಲ್ ಆಗ್ಬೇಕು ಆದಷ್ಟು ಬೇಗ. ಅದರಿಂದ ನಮ್ಮಂತವ್ರಿಗೆಲ್ಲ ಹೆಲ್ಪ್ ಆಗ್ಬೇಕು ಅಂತ ಕೇಳ್ಕೊತೀನಿ ದೇವರಲ್ಲಿ. ಆಮೇಲೆ ಅದೇ ನಂಬರ್ ಬಂದಿದೆ ಮೇಡಮ್, ಸ್ವಲ್ಪ ಅದೇನೋ ಇನ್ಸ್ಟಾಲೇಷನ್ ಅಲ್ಲಿ ಸ್ವಲ್ಪ ಏನೋ ಎಡವಟ್ ಆಗಿದೆ. ಸೊ ಅದಕ್ಕೆ ಅವ್ರ ಹತ್ರ ಸರಸ್ವತಿ ಹತ್ರ ನಾನು ಫಾಲೋ ಅಪ್ ಅಲ್ಲಿ ಇದ್ದೀನಿ. ಮೋಸ್ಟ್ಲಿ ಇದೆ ಕ್ಲಾಸ್ ಇವಾಗ ಇದೆ, ಕನೆಕ್ಟ್ ಆಗ್ತಾ ಇದೆ. ಆಮೇಲಿಂದ ನಾನು ಕಮ್ ಬ್ಯಾಕ್ ಟು ಯು ಅಂತ ಹೇಳಿದೆ. ಆಮೇಲೆ ಲಾಸ್ಟ್ ಟೈಮ್ ಒಂದ್ಸರಿ ಇವಾಗ ಈ ಸ್ವಿಚ್ ವರ್ಡ್ಸ್ ಹೇಳಿದ್ಮೇಲೆ ಪವರ್ಫುಲ್ ಇದನ್ನ ಹೇಳಿದ್ರಿ, ಫ್ರೇಸಸ್ ಅದ್ರ ಬಗ್ಗೆ ಮಾತಾಡಿದ್ರಿ. ಅದ್ರಲ್ಲಿ ಕೆಲವು ಇವಾಗ ಒಂದ್ ಎಕ್ಸಾಂಪಲ್, ಜಾಸ್ತಿ ಮನಿ ಫ್ಲೋಗೆ, ಅಬಂಡೆನ್ಸ್ಗೆ ಅಂತಂದ್ರೆ GOLDEN ಸ್ಪೇಸು BE ಆಮೇಲೆ ಸ್ಪೇಸ್ ಅಬಂಡೆನ್ಸ್ ಅಂತ ಹೇಳಿದ್ರಿ. ಅದನ್ನ ಚಾಂಟ್ ಮಾಡದಾ ಅಥವಾ ಬರಿಬೇಕಾ? ಚಾಂಟ್ ಮಾಡಿದ್ರೆ ಬೆಟರು. ಹೌದಾ? ಬರೆದ್ರು ಚೆನ್ನಾಗತ್ತೆ, ಬರ್ದಾಗನು ಚಾಂಟ್ ಮಾಡಿದಂಗೆ ಅಷ್ಟೇ ಪವರ್ಫುಲ್ ಆಗುತ್ತೆ. ಅದು ಎರಡೂನು ಅಂದ್ರೆ ಇವಾಗ ಬೋಲ್ಡ್ ಲೆಟರ್ಸ್ ಅಲ್ಲಿ ಬರ್ಕೊಂಡಿದೀವಲ್ಲ,
ಸೊ ಅದು ಹೆಂಗೆ ಸ್ಪಿರಿಟ್ ಮಾಡಿ ಮಾಡಿ ಅಂತ ತೆಗೆದುಕೊಳ್ತೇವೆ. 3 ಅಂತಂದ್ರೆ ಗುರುಗ್ರಹ, 7 ಅಂತಂದ್ರೆ ಕೇತುಗ್ರಹ. ಗುರುಗೆ ಮತ್ತೆ ಕೇತುಗೆ ಆಗೋದೇ ಇಲ್ಲ. ಈ ಸಮಯದಲ್ಲಿ ನೀವೇನಾದ್ರೂ ಕ್ವಶನ್ ಕೇಳಿದ್ರೆ ಅದು ನಿಮ್ಗೆ ಆಗೋದಿಲ್ಲ ಅಂತ ಹೇಳಿ. ಓಕೆನಾ? ಹಾಗಿದ್ರೆ ಯಾವ ಗ್ರಹಗಳು ಇದ್ದಾಗ ನಾವಿಲ್ಲಿ ಕ್ವಶನ್ ಕೇಳಬೇಕು? ಮತ್ತೆ ಅದರಲ್ಲಿ ನಂಬರ್ಸ್ ಬರುತ್ತೆ 1 to 108. ನೀವು ಮೊದ್ಲೆಲ್ಲ ಕವಡೆ ಶಾಸ್ತ್ರ ಎಲ್ಲ ಕೇಳಿರ್, ಗಿನಿ ಶಾಸ್ತ್ರ, ಕವಡೆ ಶಾಸ್ತ್ರ ಅಲ್ವಾ? ಗಿನಿ ಬಂದ್ಬಿಟ್ಟು ಒಂದು ಚೀಟಿನ ಎತ್ಕೊಡ್ತಿತ್ತು ನಮ್ಗೆ ಅವಾಗ ಆ ಸಮಯದಲ್ಲಿ. ಈಗ ಅವೆಲ್ಲ ಹೋಗ್ಬಿಟ್ಟಿದೆ. ಅದ್ರಲ್ಲಿ ಏನ್ ಬರ್ತಿತ್ತು ಆ ತರ. ಹೀಗೆ ಇದು ಗಿನಿ ಶಾಸ್ತ್ರ ಇದ್ದ ಹಾಗೆ. 1ರಿಂದ 108ರಲ್ಲಿ ಆ ಒಂದ್ ನಂಬರ್ ಅನ್ನ ಹೇಳಿದಾಗ ಅದ್ರಲ್ಲಿ ಏನ್ ಉತ್ತರ ಬರುತ್ತೆ ಅದು ನಿಮ್ಮ ಉತ್ತರ ಆಗಿರುತ್ತೆ. ಸೊ ಹಾಗೆ ಗಣೇಶ ಪ್ರಶ್ನಾವಳಿಲೂ ಕೂಡ ಗಣಪತಿಯನ್ನ ನಾವು ನಮಸ್ಕಾರ ಮಾಡಿ ನಮ್ಮ 1 to 64 ನಂಬರ್ಸ್ ಅಲ್ಲಿ 1 ನಂಬರ್ ಅನ್ನ ಹೇಳಿದಾಗ ನಿಮ್ಗೊಂದು ಉತ್ತರ ಸಿಗುತ್ತೆ. ಈಗ ಮೇಡಮ್ ಹೇಳಿದ್ರು ಕೋರ್ಟ್ ಕೇಸ್. ಮೇಡಮ್ ನನ್ ಕೋರ್ಟ್ ಕೇಸ್ ವಿನ್ ಆಗುತ್ತಾ, ನನ್ ಪರವಾಗಿ ಆಗುತ್ತಾ ಅಂತ ಅವ್ರೇನಾದ್ರು ಒಂದು ಕ್ವಶನ್ ಕೇಳಿದ್ರೆ ಫಸ್ಟ್ ಸಮಯ ನೋಡ್ತೀವಿ ನಾವು. ಈ ಸಮಯದಲ್ಲಿ ನೀವು ಕೇಳಿದ್ದಕ್ಕೆ ಇದು ಆಗುತ್ತಾ ಇಲ್ಲ ಡೌಟ್, ಬಟ್ ಈ ತರ 1 to 108ರಲ್ಲಿ ಒಂದ್ ನಂಬರ್ ಹೇಳ್ತೀವಿ. ಅದರಲ್ಲಿ ಏನ್ ಉತ್ತರ ಬರುತ್ತೆ ಅದನ್ನ ಹೇಳ್ತೀವಿ. ಆಮೇಲೆ ಗಣೇಶ ಪ್ರಶ್ನಾವಳಿಯಲ್ಲಿ ಒಂದ್ ಕೇಳ್ತೀವಿ. ಅದ್ರಲ್ಲಿ ಏನ್ ಉತ್ತರ ಬರುತ್ತೆ, ಒಂದ್ ರೆಮಿಡಿ ಬರುತ್ತೆ. ಗರಿಕೆ ಸಲ್ಲಿಸಿ ಅಥವಾ ಮಂಗಳವಾರ ಈ ತರ ಹೋಗಿ ಈ ತರ ಬರುತ್ತೆ. ಇದೆರಡನ್ನು ಕಾಂಬಿನೇಷನ್ಸ್ ಮಾಡಿ ನಾವ್ ಹೇಳ್ತೀವಿ. ಇದೆರಡೂ ಅವ್ರಿಗೆ ಸರಿ ಆಗ್ಲಿಲ್ಲ ಅಂತಂದ್ರೆ ಮೇಡಮ್ ಇನ್ನೊಂದ್ 2-3 ದಿವಸ ಬಿಟ್ಟು ನೀವು ಈ ಕ್ವಶನ್ ಕೇಳಿ ಅಂತ ನಾವು ಸಜೆಷನ್ ಮಾಡ್ತೀವಿ. ಸೊ ಈ ತರ ಬಹಳ ವಿದ್ಯೆಗಳಿದೆ. ಏನಪ್ಪಾ ಇದನ್ನೆಲ್ಲ ಹೇಳ್ಕೊಂಡು ಹೋಗ್ಬಿಡ್ತೀರಿ ನೀವು, ಆಗುತ್ತಾ? 100% ಆಗಿದೆ. ಹಾಗಾಗಿ ನಾವು ವಿದ್ಯೆಗಳನ್ನ ತೆಗೆದುಕೊಂಡು ಬಂದಿದ್ದು ಅಷ್ಟೇ. ಏನೋ ನಿಮ್ ನಂಬಿಕೆ ಅಲ್ವಾ? ಆಗತ್ತೆ ಮ್ಯಾಮ್. ಮ್ಯಾನಿಫೆಸ್ಟೇಷನ್ ಬರೆಯುವಾಗ ಕಂಪ್ಲೀಟ್ಲಿ ನಾನು ನನ್ನ ಸ್ವಂತ ಮನೆಯನ್ನ ತೆಗೆದುಕೊಂಡಿದ್ದೇನೆ. ಗೃಹ ಪ್ರವೇಶನ ಮಾಡಿದ್ದೇವೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೇವೆ. ಓಕೆ, ನಾನು ನನ್ನ ಒಂದು ಕನಸಿನ ಜಾಬ್ ಅನ್ನ ತೆಗೆದುಕೊಂಡಿದ್ದೇನೆ. ನನಗೆ ಸಿಕ್ಕಿದೆ. ನನ್ನ ಕನಸಿನ ಒಂದು ಜಾಬ್ ಸಿಕ್ಕಿದೆ. ನಾನು ತುಂಬಾ ಚೆನ್ನಾಗಿದ್ದೇನೆ ಅದರಲ್ಲಿ. ಹಾಗೆ ನನಗೆ ಸಾಕಷ್ಟು ಸ್ಯಾಲ್ರಿ ಜಾಸ್ತಿ ಬರ್ತಾ ಇದೆ. ಸ್ಯಾಲ್ರಿ ಜಾಸ್ತಿ ಬರ್ತಾ ಇದೆ ಅಂತ ಹಂಗೆ ಬರಿಬಾರ್ದು. ನನ್ನ ಸ್ಯಾಲ್ರಿ ತಿಂಗಳಿಗೆ 5 ಲಕ್ಷ ಇದೆ, 10 ಲಕ್ಷ ಇದೆ ಅಂತ ಒಂದು ನಂಬರ್ ಅನ್ನ ಹಾಕಿದಾಗ ಯೂನಿವರ್ಸ್ ನಮ್ಗೆ ಕೊಡೋಕೆ ತಯಾರಿರುತ್ತೆ. ದೇವ್ರು ನಮಗೆ ಕೊಡೋದಕ್ಕೆ ತಯಾರಿರ್ತಾನೆ. ನನ್ನ ಸ್ಯಾಲ್ರಿ ಜಾಸ್ತಿ ಮಾಡಪ್ಪ ದೇವ್ರೆ ಅಂತ ದಿನಾ ಹೋಗಿ ಕೇಳ್ಕೊಂಡ್ ಬರ್ತೀವಿ. ಎಷ್ಟು ಅಂತ ಕೇಳ್ತಾ ಇರ್ತಾನೆ ದೇವ್ರು. ನೀವು ಹೇಳಿರಂಗೆ ಇಲ್ಲ. ಅದೇ 5,000 ಅದೇ 10,000 ರೂಪಾಯಿದಲ್ಲಿ ಇರ್ತೀರಾ. ದೇವ್ರ ಹತ್ರ ನಾನು ಇಲ್ಲ ಒಂದ್ 20,000 ನನ್ಗೆ ಈ ಸತಿ ಒಂದ್ 20,000 ಆಗ್ಲಿ, ಒಂದ್ 5 ಲಕ್ಷ ಆಗ್ಲಿ ಅಂತ ನಾವು ಕೇಳ್ಕೊಂಡಾಗ ಹಂಗೆ ಆಗುತ್ತೆ. ಸೊ ಹಾಗಾಗಿ ನಂಬರ್ ಹೇಳ್ಬೇಕಷ್ಟೇ. ಓಕೆನಾ? ಥ್ಯಾಂಕ್ ಯು. ಎಸ್ ಲೀಲಮ್ಮ ಮೇಡಮ್ ಓ ಇದೆಯಾ? ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಮಾತಾಡಿ. ಹಲೋ, ಹಾ ನಮಸ್ತೆ ಮ್ಯಾಮ್, ಹೇಳಿ. ನಮಸ್ತೆ ಮೇಡಮ್. ನನ್ಗೊಂದು ಕ್ವಶನ್ ನಮ್ಮ ಮಗಳ ಬಗ್ಗೆ ಒಂಚೂರು ಕೇಳ್ಬೇಕಿತ್ತು ಮೇಡಮ್. ಕೇಳಿ. ಅವಳಿಗೆ ಯಾವಾಗ್ಲೂ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಅವಳು ಟೀಚರ್ ಆಗಿದ್ಲು ಮೊದ್ಲು. ದಾವಣಗೆರೆಯಲ್ಲಿ ವರ್ಕ್ ಮಾಡ್ತಾ ಇದ್ಲು. 2 ಸ್ಕೂಲಲ್ಲಿ ಮಾಡ್ತಿದ್ಲು. ಬಟ್ 2 ಸರಿನೂ ಫ್ರೆಂಡ್ಸ್ ಜೊತೆಗೆ ಹೋಗ್ಬೇಕಾದ್ರೆ 2 ಸರಿ ಆಕ್ಸಿಡೆಂಟ್ ಆಯ್ತು. ಲೆಗ್ಮೆಂಟರ್ ಒಂದ್ಸರಿ ಆಯ್ತು, ಕಾಲ್ ಫ್ರಾಕ್ಚರ್ ಆಗಿ ತುಂಬಾ ಪೇನ್ ಆಯ್ತು. ಆಲ್ರೆಡಿ ಒಂದು 5 ಇಯರ್ಸ್ ಆಯ್ತು ಈಗಾಗ್ಲೇ. ಅದು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ಆಪರೇಷನ್ ಎಲ್ಲ ಮಾಡಿಸಿದ್ರು ಗಾಯನೇ ವಾಸಿ ಆಗ್ತಾ ಇಲ್ಲ ಅವಳಿಗೆ. ಮೇಡಮ್, ಒಂದು ಡೇಟ್ ಆಫ್ ಬರ್ತ್ ಮೇಲೆ ಗ್ರಿಡ್ ಯಾರ್ಯಾರು ಹಾಕೋದ್ ಕಲ್ತಿದ್ರ ಫಸ್ಟ್ ಅದನ್ನ ನೋಡ್ಕೊಳ್ಳಿ. ಓಕೆ, ಅಲ್ಲಿ ಆರೋ ಮಾರ್ಕ್ ಅಲ್ಲಿ ಬರುವಂತದ್ದು ಇದನ್ನೆಲ್ಲ ಬರುವಾಗ 9339 ಅಂತ ಒಂದ್ ನಂಬರ್ ಬರುತ್ತೆ. ಓಕೆ, ಆ ನಂಬರ್ ಕಾಂಬಿನೇಷನ್ ಯಾರ ಒಂದು ಗ್ರಿಡ್ ಅಲ್ಲಿ ಇರುತ್ತೆ ಅವ್ರಿಗೆ ಇಂಜುರಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅಲ್ಲಿ ಬಳಸುವಂತ ಮೊಬೈಲ್ ನಂಬರ್ ಅಲ್ಲಿ 4 ಇದ್ರೆ 39 ಇದ್ರೆ 9339 ಕೂಡಿಸಿದಾಗ 49 ಬರ್ತಾ ಇದೆ. ಅವಳದು ಡೇಟ್ ಆಫ್ ಬರ್ತ್ 84 ಮೇಡಮ್, ಲೀಪ್ ಇಯರ್. ಅವಳದು ಫೋನ್ ನಂಬರ್ ಹೇಳಿ, ಚೆಕ್ ಮಾಡ್ಬೇಕು. ರಾಹುಲ್, 1 ನಿಮಿಷ ಮೇಡಮ್. ರಶ್ಮಿ, ಕವಿತಾ ನಂಬರ್ ಹೇಳು. ಹಾ, 1 ನಿಮಿಷ ಮೇಡಮ್. ಹೇಳಿ ಜಲ್ದಿ. 79 75 05 05 98 13 ಮೇಡಮ್. 79 ಅಲ್ವಾ ಫಸ್ಟ್ ಒನ್? ಹಾ ಮೇಡಮ್. ಏನ್ ಬರ್ತಾ ಇದೆ ಇಲ್ಲಿ? 9. ಓಕೆ, ಕೂಡಿಸಿದಾಗ 9 ಬರ್ತಾ ಇದೆ. ಓಕೆ ಮೇಡಮ್. ಹಾ, ಕಾಣಿಸುತ್ತಾ? ಇಲ್ಲ. ಇಲ್ಲ ಮೇಡಮ್. ಮೇಡಮ್, ಯಾವುದೇ ಮೊಬೈಲ್ ನಂಬರ್ ಕೂಡಿಸಿದಾಗ 9 ಬರ್ತಾ ಇದೆ ಅಥವಾ ಮೊಬೈಲ್ ನಂಬರ್ ಅಲ್ಲಿ 9339 ಇದೆ. ಇದನ್ನ ತುಂಬಾ ಡೀಪ್ ರಿಸರ್ಚ್ ಮಾಡಿ ಹೇಳ್ತಾ ಇದ್ದೀನಿ. ಯಾವುದೇ ಸುಳ್ಳುಗಳಂತೂ ಇದರಲ್ಲಿ ಇಲ್ಲ. ಓಕೆ ಮೇಡಮ್. ಹೆದರ್ಸ್ಬೇಕಂತಾನೂ ಇಲ್ಲ. ಓಕೆ,
ಓಕೆನಾ? ಈ ತರ ಇದ್ದಾಗ ನಿಮ್ಗೆ ಮೇಲಿನ ಮೇಲೆ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ, ಮತ್ತೆ ನಿಂತ್ಕೊಂಡಲ್ಲೂ ಬೀಳೋ ಚಾನ್ಸಸ್ ಇರುತ್ತೆ, ಅಥವಾ ನೀವು ಹೋಗ್ತಾ ಹೌದು ಮೇಡಮ್, ಇರ್ತೀರ. ಅವಳಿಗೆ ಯಾವಾಗ್ಲೂ ಅಷ್ಟೇ ಕಾಲಿಂದ ತುಂಬಾ ಪ್ರಾಬ್ಲಮ್ ಮೇಡಮ್, ಬಟ್ ಅದು ವಾಸಿನೇ ಆಗ್ತಾ ಇಲ್ಲ. ಬಚ್ಚಲ್ ಮನೇಲಿ ಬೀಳೋದು, ಮೆಟ್ಲ ಮೇಲಿಂದ ಬೀಳೋದು, ಅಥವಾ ಯಾರೋ ಹೊಡ್ಕೊಂಡು ಹೋಗೋದು, ಈ ತರ ಆಗ್ತಾ ಇರುತ್ತೆ. ಅವಳು ಚಿಕ್ಕ ಮಗುವಿಂದನೂ ಸ್ವಲ್ಪ ಹಂಗೆ ಮೇಡಮ್. ಈಗಲೇ ಅವಳಿಗೆ 40 ಇಯರ್ಸ್ ಆಗ್ತಾ ಬಂದಿದೆ. ಅದು ಗಾಯ ತುಂಬಾನೇ ವಾಸಿನೇ ಆಗ್ತಾ ಇಲ್ಲ, ಯಾವಾಗ್ಲೂ ಕ್ಯೂ ತುಂಬಿಕೊಳ್ಳೋದು. ಚೇಂಜ್ ಮಾಡಿ ಮೇಡಮ್, ಮೊಬೈಲ್ ನಂಬರ್ ಬಹಳ ನೆಗೆಟಿವ್ ಇದೆ ಮ್ಯಾಮ್. ಚೇಂಜ್ ಮಾಡಿ. ಓಕೆ ಮೇಡಮ್. ಅವಳದು ಡೇಟ್ ಆಫ್ ಬರ್ತ್ 2/9 ಬರುತ್ತೆ ಮೇಡಮ್. ಮೀನ್ಸ್ 1984. ಹಾ ಮೇಡಮ್, 1984. 29/1984. 99 ರಿಪಿಟೇಷನ್ ಇದೆ. ಓಕೆ ಮೇಡಮ್. ಬಟ್ ಒಳ್ಳೆ ಕಾಂಬಿನೇಷನ್. ಓಕೆ ಮೇಡಮ್. ಅವಳದು 2 ಇದು ಬರುತ್ತೆ ಮೇಡಮ್, ಭಾಗ್ಯ ಅಂಕ, ಮೂಲ ಅಂಕ 8 ಬರುತ್ತೆ. ಕರೆಕ್ಟ್ ಆಗಿ ಹೇಳಿ ಇನ್ನೊಮ್ಮೆ ಡೇಟ್ ಆಫ್ ಬರ್ತ್. 29. ಓಕೆ. 1984. ನಾ 2984 ಅಂತ. ಸರಿ, 29. ಹೌದು, 28 ಬರುತ್ತೆ. ಸ್ವಲ್ಪ ಸ್ಟ್ರಗಲ್ ಇರ್ತದಮ್ಮ, ಸ್ಟ್ರಗಲ್ ಇರುತ್ತೆ ಲೈಫ್ ಅಲ್ಲಿ. ಅದಕ್ಕೆ ಅಂತ ರೆಮಿಡೀಸ್ ಅನ್ನ ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ಟೈಮು. ಹಾಗೆ ಇನ್ನೊಂದೇನೋ ನೆನಪಾಯ್ತು. ಯಾರಿಗೆ ಯಾವ ಮಂತ್ ಅಲ್ಲಿ ಈ ಡೇಟ್ ಆಫ್ ಬರ್ತ್ ಅನ್ನ ನೋಡಿದಾಗ ಯಾರಿಗೆ ಯಾವ ಮಂತ್ ಅಲ್ಲಿ ಇಂಜುರೀಸ್ ಆಗುತ್ತೆ, ಯಾವ ಮಂತ್ ಅಲ್ಲಿ ನಿಮ್ಗೆ ಕ್ರಾನಿಕ್ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಒಂದು ಇದು ಇದೆ, ಇದರಲ್ಲಿ ಕೋರ್ಸ್ ಇದೆ. ಓಕೆ ಮೇಡಮ್. ಸೂಪರ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ಆ ಟೈಮಲ್ಲಿ ನಿಮ್ಗೆ ಭಯ ಪಡ್ಸಕ್ಕಂತಲ್ಲ. ಈಗ ನನ್ಗೆ ಪರ್ಸನಲಿ ನನ್ನ ಡೇಟ್ ಆಫ್ ಬರ್ತ್ ಪ್ರಕಾರ 8 ಬರುತ್ತೆ, ಮೂಲಂಕ ಭಾಗ್ಯಾಂಕ. ನನ್ಗೆ ಮಾರ್ಚು, ಏಪ್ರಿಲು ಮತ್ತೆ ಜೂನ್ ಯಾವ್ದೋ ಒಂದು ಮೂರ್ ತಿಂಗಳಲ್ಲಿ ತುಂಬಾನೇ ಇಂಜುರೀಸ್ ಆಗುತ್ತೆ. ಓಕೆ ಮೇಡಮ್. ಈಗ ಅದಕ್ಕೆ ಏನಾದರೂ ರೆಮಿಡಿ ಮೇಡಮ್? ಸಫರ್ ಆದ ಒಂದು ತಿಂಗಳ ಹಿಂದೆ. ಓಕೆ ಮೇಡಮ್. ಅಂದ್ರೆ ರೆಮಿಡೀಸ್ ಇರುತ್ತೆ. ಆಮೇಲೆ ಆಕ್ಸಿಡೆಂಟಲ್ ಒಂದು ಕೋಡ್ ಕೊಟ್ಟಿದೆ ನೋಡಿ, ಅದನ್ನ ಹಾಕೊಂಡು ತಿರುಗಬೇಕು. ಆ ಮಂತಲ್ಲಿ ನಿಮ್ಗೆ ಆ ತರ ಇದ್ದಾಗ ನೀವು ಮೃತ್ಯುಂಜಯ ಜಪ, ಆಮೇಲೆ ಒಂದಷ್ಟು ಜಪಗಳನ್ನ ಹೇಳ್ತೀವಿ ನಾವು. ಆ ತರ ಮಾಡಿದಾಗ ಅಂದ್ರೆ ತಲೆ ಹೋಗೋದು ಒಂದ್ ಸ್ವಲ್ಪ ಕಾಲ್ ಬೆರಳಲ್ಲಿ ಒಂದ್ ಸ್ವಲ್ಪ ಪೆಟ್ಟಾಗುತ್ತೆ ಅಷ್ಟೇ. ಓಕೆ ಓಕೆ ಎಲ್ಲ ರೆಮಿಡೀಸ್ ಮಾಡ್ಕೊಂಡಾಗ ಪ್ರೊಟೆಕ್ಷನ್ ಅದು. ಓಕೆ ಮೇಡಮ್. ಈಗ ಇದಕ್ಕೆ ಏನೂ ಆಗಲ್ವಾ? ನೀವು ಫಸ್ಟ್ ನಂಬರ್ ಚೇಂಜ್ ಮಾಡ್ಕೊಳ್ಬೇಕು. ಆಮೇಲೆ ಇದ್ರ ರಿಲೇಟೆಡ್ ಒಂದ್ ಕೋರ್ಸ್ ತಗೊಂಡ್ ಬರ್ತೀನಿ. ಆ ಕೋರ್ಸ್ ಅಲ್ಲಿ ರೆಮಿಡೀಸ್ ಇರುತ್ತೆ, ಮಂತ್ರಗಳಿರುತ್ತೆ. ಅದನ್ನ ನೀವು ಎಲ್ಲಾ ಡೇಟ್ ಆಫ್ ಬರ್ತ್ ನವರು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ ಜೀವನ ನೀವು ಕಾಪಾಡ್ಕೊಳ್ಬಹುದು. ಯಾಕಂದ್ರೆ ಜೀವ ಹೋದ್ರೆ ಚಿಂತೆ ಇಲ್ಲ, ಈ ಕಾಲು ಕೈ ಪೆಟ್ಟಾಗಿ ಆಪರೇಷನ್ ಎಲ್ಲ ಆದ್ರೆ ಬದುಕೋದು ಬಹಳ ಹಿಂಸೆ ಅದಲ್ಲ. ಅಲ್ಲ, ಗಾಯ ವಾಸಿ ಆಗೋದಕ್ಕೆ ಏನು ಕೋಡ್ ಇಲ್ಲ ಮೇಡಮ್? 10,000 HZ ಬರೀರಿ. ಓಕೆ ಮೇಡಮ್. 10,000 HZ. ಲಾಸ್ಟ್ ಟೈಮ್ ನೀವು ಅಟೆಂಡ್ ಆಗಿದ್ರಾ ಹೀಲಿಂಗ್ ಕೋಡ್, ಫ್ರೀ ಹೀಲಿಂಗ್ ಕೋಡ್? ಇಲ್ಲ ಮೇಡಮ್, ನಾನು ಇದೇ ಫಸ್ಟ್ ಟೈಮ್ ಹೀಲಿಂಗ್ ಕೋಡ್. ಸರ್, ಒಂದು ಫ್ರೀ ಹೀಲಿಂಗ್ ಕೋಡ್ ಕ್ಲಾಸ್ ಆಗಿದೆ ನೋಡಿ, ಅದರಲ್ಲಿ ಊಂಡ್ಸ್ ಅಂದ್ರೆ ಗಾಯಗಳು ಮಾಯೋದಕ್ಕೆ ಒಂದು ಕೋಡ್ಸ್ ಹೇಳಿದ್ದೆ, ಅದನ್ನ ಅವ್ರಿಗೆ ಶೇರ್ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್. ಹುಣ್ಮೆ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಎಲ್ರು, ಅದರಲ್ಲೇ ನಿಮಗೆ ಲಿಂಕ್ ಸಿಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್. ಎಸ್. ಸುಭಾಷಿಣಿ ಮೇಡಮ್. ಮೇಡಮ್ ನಮಸ್ಕಾರ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಸೂಪರ್ ಆಗಿದೆ ಮ್ಯಾಮ್, ನೀವ್ ಹೇಗಿದ್ದೀರಾ? ವೆರಿ ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು ಸೋ ನೋಡಿ ಮೇಡಮ್, US ಇಂದ ವಿಶಸ್ ಬರ್ತಾ ಇದಾವೆ ಗುರುಗಳಿಗೆ ಬರ್ತ್ಡೇ ವಿಶಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಂಗೆ 2 ಕ್ವೆಶ್ಚನ್. ಒಂದು ಆಲ್ರೆಡಿ ನಾನು ಟೆಕ್ಸ್ಟ್ ಅಲ್ಲಿ ಕೇಳಿದ್ದೆ, ಬಟ್ ಇನ್ನೊಂದು ಚೂರ್ ಕ್ಲಾರಿಟಿ ಬೇಕಾಗಿತ್ತು. ಅದೇ ಎನರ್ಜಿ ಸರ್ಕಲ್ದೇನೆ, ನೀವು ಮುಂದೆ ಹೇಳ್ತೀರಾ ಅಂತ ಗೊತ್ತಾಯ್ತು, ಬಟ್ ಅಂದ್ರೂನು ಜಸ್ಟ್ ಒಂದು ಕ್ಲಾರಿಟಿ ಏನ್ ಬೇಕು ಅಂತ ಹೇಳಿದ್ರೆ, ಇವಾಗ ನಮಗ್ ಸ್ಪೆಸಿಫಿಕ್ ಆಗಿ ಗೊತ್ತಾಗ್ಲಿಲ್ಲ ಯಾವ್ದು. ಯಾಕಂದ್ರೆ ಬೇರೆ ಬೇರೆ ತರ ನಾವು ಎನರ್ಜಿ ಕೋಡ್ಸ್ ಯೂಸ್ ಮಾಡಿದಾಗ ಲೈಕ್ ಹೆಲ್ತ್, ಕರಿಯರು, ಮತ್ತೆ ಫೈನಾನ್ಸ್ದು ಏನೇ ಲೈಕ್ ಮಲ್ಟಿಪಲ್ ಬೇರೆ ಬೇರೆ ತರ ಕ್ಯಾಟಗರಿನಲ್ಲಿ ಬಂದಾಗ ಅದೆಲ್ಲಾನು ಒಂದೊಂದ್ ಕಲರ್ ಹಾಕಿರ್ತೀವೇನೋ. ಬಟ್ ಆದ್ರೆ ಸರ್ಕಲ್ ಹಾಕೋದು ಒಂಥರ ಯಾವ್ದಾರ ಒಂದು ನ್ಯೂಟ್ರಲ್ ಕಲರ್ ತರ, ಇಲ್ಲ ಡಿಫಾಲ್ಟ್ ಕಲರ್ ತರ ವಿಚ್ ಇಸ್ ಸೇಫ್ ಬೈ ಡಿಫಾಲ್ಟ್ ಆಗಿ ಯೂಸ್ ಮಾಡೋದು, ಆತರ ಯಾವ್ದಾರು ಇದೆಯಾ? ಬ್ಲೂನೇನೆ, ನಾರ್ಮಲ್ ಬ್ಲೂ ಪೆನ್ ಅಲ್ಲಿ, ಅಥವಾ ಅಂದ್ರೆ ಡಾರ್ಕ್ ಬ್ಲೂ ಅಥವಾ ಸ್ಕೈ ಬ್ಲೂನಾ? ಡಾರ್ಕ್ ಬ್ಲೂ ಅಥವಾ ಸ್ಕೈ ಬ್ಲೂ ಯಾವ್ದಾದ್ರು ಯೂಸ್ ಮಾಡಬಹುದು. ಯೂನಿವರ್ಸಲ್ ಕಲರ್ ಅದು. ಓಕೆ ಓಕೆ. ಇನ್ನೊಂದು ಕ್ವೆಶ್ಚನ್ ಮೇಡಮ್, ಇದು ಇವಾಗ ಯಂತ್ರಗಳಲ್ಲಿ ಹೇಗೆ ಯಂತ್ರಗಳಲ್ಲಿ ಹೇಗೆ ಎಕ್ಸ್ಪೈರ್ ಆಗುತ್ತೆ ಆಫ್ಟರ್ ಸರ್ಟನ್ ಟೈಮ್ ಅದ್ರದ್ದು ಎನರ್ಜಿ ಇದು ಹೇಳ್ತಲ್ಲ, ಅದ್ರ ಎನರ್ಜಿ ಕೋಡ್ ನಾವು ಐ ಮೀನ್ ಮ್ಯಾಜಿಕಲ್ ಕೋಡ್ ನಾವು ಬರ್ದಾಗ ಅದ್ರದ್ದು ಎಕ್ಸ್ಪೈರ್ ಆಗುತ್ತಾ ಮೇಡಮ್? ಅದು ಸೇಮ್ ಒಂದು 3 months ಯೂಸ್ ಮಾಡ್ಬೇಕು. ಆಮೇಲೆ ಯಾವ್ದೇ ಹೀಲಿಂಗ್ ಕೋಡ್ ಅನ್ನ ನಿಮ್ಗೆ ಏನಾಗುತ್ತೆ, ನೀವು ಜೋಶಲ್ಲಿ ಫಸ್ಟ್ ಬರ್ಕೊಂಡ್ಬಿಡ್ತೀರಾ, ಕಡಿಮೆ ಆದ್ಮೇಲೆ ಅಥವಾ ಅದು ಕೆಲಸ ಮುಗಿದ್ಮೇಲೆ ತೆಗೆಯೋದೇ ಇಲ್ಲ.
ಅದು ಮೇನ್. ಹಾ, ಆ ತರ ಓಕೆ. ಮಾಡ್ತಾ ಹೋಗ್ಬೇಕು. ಈಗ ನಂಗೆ ವೇಟ್ ರೆಡ್ಯೂಸ್ ಆಗಿದೆ, ಓಕೆನಾ, ನನ್ ಡೆಸ್ಟಿನಿ ರೀಚ್ ಆಗಿದ್ದೀನಿ ಅಂತ ತಿಳ್ಕೊಳ್ಳಿ, ಓಕೆನಾ. ನಾನ್ ಹಾಗೆ ಇಟ್ಬಿಟ್ರೆ ಇನ್ನೂ ರೆಡ್ಯೂಸ್ ಆಗ್ತಾ ಹೋಗ್ಬಿಡುತ್ತೆ ಅಲ್ವಾ. ಹಾ, ಓಕೆ, ದಟ್ ಓಕೆ. ಈಸ್ ಆಫ್ ನಾರ್ಮಲ್. ಆಗ ಈಗ ಏನ್ ನಾನ್ ಮಾಡ್ಬೇಕು, ನಾನ್ ತೆಗಿಬೇಕು. ಥೈರಾಯ್ಡ್ ಹಾಕಿದ್ದೆ ಮೇಡಮ್, ನೀವ್ ಒಂದ್ ಪಿಕ್ಚರ್ದು ಕಳ್ಸಿದ್ರೆ ಅಂದ್ರೆ ಫೋಟೋ ಹಾಕಿ ಇದ್ ಮಾಡ್ಬೋದು ಅಂತ ಫೋಟೋ ಕಳ್ಸಿದ್ರಿ. ಅದನ್ನ ನಾನು ಹಾಕಿದ್ದೆ. ನನ್ಗೆ ಇಷ್ಟು ವರ್ಷ ಇರ್ಲಿಲ್ಲ ನಂಗೆ ಥೈರಾಯ್ಡ್ ಇದು. ಲಾಸ್ಟ್ ಇಯರ್ ಮಾತ್ರ ಒಂದ್ ಸ್ವಲ್ಪ ಜಾಸ್ತಿ ಇದೆ ಅಂತ ಇದು ಬಂದಿತ್ತು. ಅದು ಅಫ್ಕೋರ್ಸ್ ನನಗೆ ಇದು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಬಸವರಾಜ್ ಸರ್ನ ಅವಾಗ ಮೀಟ್ ಮಾಡಿದಾಗ ಅವರು ಹೇಳಿದ್ರು, ಯಾಕಂದ್ರೆ ನಾನು ಕಂಪ್ಲೀಟ್ ಚೇಂಜ್ ಇನ್ ಡಯಟ್ ಲೈಫ್ ಸ್ಟೈಲ್ ಎಲ್ಲ ಮಾಡಿದಾಗ ಸ್ವಲ್ಪ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ, ಬಟ್ ಟೆಂಪ್ರರಿ ಇರುತ್ತೆ, ಸರೋಗ್ಬಿಡುತ್ತೆ ಆಮೇಲೆ ಅಂತಾನೆ ಹೇಳಿದ್ರು ಸರ್ ಕೂಡ. ಸೊ ಅದು ಯಾವ್ದಕ್ಕೂ ನಾನು ಅದು ನೀವು ಕರೆಕ್ಟ್ ಆಗಿ ಆ ಟೈಮಿಗೆ ಹೇಳಿದ್ರಿ ಬೇರೆ ನೀವಿದು. ಸೊ ಅದಕ್ಕೆ ಹಾಕೊಂಡಿದ್ದೆ. ಸೊ ಅದು ಐ ಥಿಂಕ್ ಅದು 3 months ಮೇಲೆ ಆಗಿದೆ. ಸೊ ಶುಡ್ ಐ ಜಸ್ಟ್ ರಿಮೂವ್ ಇಟ್ ಆರ್? ನೋಡಿ, ಚೆಕ್ ಮಾಡಿ, ಥೈರಾಯ್ಡ್ ಚೆಕ್ ಮಾಡಿ. ಓಕೆ, ಮಾಡಿದ್ಬಿಟ್ಟು ಆಮೇಲೆ ಹೌದು ಸರಿಗ್ ಬಂದಿತ್ತು ಹೌದು ಅಂದ್ರೆ ತೆಗೆದ್ಬಿಡು. ಇಲ್ಲಾಂದ್ರೆ ಹೌದು ಇಟ್ಕೋಬಹುದಾ? ಕಂಟಿನ್ಯೂ ಮಾಡ್ಬೋದು ಇಟ್ಕೋಬಹುದು, ಇನ್ನೊಂದ್ಸಲ? ಕಂಟಿನ್ಯೂ ಇಟ್ಕೋಬಹುದು. ಮತ್ತೆ ಅದಕ್ಕೆ ರಿಲೇಟೆಡ್ ಕೋಡ್ಸ್ ಎಲ್ಲ ಅದ್ರಲ್ಲಿ ಹಾಕಿ ಇಟ್ಬಿಡಿ. ಇನ್ನೊಂದ್ ಸ್ವಲ್ಪ ಕೋಡ್ಸ್ ಕೊಟ್ಟಿರ್ತೇನೆ ನೋಡಿ, ಅದ್ರಲ್ಲಿ ಹಾಕಿ. ಮತ್ತೆ ಓಕೆ. ಥೈರಾಯ್ಡ್ ರಿಲೇಟೆಡ್ ಸಿಂಪ್ಟಮ್ಸ್ ಇರುತ್ತೆ ನಿಮ್ಗೆ, ಅದನ್ನ ನೋಡಿ. ಯಾವಾಗ್ಲೂ ಕೂಡ ಒಂದು ರೋಗವನ್ನ ನಾವು ಕಡಿಮೆ ಮಾಡ್ಬೇಕಂದ್ರೆ ಅದು ಸಿಂಪ್ಟಮ್ ವೈಸ್ ಕೂಡ ನಾವು ಕೆಲವೊಂದು ಇಲ್ಲ, ನಂಗೆ ಸಿಂಪ್ಟಮ್ ಆಕ್ಚುಲಿ ಗೊತ್ತಾಗ್ತಿಲ್ಲ ಮೇಡಮ್. ಮುಂಚೆ ಇತ್ತು ನನ್ಗೆ ಸ್ವಲ್ಪ ಇಲ್ಲೆಲ್ಲಾನು ಸ್ವಲ್ಪ ಊತ ಇತ್ತು, ಮತ್ತೆ ಸ್ವಲ್ಪ ನೋವು ಇದು ಗೊತ್ತಾಗೋದು ನನ್ಗೆ. ಅದ್ ಬಂದಾಗ್ಲೇ ನಾನು ಹೋಗಿ ಚೆಕ್ ಮಾಡಿಸ್ಕೊಳಕ್ ಮುಂಚೆನೆ ನಂಗೆ ಡೌಟ್ ಬಂದ್ಬಿಡ್ತು, ಮೋಸ್ಟ್ಲಿ ಥೈರಾಯ್ಡ್ ಏನೋ ಇಶ್ಯೂ ಇರ್ಬೋದು. ಯಾಕಂದ್ರೆ ನಂಗೆ ಅದಷ್ಟೇ ತುಂಬಾ ಅಲ್ಲ, ಈಗ ಸೆನ್ಸಿಟಿವ್. ಥೈರಾಯ್ಡ್ ಅಂದ ತಕ್ಷಣ ಕೆಲವೊಬ್ಬರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ಅಥವಾ ಕೆಲವೊಬ್ಬರಿಗೆ ಜಾಸ್ತಿ ಸ್ಲೀಪ್ ಇರುತ್ತೆ, ಇನ್ ಕೆಲವೊಬ್ಬರಿಗೆ ಹೇರ್ ಫಾಲ್ ಇರುತ್ತೆ, ಓಕೆನಾ. ಹೇರ್ ಫಾಲ್ ಇದೆ ಮೇಡಮ್ ಕೆಲವೊಬ್ಬರಿಗೆ ನನ್ಗೆ. ಅದು ತುಂಬಾ ವರ್ಷದಿಂದ ಇದ್ದೇ ಇದೆ. ಅದನ್ನ ಕಾಂಬಿನೇಷನ್ ಮಾಡಿ ಹಾಕ್ಬೇಕು. ಥೈರಾಯ್ಡ್ ಬಂದಾಗ ನಿಮ್ಗೆ ಏನೇನ್ ಸಿಂಪ್ಟಮ್ಸ್ ಬರುತ್ತೆ ಅಂತ. ಮತ್ತೆ ಹಂಗಂದ್ರೆ ಹೇರ್ ಫಾಲ್ ಸೆಪರೇಟ್ ಕೋಡ್ ಹಾಕೊಳ್ಬಹುದು. ಹಾಕ್ಬೇಕು. ಬೋನ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ, ಸೊ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗುತ್ತೆ, ಅದಕ್ಕೆ ನೀವು ರಿಲೇಟೆಡ್ ಮತ್ ಹಾಕ್ಬೇಕಾಗುತ್ತೆ. ಸ್ವಲ್ಪ ಐಸ್ ವೀಕ್ ಆಗುತ್ತೆ, ಆಮೇಲೆ ಹಾರ್ಟ್ ಪಾಲ್ಪಿಟೇಷನ್ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ನಿಮ್ಗೆ ಗೊತ್ತಿರ್ಬೇಕು. ಇದ್ರ ಜೊತೆ ಬೇರೆ ಏನು ಇಲ್ಲ ಮೇಡಮ್, ಬರೀ ಹೇರ್ ಫಾಲ್ ಒಂದೇನೆ. ಸ್ವಲ್ಪ ಇಲ್ಲೂ ನೋಡಿ, ಹೇರ್ ಲೈನ್ ಅಲ್ಲಿ ಸ್ವಲ್ಪ ಗೊತ್ತಾಗುತ್ತೆ, ಥಿನ್ ಆಗಿದೆ ಹೇರ್, ಅದ್ ಮಾತ್ರ ಅಷ್ಟೇನೆ. ಸೊ ಬಟ್ ಬೇರೆ ಎಲ್ಲಾನು ಓಕೆ. ಬಟ್ ಅದೇ ಇಲ್ಲಿ ಸ್ವೆಲ್ಲಿಂಗ್ ಇದ್ದಿದ್ದು, ನೋವಿದ್ದು ಅದೆಲ್ಲ ಫುಲ್ ನಾರ್ಮಲ್ ಆಗ್ಬಿಟ್ಟಿದೆ, ಈಗ ಏನು ಅನ್ನಿಸ್ತಾ ಇಲ್ಲ. ಡನ್, ಸೂಪರ್. ಯಾ, ಅದೇ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್. ನಮಸ್ತೆ. ಹಬ್ಬದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗೆ ಸ್ಟಾರ್ಟಿಂಗ್ ಸಿಗ್ಲಿಲ್ಲ ಮೇಡಮ್, ಲಿಂಕ್ ಓಪನ್ ಆಗ್ತಿದ್ದಿಲ್ಲ. ಮತ್ತೆ ಸಾರಿ ಕಾಲ್ ಮಾಡಿದ್ರೆ ಫೇಸ್ಬುಕ್ ಲೈವ್ ಕೊಟ್ರು. ಮತ್ತೆ ಆಮೇಲೆ ಇವಾಗ ಮತ್ತೆ ಜೂಮ್ ಅಲ್ಲಿ ಟ್ರೈ ಮಾಡೋಣ, ನೋಡೋಣ ಇನ್ನೊಂದ್ಸಲ ಏನಾರು ಓಪನ್ ಆಗುತ್ತೆ ಅಂತ ಹೇಳಿ ನನ್ಗೆ ನೋಡ್ರಿ ಯೂನಿವರ್ಸ್ ನಿಮ್ ಜೊತೆ ಮಾತಾಡ್ಬೇಕು ಅನ್ನೋದಿತ್ತು ಮೇಡಮ್. ಹುಟ್ಟು ಶುಭಾಶಯಗಳು ಹೇಳ್ಬೇಕು ಅನ್ನೋದು ಇತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಮೇಡಮ್. ಏನಿಲ್ಲ ಮೇಡಮ್, ರೆಕಾರ್ಡಿಂಗ್ ಸಿಗುತ್ತೆ ಅಂತಂದ್ರು ಸರ್, ಯಾಕಂದ್ರೆ ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ಓಪನ್ ಆಗ್ತಾ ಇದ್ದಿಲ್ಲ, ಹಾಗಾಗಿ ರೆಕಾರ್ಡಿಂಗ್ ಸ್ವಲ್ಪ ಯೂಟ್ಯೂಬ್ ವರ್ಕ್ ಆಗ್ಲಿಲ್ಲ, ಹಾಗಾಗಿ ಫೇಸ್ಬುಕ್ ಲೈವ್ ಕೊಟ್ಟಿದ್ದೀನಿ. ಅದೇ ಮೇಡಮ್, ಅದೇ ಏನಿಲ್ಲ ಮೇಡಮ್, ಪ್ರಾಬ್ಲಮ್ ಇಲ್ಲ. ನನ್ ಮಗ ಈ ವರ್ಷ ಸೆಕೆಂಡ್ ಇಯರ್ ಮೇಡಮ್, PUC ಸೆಕೆಂಡ್ ಇಯರ್. ಸ್ವಲ್ಪ ಕಾಲೇಜ್ ಚೇಂಜ್ ಮಾಡ್ಬೇಕು ಅಂತ ಅಂತಿದ್ದಾನೆ ಮೇಡಮ್, ಯಾಕಂದ್ರೆ ಸ್ವಲ್ಪ ಆನ್ಲೈನ್ ಕೋಚಿಂಗ್ ತಗೋಬೇಕು. ಕಾಲೇಜ್ ಅಲ್ಲಿ ಸ್ವಲ್ಪ ಲೈಕ್ ಟೀಚಿಂಗ್ ಚೆನ್ನಾಗಿಲ್ಲ, ಹಾಗಾಗಿ ಕಾಲೇಜ್ ಚೇಂಜ್ ಮಾಡ್ಬೇಕು ಅಂತ ಅಂತಿದ್ದಾನೆ. ಸೊ ಒಂದು ಎಜುಕೇಶನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಅದೇ ಒಂದು ಡೇಟ್ ಆಫ್ ಬರ್ತ್ 29/5/2009. 2 and 9 ಬರುತ್ತೆ. ಹಾ ಮೇಡಮ್, ಚೆನ್ನಾಗಿದೆ ಕಾಂಬಿನೇಷನ್, ಏನ್ ಪ್ರಾಬ್ಲಮ್ ಇಲ್ಲ, ಆಗುತ್ತೆ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಮೊಬೈಲ್ ನಂಬರ್ ಏನಾದ್ರು ಕೊಡ್ಸಿದೀರಾ? ಇಲ್ಲ ಮೇಡಮ್, ಮೊಬೈಲ್ ನಂಬರ್ ತಗೊಂಡಿಲ್ಲ ಇನ್ನ. ಸರಿ ಸರಿ. ಎಜುಕೇಶನ್ ರಿಲೇಟೆಡ್ ನಿಮ್ಗೆ ಏನೇನ್ ಡಿಮ್ಯಾಂಡ್ಸ್ ಇದೆ ಅಥವಾ ಏನೇನ್ ಕೇಳ್ಕೋಬೇಕು ಅದೆಲ್ಲ ನೀವು ಒಂದ್ ಮೆಸೇಜ್ ಹಾಕಿ, ಅದಕ್ಕೆ ರಿಲೇಟೆಡ್ ಹೀಲಿಂಗ್ ಕೋರ್ಸ್ ಸಿಗುತ್ತೆ ನಿಮ್ಗೆ. ಆ ಹೀಲಿಂಗ್ ಕೋರ್ಸ್ ಅನ್ನ ಡೈಲಿ ನೀವು ಒಂದು ಎನರ್ಜಿ ಸರ್ಕಲ್ ಅಲ್ಲಿ ಹಾಕಿ ಅವ್ನ ಹೆಸರು ಬರ್ದ್ಬಿಟ್ಟು ವಾಲಿಗೆ ಸ್ಟಿಕ್ ಮಾಡ್ಬಿಡಿ. ಯಾವುದೇ ಎನರ್ಜಿ ಸರ್ಕಲ್ ಅನ್ನ ನೀವು ಈಸ್ಟ್ ಫೇಸಿಂಗ್ ಹಾಕಿದಾಗ ಇನ್ನೂ ಜಾಸ್ತಿ ನಿಮ್ಗೆ ಇದು ಬರುತ್ತೆ. ಇದನ್ನ ಒಂದ್ ನೋಟ್ ಮಾಡ್ಕೊಳ್ಳಿ. ಎನರ್ಜಿ ಸರ್ಕಲ್ ಅನ್ನ ಈಸ್ಟ್ ಫೇಸಿಂಗ್ ಹಾಕಿದಾಗ ತುಂಬಾನೇ ಒಳ್ಳೆ, ಓಕೆನಾ. ಅವ್ರಿಗೆ ಈಗ ಅವ್ನಿಗೆ ಕಾನ್ಸಂಟ್ರೇಷನ್ ಆಗ್ಬೇಕು, ಎಕ್ಸಾಮ್ ಅಂದ್ರೆ ಭಯ ಹೋಗ್ಬೇಕು, ಎಕ್ಸಾಮ್ ಸಕ್ಸಸ್ ಆಗ್ಬೇಕು, ಒಳ್ಳೆ ರಿಸಲ್ಟ್ ಬರ್ಬೇಕು, ಹಾಗೆ ನಿಮ್ ಮಾತ್ ಕೇಳ್ಬೇಕು, ಥಿಂಗ್ಸ್ ಇನ್ ಫೇವರ್, ಇವೆಲ್ಲ ಏನೇನ್ ಕಾಂಬಿನೇಷನ್ಸ್ ಇದೆ ಅದೆಲ್ಲಾನು ಸೇರಿಸಿ ಅದ್ರಲ್ಲಿ ಬರ್ದು ಮಧ್ಯಭಾಗದಲ್ಲಿ ಅವ್ನ ಫೋಟೋ ಆದ್ರೂ ಹಚ್ಬಹುದು, ಅಥವಾ ಅವನ ಹೆಸರು, ಡೇಟ್ ಆಫ್ ಬರ್ತ್ ಬರಿಬಹುದು. ಇದರಿಂದ ಅದು ಅವ್ನ ಮಾತ್ರ ಇದಾಗುತ್ತೆ. ಅಥವಾ ಇಲ್ಲ ಅವ್ರು ನಂಬಲ್ಲ, ಏನೋ ಕಿಲಾಡಿ ಮಾಡ್ತಾರೆ ಅಂತಂದ್ರೆ ನೀವು ಬೆಡ್ ಕೆಳಗೆ ಇಡ್ಬೋದು, ದಿನ್ಬಿನ್ ಕೆಳಗೆ. ಇಲ್ಲ ಮೇಡಮ್ ಆತರ ಏನಿಲ್ಲ,
ಯಾಕಂದ್ರೆ ಅಪ್ಲೈ ಮಾಡ್ತಿದ್ದೆ ಮೇಡಮ್. ನೀವು ಕೆಲವೊಂದೆಲ್ಲ ಸ್ಟೂಡೆಂಟ್ಸಿಗೆ ಎಕ್ಸಾಮ್ಗೆ ಎಲ್ಲ ವಿಲಿಂಗ್ ಕೋರ್ಸ್ ಕೊಟ್ಟಿದ್ದೀರಲ್ಲ, ಅದನ್ನ ನಾನು ಟೀಚರ್ ಆಗಿ ವರ್ಕ್ ಮಾಡುತ್ತೀನಿ, ನನ್ನ ಸ್ಟೂಡೆಂಟ್ಸ್ಗೂ ಕೊಟ್ಟಿದ್ದೆ ಮೇಡಮ್. ಎಕ್ಸಾಮ್ಸ್ ಮೊನ್ನೆ ಎಲ್ಲ ಎಕ್ಸಾಮ್ಸ್ ಬರೆಯೋದಕ್ಕೆ, ಬೋರ್ಡ್ ಎಕ್ಸಾಮ್ಸ್ ಬರೆಯೋದಕ್ಕೆ 10th ಮಕ್ಕಳಿಗೆ. ಅದು ತುಂಬಾ 2190 ಅನ್ನೋದು ವಿಶ್ ಕೋಡ್ ಅಂತೂ ನಮ್ಮ ಮಕ್ಕಳು ನೆಕ್ಸ್ಟ್ ಎಕ್ಸಾಮ್ ಮುಗಿಸ್ಕೊಳ್ಳೆ ಬಂದ್ರೆ ಮೇಡಮ್ ಎಕ್ಸಾಮ್ ತುಂಬಾ ಸಕ್ಸಸ್ ಆಯ್ತು, ಚೆನ್ನಾಗಾಯ್ತು ಅಂತಾನೆ ಹೇಳ್ತಿದ್ರು ಮೇಡಮ್. ಪದೇ ಪದೇ ಬಂದೇ ಕೇಳ್ತಿದ್ರು ಮೇಡಮ್. ಒಂದೊಂದ್ಸಲ ಮರ್ತೋದ್ರೂ ಮೇಡಮ್ ಅದು ವಿಶ್ ಕೋಡ್ ಏನ್ ಮೇಡಮ್ ಅಂತ ಹೇಳಿ. ಸೂಪರ್ ಕೆಲವೊಂದು ಮಕ್ಕಳಿಗೆ ಮೆಮೊರಿ ಥಿಂಕಿಂಗ್, ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ ಅವೆಲ್ಲ ಕೊಟ್ಟಿದ್ದೆ ಮೇಡಮ್. ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನು ಮೇಡಮ್ ಅದು ನಮ್ಗೆ ಹೀಲಿಂಗ್ ಕೋರ್ಸ್ ಅದು ಇದು ನಿಮ್ಗೆ ಮೆಸೇಜ್ ಮಾಡೋಣ ಮೇಡಮ್? ಮಾಡಿ. ಈಗ ಅಪ್ಕಮಿಂಗ್ ಹೀಲಿಂಗ್ ಕೋರ್ಸ್ ನಾವು ಶೇರ್ ಮಾಡ್ತೀವಿ ಗ್ರೂಪ್ ಅಲ್ಲಿ. ಅದೇನು ಅರ್ಜೆಂಟ್ ಇಲ್ಲ, ಆರಾಮಾಗಿ ಪೇಮೆಂಟ್ ಮಾಡ್ರಿ. ಓಕೆನಾ? ಏಪ್ರಿಲ್ 2nd week ಅಲ್ಲಿ ಇದೆ. ಆಮೇಲೆ ಆಫರ್ ಏನ್ ಕ್ಲೋಸ್ ಆಗಲ್ಲ. ಟಿಲ್ ಸ್ಟಾರ್ಟ್ ಆಗೋವರೆಗೂ ಕೂಡ ಆಫರ್ ಹಾಗೆ ಇರುತ್ತೆ. 699 ಇರುತ್ತೆ. ಮೋರ್ ದನ್ 120 ಇರುತ್ತೆ. ಎಲ್ಲ ಕ್ರಾನಿಕ್ ಡಿಸೀಸಿಗೆ ಸಂಬಂಧಪಟ್ಟಿದ್ದು. ಅದೇ ಇವನಿಗೆ ಎಜುಕೇಶನ್ ಇದೆ ಮೇಡಮ್. ಅದು ಸ್ವಲ್ಪ ನೀವು ಅಂದ್ರಲ್ಲ ಕೆಲವೊಂದೆಲ್ಲ ಕಳಿಸ್ತೀನಿ. ಥ್ಯಾಂಕ್ ಯು. ಶೋಭಾ ಮೇಡಮ್ ಮಾತಾಡಿ. ನಮಸ್ತೆ ಮ್ಯಾಮ್, ಹ್ಯಾಪಿ ಬರ್ಡೇ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಶುಭಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ನಮ್ಮ ಮಗಳು ತುಂಬಾ ಕೋಪ ಜಾಸ್ತಿ ಇದೆ. ಏನ್ ಹೇಳಿದ್ರು ರಿವರ್ಸೇ ಮಾಡ್ತಾಳೆ. ಮತ್ತೆ ನೈಟು ಬೆಡ್ ವೇಟ್ ಮಾಡ್ಕೊಂತಾಳೆ. ಎಷ್ಟ್ ಹೇಳಿದ್ರು ಕೇಳಲ್ಲ. ತುಂಬಾ ಕೋಪ, ತುಂಬಾ ಭಯ ಪಡೋರ್ಗೆ ಕಿಡ್ನಿ ಕೋಲ್ಡ್ನೆಸ್ ಆಗಿ ಬೆಡ್ ವೆಟ್ ಆಗುತ್ತೆ ಮ್ಯಾಮ್. ಆಮೇಲೆ ಹೌದು, ಆರ್ಗನ್ಸ್ ಎಲ್ಲ ಕೋಲ್ಡ್ ಆಗ್ಬಿಡುತ್ತೆ. ಇದನ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ಯಾರಿಗೋ ಕೊಟ್ಟಿದ್ನಲ್ಲ ಫ್ರೀಕ್ವೆಂಟ್ ಯೂರಿನೇಷನ್ ಅಂಡ್ ಕಿಡ್ನಿ ಕೋಲ್ಡ್ನೆಸ್ ಕಡಿಮೆ ಆಗೋದಕ್ಕೆ, ಲಾಸ್ಟ್ ಕ್ಲಾಸಲ್ಲಿ ಕೊಟ್ಟಿದ್ದೀನಿ. ಯಾರಾದ್ರೂ ನೋಟ್ಸ್ ಇದ್ರೆ ಅದನ್ನ ಶೇರ್ ಮಾಡಿ, ನಾನು ಅವ್ರಿಗೆ ಕಳಿಸ್ತೀನಿ. ಗ್ರೂಪಲ್ಲಿ ಹಾಕ್ತೀನಿ. ಫ್ರೀಕ್ವೆಂಟ್ ಯೂರಿನೇಷನ್ ಅಂತ ಶೇರ್ ಇದು ಮಾಡಿದ್ದೆ ನೋಡಿ ಲಾಸ್ಟ್ ಟೈಮ್, ಕಿಡ್ನಿ ಕೋಲ್ಡ್ನೆಸ್ ಇದ್ದವ್ರಿಗೆ ಅದನ್ನ ಶೇರ್ ಮಾಡಿ ನಾನು ಅವ್ರಿಗೆ ಕಳಿಸ್ತೀನಿ. ಹಾಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಮಾ. ಮತ್ತೆ ಆಂಗರ್ ಕಂಟ್ರೋಲ್ದು ಒಂದು ಕೋಡ್ ಕೊಟ್ಟಿದ್ದೆ ನೋಡಿ ಲಾಸ್ಟ್ ಟೈಮ್. ಇವಾಗ ಕೊಟ್ನಾ ನಾನು? ಕೊಡ್ಲಿಲ್ಲ ಅಲ್ವಾ? ಇಲ್ಲ ಅನ್ಸುತ್ತೆ ಮ್ಯಾಮ್. ಮ್ಯಾಮ್ ಮತ್ತೆ ಇನ್ನೊಂದು ಮ್ಯಾಮ್, ನನ್ಗೆ ರೈಟ್ ಸೈಡು ಲೋವರ್ ಸ್ಟಮಕ್ ಅಲ್ಲಿ ಲಿಪೋಮಸ್ ಇದೆ. ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಜಸ್ಟ್ ಲಿಪೋಮಾ ನೋಡಿದ್ದೆ ನೋಡಿ ಎಲ್ಲೋ. ಓಕೆ, ಲಿಪೋಮಾದ್ ಹಾಕ್ತೀನಿ ತಗೊಳ್ಳಿ ನಾನು ನಿಮ್ಗೆ. ಓಕೆ ಮ್ಯಾಮ್. ಆಂಗರ್ ಕಂಟ್ರೋಲ್ ಇಲ್ಲೇ ಇತ್ತು. ಒಂದ್ ಸೆಕೆಂಡ್ ಹುಡುಕ್ ಬಿಡ್ತೀನಿ. ಬೆಳಗ್ಗೆ ಮಲಗಿದ್ರು ಮಾಡ್ಕೊಂತಾಳೆ, ನೈಟ್ ಮಲಗಿದ್ರು ಮಾಡ್ಕೊಂತಾಳೆ. ಹೌದು, ಭಯ ಪಟ್ಟಾಗ ಆಗ್ತದೆ ಮ್ಯಾಮ್. 7 years. ಭಯ ಪಟ್ಟಾಗ ಕೆಲವರಲ್ಲಿ ಕಿಡ್ನಿ ಕೋಲ್ಡ್ನೆಸ್ ಆಗ್ಬಿಡುತ್ತೆ ಮ್ಯಾಮ್. ಆಂಗರ್ ಬಗ್ಗೆ ಬರ್ಕೊಳ್ಳಿ. ಆಂಗರ್ ಅನ್ನ ರೆಡ್ಯೂಸ್ ಮಾಡೋದು ಅಥವಾ ಆಂಗರ್ ಅನ್ನ ತೆಗೆದು ಹಾಕೋದು, ಇದು ಎರಡೂ ಕೋಡನ್ನ ನೀವು ಬಳಸಬೇಕು. ಓಕೆನಾ? 4828. ಒಂದ್ ನಿಮಿಷ ಮ್ಯಾಮ್. 4828 139. 139. ನೆಕ್ಸ್ಟ್ ಇನ್ನೊಂದು ಕೋಡ್ ಬರ್ಕೊಳ್ಳಿ. ಇಲ್ಲ, ಸೇಮ್ ಇದೆ. ಇದೊಂದೇ ಕೋಡನ್ನ ಆಂಗರ್ ರಿಮೂವ್ ಮಾಡ್ಲಿಕ್ಕೆ ಅಥವಾ ಆಂಗರ್ ಅನ್ನ ರಿಡ್ಯೂಸ್ ಮಾಡ್ಲಿಕ್ಕೆ ನೀವು ಇದನ್ನ ಬಳಸಬೇಕಾಗುತ್ತೆ. ಓಕೆ ಮ್ಯಾಮ್. 4828 139 ಅಲ್ಲ ಮ್ಯಾಮ್? ಫ್ರೀಕ್ವೆಂಟ್ ಯೂರಿನೇಷನ್ ಹಾಕಿದಾರೆ ನೋಡಿ ಮಂಜುನಾಥ್ ಸರ್ ಮೆಸೇಜ್ ಅಲ್ಲಿ, ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಎಲ್ರು ಕೂಡ ಬರ್ಕೊಳ್ಳಿ. ಓಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಒಂದು ಕೋಡನ್ನ ಆಂಗರ್ ರಿಮೂವ್ ಮಾಡ್ಲಿಕ್ಕೆ ಇದು ಮಾಡೋದು ಚೆನ್ನಾಗಿದೆ, ಬಳಸಿ. ಓಕೆನಾ? ಓಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಉಷಾ ಪಾಟೀಲ್ ಮೇಡಮ್. ಹಲೋ ಸರ್, ಮಾತಾಡಿದೀನಿ. ಮಾತಾಡಿದ್ದಾರೆ. ಅವಾಗ ಫಸ್ಟ್ ರಾಧಾ ಮೇಡಮ್. ನಮಸ್ತೆ ಮ್ಯಾಮ್, ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸ್ವಲ್ಪ ಹತ್ರ ಬನ್ನಿ ಮ್ಯಾಮ್, ನಿಮ್ದು ವಾಯ್ಸ್ ಕ್ಲಿಯರ್ ಇಲ್ಲ. ಎಸ್ ಮ್ಯಾಮ್. ಇಲ್ಲ, ಇನ್ನೂ ಕ್ಲಿಯರ್ ಇಲ್ಲ. ಮಂಜುನಾಥ್ ಸರ್, ನನಗೆ ಲೋ ಕೇಳಿಸ್ತದೆ ಅಥವಾ? ಇಲ್ಲ ಮೇಡಮ್, ಮೇ ಬಿ ಬ್ಲೂಟೂತ್ ಹಾಕೊಂಡಿದ್ದಕ್ಕೆ ಪ್ರಾಬ್ಲಮ್. ಇಲ್ಲ, ತೊಂದ್ರೆ ಇಲ್ಲ, ಬ್ಲೂಟೂತ್ ರಿಮೂವ್ ಮಾಡಿ. ಮೇಡಮ್ ನಮಸ್ತೆ, ಹೇಳಿ ಮ್ಯಾಮ್. ಕೇಳಿಸುತ್ತೆ.
ಮ್ಯಾಮ್ ಒಂದು ಕ್ವಶನ್ ಇತ್ತು. ಹಾ ಇದು ನಮ್ಮ ಹಸ್ಬೆಂಡ್ಗೆ ಫ್ರೀಕ್ವೆಂಟ್ ಆಗಿ ಇನ್ ದ ಸೆನ್ಸ್ ಯಾವಾಗ್ಲೂ ಆಫನ್ ಆಗಿ ಅವ್ರಿಗೆ ಜಾಬ್ ಸ್ಟೇಬಲ್ ಆಗಿ ಇರಲ್ಲ ಮ್ಯಾಮ್. ಅವಾಗ ಇಲ್ಲಿ ಏನ್ ಮಾಡ್ಕೊಳ್ಬೇಕು? ವರ್ಕ್ ಮಾಡ್ತಾ ಇರ್ತಾರೆ ಬಟ್ ಹಾಗೆ ತಕ್ಷಣ ಕೆಲಸ ಹೊಟ್ಟೋಗ್ಬಿಡತ್ತೆ, ಆತರ ಆಗ್ತಾ ಇದೆ. ಫೋನ್ ನಂಬರ್ ಚೆಕ್ ಮಾಡ್ಬೇಕು ಮ್ಯಾಮ್. ಹೇಳಿ ನೋಡೋಣ. ಏನ್ ಬೇಕಾಗುತ್ತೆ ಮ್ಯಾಮ್? ನಿಮ್ದು ಅವ್ರ ಫೋನ್ ನಂಬರ್ ಚೆಕ್ ಮಾಡ್ಬೇಕಾಗತ್ತೆ. ಹಾ, ಹೇಳಿ. ಫೋನ್ ನಂಬರ್ ಇಲ್ಲ ಮ್ಯಾಮ್? ಹೇಳಿ. ಒಂದ್ ನಿಮಿಷ. 72 ಹಾ ಹೇಳಿ. ಎಲ್ಲೋದ್ರು? ಮ್ಯೂಟ್ ಆತ ನೋಡಿ ಸರ್ ಅವ್ರದ್ದು. ರಾಧಾ ಮೇಡಮ್, ನೆಕ್ಸ್ಟ್ ಇದು ಮಾಡೋಣ ಮೇಡಮ್. ಪ್ರೇಮ ಕುಮಾರಿ ಮೇಡಮ್ ಮಾತಾಡಿ. ಹೇಳಿ ಮ್ಯಾಮ್. ಮೇಡಮ್ ನಮಸ್ತೆ, ಹೇಳಿ ಮ್ಯಾಮ್. ಮೇಡಮ್ ಭುಜ ನೋವಿಗೆ ಏನಾದ್ರು ಉಪಾಯ ಸಿಗುತ್ತೆ? 10,000 HZ ಹಾಕಿ. ಅಷ್ಟೇನಾ? ಮಸ್ತ್ ವರ್ಕ್ ಆಗುತ್ತೆ. ಲೆಗ್ಮೆಂಟ್ ಏನಾದ್ರು ಆಗಿದೆನಾ? ಲೆಗ್ಮೆಂಟ್ ಏರ್ ಅಂತ ಹೇಳ್ತಾರಲ್ಲ. ಗೊತ್ತಿಲ್ಲ ಮೇಡಮ್ ಏನಾಗಿದೆ ಅಂತ. ಆದ್ರೆ ಸುಮಾರು 2 months ಇಂದ ಭುಜ ನೋವಿದೆ. ಹಾ, ಆಮೇಲೆ ಇಲ್ಲಿಂದ ಇದೆನಾ? ಸರ್ವೈಕಲ್ ಇಂದ ಇದೆನಾ? ಇಲ್ಲಿಂದ ಬರುತ್ತೆ ಮೇಡಮ್. ಇಲ್ಲಿಂದ ಫುಲ್ ಇಲ್ಲಿವರೆಗೂ ಅಷ್ಟೇ. ಇಷ್ಟು. ಇಲ್ಲಿ ಕತ್ತಿಂದ ಏನಿಲ್ಲ ಅಲ್ವಾ? ಈ ಕಡೆಯಿಂದ ಈ ಕಡೆ ಒಳ್ಳೋದಿಕ್ಕೂ ಆಗೋದಿಲ್ಲ, ಆ ತರ ನೋವು ಬರ್ತಿದೆ. ಓಕೆ, ಇದು ಶೋಲ್ಡರ್ ರೊಟೇಷನ್ ಎಲ್ಲ ಮಾಡಿ ಅದು ಎಕ್ಸರ್ಸೈಸ್ ಮಾಡಿದೀರಾ? ಮಾಡ್ತೀವಿ, ಬಟ್ ಪೇನ್ ಇದೆ. ಇಲ್ಲಿ ಪೇನ್ ಇದೆ. ಹಿಂಗ್ ಇದ್ ಮಾಡುವಾಗ ಹಿಂದಕ್ಕೆ ಇದ್ ಮಾಡುವಾಗ ಎಲ್ಲ ಫುಲ್ ಪೇನ್ ಇದೆ ಇದು. ಹಾ 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 ಓಕೆ, ಒಂದೇ ನಿಮಿಷ. ಒಂದ್ಸಲಿ ಜಾಸ್ತಿ ಆಗುತ್ತೆ, ಒಂದೊಂದ್ಸಲಿ ಕಡಿಮೆ ಆಗುತ್ತೆ, ಬಟ್ ಪೇನ್ ಅಂತೂ ಹೋಗ್ತಲೇ ಇಲ್ಲ, ಇದ್ದೇ ಇದೆ. ಹೌದಾ? ಬರ್ಕೊಳ್ಳಿ. 17 ಒಂದ್ ಸೆಕೆಂಡ್. ಜನರಲ್ ಪೇನಿನ ಶೋಲ್ಡರ್. ಓಕೆನಾ? ಜನರಲ್ ಪೇನಿನ ಶೋಲ್ಡರ್ ಎಲ್ರು ಕೂಡ ನೀವು ಯೂಸ್ ಮಾಡ್ಬೋದು. 17 ಸ್ಪೇಸ್ 16 ಸ್ಪೇಸ್ 911. ಓಕೆ, ಇದನ್ನ ಬಳಸಿ ಕಡಿಮೆ ಆಗುತ್ತೆ. 10,000 HZ ಹಾಕಿ ಮಾಡ್ಬೇಕಾ? ಹಾ ಹಾ ಹೌದು, ಕಾಂಬಿನೇಷನ್ ಆಗಿ 10,000 HZ ಹಾಕ್ಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಓಕೆ, ಡನ್. ಬಿಂದು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಬಿಂದು ಮ್ಯಾಮ್. ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು. ಮೇಡಮ್, ಇವಾಗ ನಂಬರ್ ಇದು ಕೊಟ್ರಲ್ವಾ, ಅದು ಯಾವ ಕಲರ್ ಅಂತ ಏನಿಲ್ಲ, ನಾವು ನಾರ್ಮಲ್ ಆಗಿ ಬ್ಲೂ ಕಲರ್ ಅಲ್ಲಿ ಈಗ ನಾನು ಯೂಸ್ ಹೇಳೋ ಮಾಡಿ. ಎಲ್ಲದನ್ನು ಬ್ಲೂ ಅಲ್ಲೇ ಬರ್ಕೊಂಡ್ಬಿಡಿ, ಏನ್ ಸಮಸ್ಯೆ ಇಲ್ಲ. ಬ್ಲೂ ಪೆನ್ ಅಲ್ಲೇ ಬರ್ದ್ಬಿಟ್ರೆ ಆಯ್ತು. ನೋಡಿ, ನಾನು ಬ್ಲೂ ಪೆನ್ ಅಲ್ಲೇ ಬರ್ಕೊಂಡು ಕೂತ್ಕೊಂಡಿದ್ದೀನಿ. ಮತ್ತೆ ಏರ್ ಫಾಲ್ ಗೊತ್ತಿದೆ, ಮತ್ತೆ ವೈಟ್ ಏರ್ಸ್ ಚಿಕ್ಕ ಏಜ್ ಅಲ್ಲೇ ಬರ್ತಾ ಇರುತ್ತಲ್ಲ, ಅದಕ್ಕೇನಾದ್ರೂ ಇದೆಯಾ? ಕಳಿಸ್ತೀನಿ. ಹೀಲಿಂಗ್ ಕೋಡ್ ಎಲ್ಲೋ ಇದೆ ಅದು. ಹಾ, ಬರ್ಕೊಳ್ಳಿ. 4981 4981 9431 947 49819431 ಒಂದು ಎನರ್ಜಿ ಸರ್ಕಲ್ ಹಾಕಿ ನಿಮ್ ಹೆಸರು ಬರ್ದ್ಬಿಟ್ಟು ಕ್ರಿಯೇಟ್ ಮಾಡಿ ಹಾಕ್ಬಿಡಿ, ನೋಡೋಣ. ಸೂಪರ್ ಆಗುತ್ತೆ. ಇವತ್ತಿಂದ ನಾನು ಶುರು ಮಾಡ್ತೀನಿ. ನನಗೂ ಕೂಡ ವೈಟ್ ಇಯರ್ಸ್. ನನಗಿಲ್ಲ, ನಮ್ಮ ಮಗಳಿಗೆ ತುಂಬಾ ಸ್ಟಾರ್ಟ್ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ. ಕಾಮನ್ ಮೇಡಮ್. ಈಗ ಇತ್ತೀಚೆಗೆಲ್ಲ ಮಕ್ಕಳಿಗೆಲ್ಲ ಅದು ಫುಡ್ ಇರುತ್ತಲ್ಲ, ಕಾಮನ್ ಇರುತ್ತೆ. ಈಗ ಅದೇ ಫ್ಯಾಷನ್ ಆಗಿದೆ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ಅದೇ ಅವಳು ಹಂಗೆ ಹೇಳ್ತಾಳೆ, ಇವಾಗ ಗ್ರೇ ಏರಿ ಫ್ಯಾಷನ್ ಬಿಡಮ್ಮ ಅಂತ. ಅಷ್ಟೇ ಅಷ್ಟೇ. ಎಸ್, ಥ್ಯಾಂಕ್ ಯು ರಮಾಮಣಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೇಡಮ್ ಏನಿಲ್ಲ, ಇದು ನಂಬರ್ ಅಂದ್ರೆ ಎಷ್ಟು ನಂಬರ್ ಹಾಕೋಬಹುದು ಅಟ್ ಎ ಟೈಮ್? ಅಟ್ ಎ ಟೈಮ್ ನೀವು ಒಂದು 8 ಹಾಕೋಬಹುದು, ಮೇಲಿಂದ ಕೆಳಗೆ ಎಲ್ಲ ಕಡೆನೂ ಹಾಕೊಳ್ಬಹುದು ಮೇಡಮ್. ಅದು ಹಾಕಿದ್ರೆ ಯಾರಾದ್ರೂ ಬಾಡಿಲಿ ಲೆಫ್ಟ್ ಪಾರ್ಟ್ ಅಲ್ಲಿ ಹಾಕ್ಬೋದು. ಯಾರಾದ್ರೂ ಏನಾದ್ರೂ ಅಂತಾರೆ ಅಂತಂದ್ರೆ ನೀವೇನ್ ಮಾಡ್ಬೋದು,
ಇದು ಮಾಡ್ಬೋದು. ಒಂದು ಎನರ್ಜಿ ಸರ್ಕಲ್ ಹೇಳಿದ್ದೀನಲ್ವಾ, ಅದೇ ತರ ಕ್ರಿಯೇಟ್ ಮಾಡ್ಬಿಟ್ಟು ಹಾಕಿ. ಹಾ ಮತ್ತೆ ನಂದು ಏನ್ ಕ್ವಶನ್ ಅಂದ್ರೆ ನಂದು ಹಾರ್ಟ್ ಪ್ರಾಬ್ಲಮ್ದು ಬ್ಲಾಕೇಜ್ ಆಗಿದ್ದು. ಅದ್ ಯಾವ ರೀತಿ ಅಂದ್ರೆ 6 ಮಂತ್ಸ್ಗೆಲ್ಲ ಬ್ಲಾಕೇಜ್ ಆಗ್ತಾ ಬಂತು. ಅದು ಏನು ಅವ್ರು ಕಂಡಿಡಿದ್ರು ಅಂದ್ರೆ ಅದಕ್ಕೆ ಟಕಾಯ್ಸೋ ಆರ್ಟ್ರೈಟಿಸ್ ಅಂತ ಅನ್ಬಿಟ್ಟು ನರ್ವ್ ಏನಾಗೋದು ನ್ಯಾರೋ ಆಗೋದು ನರ್ವ್. ಅದನ್ನ ಅದು ESR ರೇಟ್ ಬಂದು 100 ಆತರ ಇತ್ತು. ಅದಕ್ಕೆ ಇವಾಗ ಅದಕ್ಕೆ ಟ್ಯಾಬ್ಲೆಟ್ ಕೊಡ್ತಾ ಇದಾರೆ. ಹಂಗಾಗಿ ಇದು ನರ್ವ್ ಮೇಲೆ ಇದಾಗಿರೋದ್ರಿಂದ ನರ್ವ್ ಇನ್ಫ್ಲಮೇಷನ್ ಉರಿಯೂತ ಆಗತ್ತಲ್ಲ, ನರ್ವ್ ಇನ್ಫ್ಲಮೇಷನ್ ಅಂತ ಹೇಳ್ತಾರೆ ಅದನ್ನ. ಪ್ರತಿ 6 ತಿಂಗಳಿಗೂ ಇವಾಗ ಆದ್ರೆ 3 ಸಲ ಆಯ್ತು. ಇವಾಗ 6 ತಿಂಗಳಾದ್ಮೇಲೆ ಮತ್ತೆ ಚೆಕಪ್ ಆಯ್ತು, ಏನು ನಾರ್ಮಲ್ ಇದೀನಿ ಇವಾಗ. ಹಾರ್ಟ್ ಎಲ್ಲ ನಾರ್ಮಲ್ ಬಂದಿದೆ ಇವಾಗ. ಸರಿ ಸರಿ. ಅದಕ್ಕೆ ಇದು 3 to 1 ಇದೆಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಒಂದು 15 days ಯೂಸ್ ಮಾಡಿ ಮತ್ತೆ ಬಿಡಿ, ಮತ್ತೆ ಒಂದು 15 days ಯೂಸ್ ಮಾಡಿ, ಆ ಥರ ಮಾಡಿ. 3216511 to remove heart blockages. 3216511. ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ಕೊರೋನರಿ ಅದು ಇದ್ರದ್ದೆಲ್ಲ ಹಾರ್ಟ್ ಬ್ಲಾಕೇಜಸ್ ಅದ್ರದ್ದೆಲ್ಲ ಬರುತ್ತೆ ನಿಮಗೆ. ಅದೇ ನರ್ವ್ ಇನ್ಫ್ಲಮೇಷನ್ ಇದು ಎಲ್ಲಕ್ಕೂನು ಇದಾಗತ್ತಲ್ಲ. ಬರುತ್ತೆ. ಇದು ಚಾಂಟಿಂಗು ಮಾಡ್ಬೋದು, ಬರ್ಕೊಳ್ಳಬಹುದು ಆತರ. ನೀವು ನಿಮ್ಗೆ ಪ್ರತಿದಿನ ನೆನಪಿರಲ್ಲ ಅಲ್ವಾ, ಒಂದ್ ಎನರ್ಜಿ ಸರ್ಕಲ್ ಬ್ಲೂ ಕಲರ್ ಹಾಕಿ ಒಂದ್ ಪೇಪರ್ ಅಲ್ಲಿ ಬರ್ದ್ಬಿಟ್ಟು ಅದ್ರಲ್ಲಿ ನಿಮ್ ಹೆಸರು ಬರ್ದು ಇದನ್ನ ಬರ್ದ್ಬಿಡಿ. ನೀವು ಈ ನಂಬರ್ ಬರ್ದ್ಬಿಟ್ಟು ವಾಲಿಗೆ ಸ್ಟಿಕ್ ಮಾಡ್ಬಿಡಿ. ನೀವು ಮಲಗೋ ಜಾಗದಲ್ಲಾಗ್ಲಿ ಅಥವಾ ಎಲ್ಲೋ ಆಗ್ಲಿ, ನೀವು ಎಲ್ಲೇ ಒಂದ್ 15-20 ದಿವಸ ಊರಿಗೆ ಹೋದ್ರು ಕೂಡ, ಫಂಕ್ಷನ್ ಅಲ್ಲಿ ಬಿಸಿ ಇದ್ರು ಕೂಡ ಅದ್ ನಿಮ್ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೊ ಥ್ಯಾಂಕ್ಸ್. ಸುರೇಶ್ ಮೇಡಮ್ ಮಾತಾಡಿ. Namaste, ma'am. ನಮಸ್ತೆ ಮ್ಯಾಮ್. Many more happy returns of today, ma'am. ಥ್ಯಾಂಕ್ ಯು. ಹಂಗೆ ಹೇಳೋದಲ್ಲ, ಆಶೀರ್ವಾದ ಮಾಡ್ಬೇಕು ನಮ್ಗೆ, ನೀವು ಹಿರಿಯರು. ಇಲ್ಲ ಮ್ಯಾಮ್. ಮ್ಯಾಮ್ ಈ ವರ್ಷ ನನ್ ಮಗಳು 10th 9 ಪಾಸ್ ಆಯ್ತು ಈ ಸಲ. ನೆಕ್ಸ್ಟ್ ಇಯರ್ 10th. ಸೊ ನಾ ಮಾಡಿದೀನಿ, ಯಂತ್ರ ಮಾಡಿದೀನಿ ಮ್ಯಾಮ್. ಅದು 6 months once ಅಂತ ಹೇಳಿದ್ರಲ್ಲ, ಅದ ಆಕ್ಟಿವೇಟ್ ಮಾಡ್ಬೇಕು ಅಂತ. ಜಸ್ಟ್ ಪೂಜೆ ಮಾಡಿ ಇದ್ ಮಾಡಿದ್ರೆ ಸಾಕಾ ಮ್ಯಾಮ್, ಅಥವಾ ಮತ್ತೆ ಇನ್ನೊಂದ್ ಮಾಡ್ಬೇಕಾ? ಮತ್ತೊಂದ್ ಮಾಡ್ಬಿಡಿ, ಅದು ಎನರ್ಜಿ ಕಳ್ಕೊಂಡಿರುತ್ತೆ. ಮತ್ತೊಂದ್ ಮಾಡಿ. ಮತ್ತೊಂದ್ ಮಾಡ್ಬಿಡಿ. ಮತ್ತೆ ಸಿದ್ಧಿ ಮಾಡ್ಕೊಳ್ಬೇಕಂತೇನಿಲ್ಲ, ಆಲ್ರೆಡಿ ಸಿದ್ಧಿ ಆಗಿರುತ್ತೆ. ಹೊರ ಟೈಮ್ ನೋಡ್ಕೊಂಡ್ಬಿಟ್ಟು ಮಾಡ್ಬಿಟ್ರೆ ಆಯ್ತು. ಬಟ್ ಆದ್ಮೇಲೆ ಇನ್ನೊಂದ್ ಮಗಳದ ಹೈಟ್ ಇನ್ಕ್ರೀಸ್ ಮಾಡೋದಕ್ಕೆ ಅದ್ ನಂಬರ್ ಹಾಕಿದ್ರೆ ಸಾಕಾ? 10,000 HZ ಏನಾದ್ರು ಬರಿಬೇಕಾ ಅದ್ರ ಜೊತೆ? ಬೇಡ, ಅದು ಪೇನ್ ಕಿಲ್ಲರ್. 10,000 ಇನ್ಕ್ರೀಸ್ ಮಾಡೋದು ಅದೊಂದ್ ನಂಬರ್ ಸಾಕಲ್ಲ? ಸಾಕು, ಅಷ್ಟು ಸಾಕು. ಮತ್ತೆ ಥೈರಾಯ್ಡ್ಗೆ ಮ್ಯಾಮ್, ಥೈರಾಯ್ಡ್ ಹೈಪೋಥೈರಾಯ್ಡ್ ಸ್ಟಾರ್ಟಿಂಗ್, ಬಟ್ ಅದ್ರಲ್ಲಿ ಪೀರಿಯಡ್ಸ್ ಮಿಸ್ ಆಗ್ತಿದೆ ಅವಳಿಗೆ. ಅಂದ್ರೆ 15 days once ಆತರ ಆಗ್ತಿದ್ದಾಳ. ಸೊ ಅದು ಥೈರಾಯ್ಡ್ ರಿಲೇಟೆಡ್ ಏನಾದ್ರು ಕೋಡ್ ಇದೆ, ಬರ್ಕೊಳ್ಳಿ. 4512. ಪಾಡನ್ 4512 333. ಓಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಲಕ್ಷ್ಮೀದೇವಿ ಮ್ಯಾಮ್ ಹೇಳಿ, ಹೇಗಿದ್ದೀರಾ? ಹಲೋ ಮೇಡಮ್, ಮಾತಾಡಿ. ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು. ಹೇಳಿ. ನಂಗೆ ತುಂಬಾ ಮರವು ಮೇಡಮ್, ನನಗೆ ಮರುವಿಗೆ ಒಂದ್ ಏನಾರು ಕೊಡಿ ಮೇಡಮ್. ಏನ್ ನೋಡಿದ್ರೆ ನಾಳೆ ಮರಿತಾ ಇದ್ದೀನಿ, ಅವಾಗ ಮರ್ತೋಗ್ತಾ ಇದ್ದೀನಿ. ಹೌದಾ? ನಾನು ಮರಿತಾ ಇದ್ದೀನಿ. ನನಗೆ ಅವಾಗ ಮಂಜುನಾಥ್ ಸರ್ ನೆನಪು ಮಾಡ್ತಾ ಇರ್ತಾರೆ. ನೀವು ಹಾಗೆ ಒಬ್ಬ ಮ್ಯಾನೇಜರ್ ಇಟ್ಕೊಂಡ್ಬಿಡಿ. ಲಿಟ್ರ್ ಅಲ್ಲೇ ಮರ್ತೋಗ್ತಾ ಇದೀನಿ, ಲಿಟ್ರ್ ಹಿಂಗೆ ಮರ್ತೋಗ್ತಾ ಇದೀನಿ, ಕ್ಲಾಸ್ ಇವತ್ತು ಮರ್ತೋಗ್ತಾ ಇದೀನಿ.
ಇಲ್ಲ ನಂಗೆ ನೆನಪಿರುತ್ತೆ ನಾನು ಸೂಪರ್ ವುಮನ್ ಅಂತ ಹೇಳ್ಕೊಂಡು ಹೋಗಿ ಸರಿ ಆಗುತ್ತೆ. ತಲೆ ನೋವು, ಒಂದು ತಲೆ ತುಂಬಾ ನೋವ್ತಾ ಇದೆ, ಯಾಕೇನೋ 1 ವಾರದಿಂದ. ಹಾ 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 ಹ್ಮ್ ಹೌದಾ? 10,000 ಹ್ಮ್. HZ ಹಾಕಿ. ಹೌದು ಮೇಡಮ್. ಹಾ 10,000 HZ ಅದು ತಲೆನೋವು ಬೇಗ ಕಡಿಮೆ ಆಗುತ್ತೆ. ಇದು ತಲೆನೋವಾಗ ಮೇಡಮ್ ಇದು? ಹ್ಮ್ ಹ್ಮ್. ಓಕೆ ಓಕೆ. ಮೆಮರಿ ಲಾಸಿಗೆ ಒಂದು ನಂಬರ್ ಬರ್ಕೊಳ್ಳಿ. ಹೇಳಿ ಮೇಡಮ್. 370 370 55 55 952. 952. ಇದನ್ನ ಏನ್ ಮಾಡಿ ವಾಲ್ ಮೇಲೆ ಬರ್ದ್ಬಿಟ್ಟು, ಓಕೆ, ಓಕೆ ಅದನ್ನ ಮೇಡಮ್. ಒಂದು ಎನರ್ಜಿ ಸರ್ಕಲ್ ಮಾಡಿ ಅದನ್ನ ನಂಬರ್ ಬರ್ದು ನಿಮ್ ಹೆಸರು ಹಾಕಿ. ಅವಾಗ ನಿಮ್ ಅಷ್ಟೇ ಮೆಮರಿ ಲಾಸ್ ಆಗೋದಕ್ಕೆ ಕಡಿಮೆ ಆಗ್ತದೆ. ಮೇಡಮ್ ಅಸ್ತಮಕ್ಕೆ ಏನಾದ್ರು ಹೇಳಕ್ಕಾಗುತ್ತೆ? ಹಾ ಇದೆ, ನಾನು ಕಳಿಸ್ಕೊಡ್ತೀನಿ ನಿಮ್ಗೆ. ಓಕೆ ಮೇಡಮ್. ಅಸ್ತಮ. ಓಕೆ ಡನ್. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ದಾಕ್ಷಾಯಣಿ ಮೇಡಮ್. ಹಲೋ, ನಮಸ್ತೆ ಮ್ಯಾಮ್, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಾನು ಹೇಳ್ರಿ ಮ್ಯಾಮ್. ಅದೇ ಮದುವೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಾನು ಡೇಟ್ ಆಫ್ ಬರ್ತ್ ಹೇಳ್ರಿ. 11 ಅಕ್ಟೋಬರ್ 96 ರೀ ಮೇಡಮ್. ನೋಡ್ತಾ ಇದೀವಿ ಮೇಡಮ್. ಅವನಿಗೆ ಒಂದು ಲಾಸ್ಟ್ ಒಂದು ಮದುವೆ ಫಿಕ್ಸ್ ಮಾಡಿದ್ವಿ ಮೇಡಮ್ ನಾವು. ಅದು ಕೊನೆಯವರೆಗೆ ಬಂದು ಸ್ಟಾಪ್ ಆಗ್ಬಿಡ್ತು ಮೇಡಮ್. ಒಂದು ಮನೆ ನಂಬರ್ ಚೆಕ್ ಮಾಡ್ಬೇಕು. ಮನೆ ನಂಬರ್ ಏನಿದೆ? ಮನೆ ನಂಬರ್ ನಂಗೆ ಗೊತ್ತಿಲ್ಲ ಮೇಡಮ್. ಪ್ಲಾಟ್ ನಂಬರ್ 10 ಅಂತ ಇದೆ ಮೇಡಮ್. ಸೂಟ್ ಆಗುತ್ತೆ. ಓಕೆ. ಪ್ಲಾಟ್ ನಂಬರ್ 10 ಇದೆ ಮೇಡಮ್. ಹ್ಮ್ ಅವನ ಫೋನ್ ನಂಬರ್ ಹೇಳಿದ್ರಿ ಮೇಡಮ್. ಹೇಳ್ರಿ. 99025 69355. ಹಾ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕು. ಕೂಡಿಸ್ದಾಗ 8 ಬರ್ತಾ ಇದೆ. ಹಾ 8 ಮೇಡಮ್. ಅಂದ್ರೆ ಡಿಲೇ. 8 4 ಯಾರ್ ಮೊಬೈಲ್ ನಂಬರ್ ಕೂಡಿಸಿದಾಗ 8 4 9 7 ಈ ತರ ಬರ್ತಾ ಇದೆ, ಅದೆಲ್ಲ ಡಿಲೇಸೇ ತೋರಿಸುತ್ತೆ. ಯಾವ್ದು ಸರಿ ಹಾ ಆಗಲ್ಲ. ಮತ್ತೆ ಇನ್ನೇನ್ ಆಗತ್ತೆ ಅನ್ನೋ ಟೈಮಿಗೆ ಎಲ್ಲ ಮುರಿದೋಗ್ಬಿಡ್ತದೆ. ಹೌದು, ಅದು ಲಾಸ್ಟ್ ಇಯರ್ ಸ್ವಲ್ಪ ಫಿಕ್ಸ್ ಮಾಡ್ಬಿಟ್ಟು ಮದ್ವೆ ತನ ಬಂದು, ಅದು ಆಕ್ಚುಲಿ ರಿಲೇಷನ್ ಅಲ್ಲಿ ಆಗಿತ್ತು ಮೇಡಮ್ ನಮ್ದು. ಬಟ್ ಹುಡುಗಿ ಕಡೆಯಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ವಿ. ಇಲ್ಲ ಏನಾಗುತ್ತೆ ಮ್ಯಾಮ್, ಆಕ್ಚುಲಿ ಅದೆಲ್ಲ ಒಂದು ನಿಮಿತ್ತ ಮಾತ್ರ. ಅವ್ರ ಕಡೆನೂ ತಪ್ಪಿರಲ್ಲ, ಯಾರ ಕಡೆನೂ ತಪ್ಪಿರಲ್ಲ. ಇದು ನಂಬರ್ಸ್ದು ಬಹಳ ತಪ್ಪಿರ್ತದೆ. ಅದೆಲ್ಲ ನಿಮಿತ್ತ. ಈಗ ಎಲ್ಲ ಪಾತ್ರಗಳು ನಿಮಿತ್ತ. ಈಗ ನಂದು ಏನ್ ಡೇಟ್ ಆಫ್ ಬರ್ತ್ ಇದೆ, ನಾನು ಅದ್ರ ಅಕಾರ್ಡಿಂಗ್ ನಾನು ರೋಲ್ ಮಾಡ್ತಾ ಇರ್ತೇನೆ ಅಷ್ಟೇ. ಈಗ ನಾನೇನಾದ್ರು ತಪ್ಪು ಮಾಡಿದೆ ಅಂತಂದ್ರೂ ಕೂಡ ಅದು ನನ್ನ ತಪ್ಪಲ್ಲ. ನನಗೆ ಅದ್ರ ರೋಲ್ ಆಗ್ತಾ ಇರುತ್ತೆ, ಆ ಪ್ಲಾನೆಟ್ ರೋಲ್ ಆಗ್ತಾ ಇರ್ತದೆ. ಅದ್ರ ಪ್ರಕಾರ ನಾನು ರೋಲ್ ಮಾಡ್ತಾ ಇರ್ತೇನೆ. ಅವಾಗ ನಾನು ಅದನ್ನ ತಿಳ್ಕೊಂಡ್ಬಿಟ್ರೆ 1 to 9 ಗ್ರಹಗತಿಗಳು ಈ ರೀತಿ ಇರುತ್ತೆ, ಈ ಒಂದು ನಂಬರ್ನವರು ಈ ತರ ಇರ್ತಾರೆ ಅಂತ ನಾನು ತಿಳ್ಕೊಂಡ್ಬಿಟ್ರೆ ನಾನೇ ಏನಾಗ್ಬಿಡ್ತೀನಿ, ಶಾಂತಳಾಗ್ಬಿಡ್ತೀನಿ. ಈಗ ನೀವೆಲ್ಲ ನೋಡ್ತಾ ಇದೀರಾ, ಮೊದ್ಲೆಲ್ಲ ಒಂದು 1 year ಬ್ಯಾಕ್ 2 years ಬ್ಯಾಕ್ ನಾನು ಕೂಡ ಸಾಮಾನ್ಯಳಂದ್ರೆ ಸಾಮಾನ್ಯಳು. ನನಗೂ ಕೋಪ ಬರ್ತಿತ್ತು, ನನಗೂ ದ್ವೇಷ, ನನಗೂ ಎಲ್ಲ ಒಂಥರ ವಿಚಿತ್ರವಾದ ಭಾವನೆಗಳು ಇತ್ತು. ಯಾವಾಗ ನಾನು ನ್ಯೂಮರಾಲಜಿ ಕಲ್ತ್ಮೇಲೆ ಎಲ್ಲಾ ಪಾತ್ರಗಳನ್ನ ನಾನು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಕ್ ಶುರು ಮಾಡಿದ್ರೆ, ಯಾಕೆ ಅವ್ರು ನನ್ಗೆ ಈ ತರ ಮಾಡ್ತಾರೆ, ಯಾಕೆ ಇವ್ರಿಗೆ ನನ್ಗೆ ಯಾಕೆ ಆಗಲ್ಲ, ಯಾಕೆ ನನ್ನ ದ್ವೇಷ ಮಾಡ್ತಾರೆ, ಈ ತರ ಎಲ್ಲ ಗೊತ್ತಾಯ್ತಲ್ವಾ. ಆಗ ನಿಧಾನಕ್ಕೆ ನಾನೇ ಶಾಂತಳಾಗ್ಬಿಟ್ಟೆ, ಕಂಪ್ಲೀಟ್ ಶಾಂತ. ಈಗ ಅವ್ರು ಮಾಡ್ತಾರ, ಹೋಗ್ಲಿ ಬಿಡು ಪಾಪ, ಅವರಲ್ಲ, ಅವ್ರ ಡೇಟ್ ಆಫ್ ಬರ್ತ್ ಹಂಗ್ ಮಾಡ್ತಾ ಇದೆ. ಆಕ್ಚುಲಿ ದೇ ಆರ್ ವೆರಿ ಪ್ಯೂರ್ ಸೋಲ್ಸ್ ಅಂತ ಹೇಳಿ ಮತ್ತೆ ಇವ್ನ್ ಏನ್ ಮಾಡ್ಬೇಕಂತೀರ? ಮೊಬೈಲ್ ನಂಬರ್ ಚೇಂಜ್ ಮಾಡ್ರಿ. ಅದರಿಂದ ಅವ್ರದ್ದು ಫ್ಯೂಚರು ಚೆನ್ನಾಗಾಗತ್ತೆ. ಆಮೇಲೆ ಜಾಬ್ ತುಂಬಾ ಚೆನ್ನಾಗಿರ್ತದ. ಯಾವಾಗ ಅವ್ರು ಟಾಪ್ ಲೆವೆಲ್ ಹೋಗ್ತಾರ, ಅವಾಗ ಹುಡುಗಿರು ಅವ್ರ ಹಿಂದೆ ಬರ್ತಾರೆ ಅಲ್ವಾ. ಈಗ ಸದ್ಯ ಜಾಬ್ ಮಾಡ್ತಾನ ಮೇಡಮ್, ಇನ್ಫೋಸಿಸ್ ಅಲ್ಲೇ ಜಾಬ್ ಮಾಡ್ತಾನ. 4 ವರ್ಷ ಆಯ್ತು ಮಾಡಕತ್ತಿ. ಇನ್ನು ಅದ್ರಲ್ಲೇ ಚೆನ್ನಾಗಿರ್ತಾರೆ. ಯಾಕಂದ್ರೆ ಈ ನಂಬರ್ ಇಟ್ಕೊಂಡ್ ಮಾಡಿದ್ರೆ ಅವ್ರಿಗೆ ಇನ್ನೂ ಸಕ್ಸಸ್ ಜಾಸ್ತಿ ಹೋಗಲ್ಲ, ಇನ್ನು ಜಾಸ್ತಿ ಇನ್ನು ಕಡಿಮೆ ಆಗ್ತಾ ಬರುತ್ತೆ. ದುಡ್ಡಿನ ವಿಷಯದಲ್ಲೂ ಕಡಿಮೆ ಆಗುತ್ತೆ, ಸ್ಯಾಲ್ರಿ ಚೆನ್ನಾಗಿ ಬರೋಲ್ಲ, ಈ ತರ ಎಲ್ಲ ಅವ್ರು ಅನ್ಕೊಂಡಿರೋದೆಲ್ಲ ಆಗ್ತಾ ಇರಲ್ಲ, ಹಂಗೆ ಆಗುತ್ತೆ. ನಂಬರ್ ಚೇಂಜ್ ಮಾಡ್ಬೇಕು, ನಿಮ್ ಕಾಂಟ್ಯಾಕ್ಟ್ ಮಾಡ್ಬೇಕು. ಕಾಂಟ್ಯಾಕ್ಟ್ ಮಾಡಿ. ನಿಮ್ ನಂಬರ್ ಮೇಡಮ್ ಬರ್ಕೊಳ್ಳಿ. 7353 11 7353 11 5917. 5917. Yes. Okay. Okay.
ಆಯ್ತು ಮೇಡಮ್. ಮೇಡಮ್ ಇನ್ನೊಂದು ನಂಬರ್ ಹೇಳ್ತೀನಿ ಮೇಡಮ್, ನಮ್ಮ ಮನೆಯವ್ರದ್ದು. ಮ್ಯಾಮ್ ನೀವು ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ. ಹಾ ಈಗ ಆಲ್ರೆಡಿ ಲೇಟ್ ಆಯ್ತು, ನಮ್ ಹಶ್ವಾಗಿದೆ, ಸೊ ಹಾಗಾಗಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಮಾತಾಡ್ತೀನಿ. ನಾಳೆಗೆ ನಾ ಕಾಲ್ ಮಾಡ್ಬೋದು ಮೇಡಮ್ ನಾನು? ಮಾಡಿ ನಾಳೆ ಅಂತ ಅಲ್ಲ, ಯಾವಾಗ್ಲೂ ಮಾಡ್ಬೋದು. ನಾನು ಫ್ರೀ ಹಾ ಇದ್ರೆ ಮಾತಾಡ್ತೀನಿ. ಇಲ್ಲಾಂದ್ರೆ ಎಲ್ರನ್ನೂ ಕೇಳಿ, ನಾನು ಮಿಸ್ ಕಾಲ್ ಆದ್ರೂ ಕೂಡ ನಾನು ವಾಪಸ್ ಮಾಡ್ತೀನಿ ಸಂಜೆ ಒಳಗೆ. ವಾಪಸ್ ಮಾಡಿ ಟೈಮಿಂಗ್ ಏನಿಲ್ಲ? ಟೈಮಿಂಗ್ ಆತರ ಏನಿಲ್ಲ, ಮಾಡಿ. ಆಯ್ತು ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಎಲ್ಲರಿಗೂ ಕೂಡ ಶುಭರಾತ್ರಿ, ಒಳ್ಳೇದಾಗ್ಲಿ. ಓಕೆ, ಮತ್ತೆ ನಾಳೆ ಮಾತಾಡೋಣ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಗುಡ್ ನೈಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್.